ಸೊ ಈ ಮಹಾಶಿವರಾತ್ರಿ ಅಂದರೆ ಏನು? ಬಹಿರ್ಮುಖರಾಗಿದ್ದರೆ ಅಂದರೆ ಅಂತರ್ಮುಖರಾಗಿರುವುದಕ್ಕೆ ವಿಶೇಷವಾದಂತಹ ದಿವಸ ಮಹಾಶಿವರಾತ್ರಿ ಅಂತೇಳಿ ಅರ್ಥ. ಶಿವರಾತ್ರಿಯನ್ನ ಯಾರು ಮಾಡಬಾರ್ದು, ಯಾರು ಮಾಡಬೇಕು? ಕೇವಲ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂಥವರಿಗೆ ಇದನ್ನು ಹೇಳಿರತಕ್ಕಂಥದ್ದಲ್ಲ. ಮಹಿಳೆಯರು ಶಿವರಾತ್ರಿ ವ್ರತವನ್ನು ಮಾಡಬಹುದು? ನಿಷಿದ್ಧ ಇಲ್ಲ, ಎಲ್ಲೋ ಇದೆ, ಅದಕ್ಕೆ ನೀವು ಕೇಳಿದ್ರಿ. ಜಾಗರಣೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಈಗ ಫೋನಲ್ಲೇ ಕಳೀತಾರೆ. ರಾತ್ರಿ ಎಲ್ಲ ಇದ್ದಿದ್ದು ಬೆಳಗಿನ ಜಾವದಲ್ಲಿ ಮಲಗತಕ್ಕಂತಹ ಪ್ರವೃತ್ತಿ ಬಂದುಬಿಟ್ಟಿದೆ ಇವಾಗ. ಪೂಜೆನ ಶಿವನಿಗೆ ಯಾವ ಕಾಲದಲ್ಲಿ ಯಾವ ಟೈಮಲ್ಲಿ ಅರ್ಪಿಸಿದ್ರೆ ಅದು ನಮಗೆ ಹೆಚ್ಚಿನ ಫಲ ಕೊಡುತ್ತೆ. ವ್ರತ ಯಜ್ಞಯಾಗಾದಿಗಳು ಶಾಸ್ತ್ರವಿಹಿತವಾಗಿ ಇದ್ದಾಗ ಮಾತ್ರ ಅದಕ್ಕೆ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಇವನಿಂದ ನಮಗೆ ಯಾವ ರೀತಿ ಒಂದು ಶಕ್ತಿ ಬರುತ್ತೆ ಉಪವಾಸ ಮಾಡೋದ್ರಿಂದ? ನೀವು ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಎಲ್ಲವೂ ಕೂಡ ನಶಿಸಿ ಹೋಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ. ನಾನು ಉಪವಾಸ ಮುಗಿದ ತಕ್ಷಣ ನಾನು ಆವಾಗ ಮಾಂಸಾಹಾರ ಅನ್ನೋದನ್ನು ಸೇವಿಸ್ಬೋದು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶಿವರಾತ್ರಿ ಕುರಿತು ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಿದ್ದೇವೆ. ಈ ಕುರಿತಾಗಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವರಿದ್ದಾರೆ ವೇದ ಬ್ರಹ್ಮಶ್ರೀ ದೇವದತ್ತ ಶರ್ಮಾ ಗುರುಜಿಯವರು. ಗುರುಗಳೇ, ಕಾರ್ಯಕ್ರಮಕ್ಕೆ ತಮಗೆ ನಮಸ್ಕಾರ. ನಮಸ್ಕಾರ. ಗುರುಗಳೇ, ಪ್ರತಿ ತಿಂಗಳು ಶಿವರಾತ್ರಿ ಅನ್ನೋದು ಬರುತ್ತೆ. ಸೊ ಈ ಮಹಾಶಿವರಾತ್ರಿ ಅಂದರೆ ಏನು? ಶಾಂತಂ ಪದ್ಮಾಸನಸ್ಥಾಂ ಶಶಿಧರ ಮುಕುಟಂ ಪಂಚಭಕ್ತ್ರಂ ತ್ರಿನೇತ್ರಂ ಶೂಲಂ ವಜ್ರಂಚ ಖಡ್ಗಂ ಪರಶಮಭಯದಂ ದಕ್ಷಭಾಗೆ ವಹಾಂತಂ ನಾಗಂ ಪಾಶಂಚ ಕಂಠಾಂ ಪ್ರಯತಂ ಚಾಂಕುಶಂ ವಾಮಭಾಗೆ ನಾನಾಲಂಕಾರಕಾಂತಂ ಸ್ಫಟಿಕನಿಭಂ ಪಾರ್ವತೀಶಂ ನಮಾಮಿ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಶಿವರಾತ್ರಿ ಹೆಸರೇ ಹೇಳುತ್ತೆ, ಮಂಗಳವನ್ನು ಉಂಟು ಮಾಡತಕ್ಕಂತಹ ರಾತ್ರಿ ಅಂತ. ಪ್ರತಿ ತಿಂಗಳುಗಳಲ್ಲಿಯೂ ಕೂಡ ಮನುಷ್ಯನ ಅಭ್ಯುದಯಕ್ಕೋಸ್ಕರ, ಶ್ರೇಯಸ್ಸಿಗೋಸ್ಕರ, ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳುವುದಕ್ಕೋಸ್ಕರ ಭಗವಂತನು ಪ್ರತಿಯೊಂದು ಅಮೂಲ್ಯವಾದಂತಹ ಪರ್ವಕಾಲಗಳನ್ನು ತಿಥಿಗಳ ರೂಪದಲ್ಲಿ, ನಕ್ಷತ್ರಗಳ ರೂಪದಲ್ಲಿ, ವಾರಗಳ ರೂಪದಲ್ಲಿ ಕೊಟ್ಟಿದ್ದಾನೆ. ಹಾಗೆ ಮಂಗಳವನ್ನು ಉಂಟು ಮಾಡತಕ್ಕಂತಹ ಶಿವ ಅಂದರೆ ಮಂಗಳ ಅಂತಲೇ ಇನ್ನೊಂದು ಹೆಸರು. ಮಂಗಳವನ್ನು ಉಂಟು ಮಾಡತಕ್ಕಂತಹ ರಾತ್ರಿಗಳು ಒಂದು ವರ್ಷದಲ್ಲಿ 12 ಬಾರಿ ಬರುತ್ತೆ. ಅದೆಲ್ಲ ಮಾಸ ಶಿವರಾತ್ರಿ ಅಂತ. ಅಂದರೆ ಪ್ರತಿ ಮಾಸದಲ್ಲಿ, ಪ್ರತಿ ತಿಂಗಳುಗಳಲ್ಲಿ ಬರತಕ್ಕಂತಹ ಈಶ್ವರನ್ನು ವಿಶೇಷವಾಗಿ ಅರ್ಚಿಸುವುದಕ್ಕೆ ಇರತಕ್ಕಂಥದ್ದಕ್ಕೆ ರಾತ್ರಿ ಮಾಸ ಶಿವರಾತ್ರಿ ಅಂಥೇಳಿ ಹೇಳ್ತಾರೆ. ಇದು ಯಾವಾಗ ಬರುತ್ತೆ? ಅಮಾವಾಸ್ಯೆಯ ಹಿಂದಿನ ದಿನ, ಅಂದರೆ ಅಮಾವಾಸ್ಯೆಯ ಹಿಂದಿನ ದಿನ ಚತುರ್ದಶಿ ಮಾಸ ಶಿವರಾತ್ರಿ ಅಂಥೇಳಿ ಆಚರಿಸಲ್ಪಡತಕ್ಕಂಥದ್ದು. ಪ್ರತಿ ತಿಂಗಳುಗಳಲ್ಲಿ ಪ್ರದೋಷ ಹೇಗೆ ಪೂಜೆಯನ್ನು ಮಾಡ್ತೀವೋ, ಸೋಮವಾರ ಈಶ್ವರನಿಗೆ ಹೇಗೆ ಪ್ರೀತಿಕರವೋ, ಅಷ್ಟಮಿ ಈ ಶ್ರಾವಣ ಮಾಸದಲ್ಲಿ ಬರತಕ್ಕಂತಹ ಅಷ್ಟಮಿ ಏನಿದೆ, ಕೃಷ್ಣಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಅಂತೀವಲ್ಲ, ಇದು ಕೂಡ ಶಿವಪೂಜೆಗೆ ತುಂಬ ಪ್ರಶಸ್ತವಾಗಿರತಕ್ಕಂಥದ್ದು ಅಂಥೇಳಿ ಶಾಸ್ತ್ರಗಳು ಹೇಳುತ್ತೆ. ಆಮೇಲೆ ಪ್ರದೋಷ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ತಿಂಗಳಿಗೆ 2 ಬಾರಿ ಬರುತ್ತೆ. ಪ್ರತಿ ಸೋಮವಾರ ಈಶ್ವರನಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡಿ ಆ ಮೂಲಕ ಈಶ್ವರಾನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ವಿಶೇಷವಾಗಿರತಕ್ಕಂತಹ ದಿನ. ಇನ್ನು ಪ್ರದೋಷ ಕಾಲ, ಸೋಮವಾರ, ಅಷ್ಟಮಿ, ನಂತರದಲ್ಲಿ ಮಾಸ ಶಿವರಾತ್ರಿ, ಅಮಾವಾಸ್ಯೆಯ ಹಿಂದಿನ ದಿವಸ ಬರತಕ್ಕಂತಹ ಚತುರ್ದಶಿ ಶ್ರೇಷ್ಠವಾಗಿರತಕ್ಕಂಥದ್ದು ಈಶ್ವರನ ಪೂಜೆಗೆ. ಆ ಎಲ್ಲ ಮಾಸ ಶಿವರಾತ್ರಿ ಪ್ರತಿ ಮಾಸದಲ್ಲಿ ಬರತಕ್ಕಂತಹ ಚತುರ್ದಶಿಗಿಂತ ಈ ಮಾಘ ಮಾಸದಲ್ಲಿ ಬರತಕ್ಕಂತಹ, ಅಂದರೆ ಸಂವತ್ಸರದ ಸಾರ ಸಂಗ್ರಹ ಅಂತೇಳಿ ಹೇಳ್ಬೋದು ಮಾಘ ಮಾಸ ಅನ್ನತಕ್ಕಂಥದ್ದು. ಮಾಘ ಮಾಸ ಪ್ರಾರಂಭ ಆಗತಕ್ಕಂಥದ್ದೇ ಆದಿತ್ಯಾತ್ಮಕ ರುದ್ರ, ಅಂದರೆ ಸೂರ್ಯನಾರಾಯಣನ ವಿಶೇಷವಾದಂತಹ ಅರ್ಚನೆ. ರಥಸಪ್ತಮಿ ಬರುತ್ತೆ, ವಿಶ್ವಾಷ್ಟಮಿ ಬರುತ್ತೆ. ಮಾಘ ಸ್ನಾನವನ್ನು ಮಾಡೋದಕ್ಕೆ ಪರಮ ಪವಿತ್ರವಾಗಿರ್ತಕ್ಕಂತಹ ಮಾಸ ಈ ಮಾಘ ಮಾಸ. ಆ ಮಾಘ ಮಾಸದಲ್ಲೇ, ಅಂದರೆ ಇತರ ಎಲ್ಲ 11 ಮಾಸಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಾಸ ಅಂದರೆ ಅದು ಮಾಘ ಮಾಸ ಅಂಥೇಳಿ ಮಾಘ ಪುರಾಣದಲ್ಲಿ ಕೂಡ ಹೇಳ್ತಾರೆ. ಅದರ ಈ ಮಾಘ ಮಾಸದಲ್ಲಿ ಬರತಕ್ಕಂತಹ ಈ ಕೃಷ್ಣ ಪಕ್ಷದ ಚತುರ್ದಶಿಗೆ ಮಾಸ ಶಿವರಾತ್ರಿ ಅಲ್ಲ, ಮಹಾಶಿವರಾತ್ರಿ ಅಂಥೇಳಿ ಒಂದು ಸೂಪರ್ಲೇಟಿವ್ ಡಿಗ್ರಿ ಅಂತಾರಲ್ಲ, ಆ ರೀತಿಯಾಗಿ ಕೊಟ್ಟಿದ್ದಾರೆ ಮಹಾಶಿವರಾತ್ರಿ ಅಂತ. ಅಂದರೆ ಮಾಘ ಪಾಲ್ಗೊಡೆಯೋರ್ ಮಧ್ಯೆ ಕೃಷ್ಣಾಯಾತು ಚತುರ್ದಶಿ ಸಸ್ಯಾಂ ಜಾಗರಣಾತುದ್ರಃ ಪೂಜಿತೋ ಮುಕ್ತಿತಃ ಅಂಥೇಳಿ ಹೇಳ್ತಾರೆ. ಪಾಲ್ಗುಣ ಮಾಸ ಮತ್ತು ಮಾಘ ಮಾಸದ ಮಧ್ಯದಲ್ಲಿ ಬರತಕ್ಕಂತಹ, ಅಮಾವಾಸ್ಯೆ ಹಿಂದಿನ ದಿವಸ ಬರತಕ್ಕಂತಹ ಈ ಮಹಾಶಿವರಾತ್ರಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇರುವುದರಿಂದ ಈ ಸಮಯದಲ್ಲಿ ನಾವು ಜಾಗರಣೆಯಿಂದ ಇದ್ದು ಉಪವಾಸವನ್ನು ಆಚರಿಸಿ ಶಿವಪೂಜೆಯನ್ನು ಮಾಡಿ ಮುಕ್ತಿದಹ ಅಂತ ಇಹದಲ್ಲಿಯೂ ಕೂಡ ಸುಖವನ್ನು ಅನುಭವಿಸ್ತಕ್ಕಂಥದ್ದು,
ಪರದಲ್ಲಿಯೂ ಕೂಡ ಶಿವ ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹದ್ದು. ಅದಕ್ಕೆ ಎಲ್ಲರೂ ಆ ಅವಕಾಶವನ್ನು, ಸುವರ್ಣ ಅವಕಾಶವನ್ನು ಯಾರು ಕೂಡ ವಂಚಿತರಾಗಬಾರ್ದು, ಮಿಸ್ ಮಾಡಿಕೊಳ್ಳಬಾರದು ಅಂತಕ್ಕಂಥದ್ದು ಶ್ರೀ ಮಹಾಶಿವರಾತ್ರಿಯ ಮಹಿಮೆಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಮಹಾಶಿವರಾತ್ರಿಗೆ ಒಂದು ವಿಶೇಷವಾದಂತಹ ಪರ್ವಕಾಲ ಅಂಥೇಳಿ ನಾವು ಹೇಳ್ಬೋದು. ಇನ್ನೂ ಹಲವು ಶಾಸ್ತ್ರಗಳಲ್ಲಿ ಹೇಗೆ ತೀರ್ಥರಾಜ ಅಂಥೇಳಿ ನಾವು ಗಂಗಾ ಯಮುನಾ ಸರಸ್ವತಿಯ ಒಂದು ಸಾನ್ನಿಧ್ಯವನ್ನು ಕರಿತೀವಿ, ಪುಷ್ಕರ ಅಂತೇಳಿ ಹೇಳ್ತೀವಲ್ಲ, ಹಾಗೆ ಈಕೆ ವ್ರತರಾಜ ಅಂಥೇಳಿ ಹೇಳ್ತಾರೆ ಮಹಾಶಿವರಾತ್ರಿಯ ಪೂಜೆಗೆ, ಮಹಾಶಿವರಾತ್ರಿಯ ಆಚರಣೆಗೆ, ಮಹಾಶಿವರಾತ್ರಿಯ ಒಂದು ವ್ರತಕ್ಕೆ. ಇದಕ್ಕೆ ವ್ರತರಾಜ ಇತರ ಎಲ್ಲ ವ್ರತಗಳಿಂದ ಶ್ರೇಷ್ಠವಾಗಿರತಕ್ಕಂಥದ್ದು ಈ ಮಹಾಶಿವರಾತ್ರಿಯ ಒಂದು ವ್ರತ ಅನ್ನತಕ್ಕಂಥದ್ದು ಅಂತ. ಇದಕ್ಕೆ ಒಂದು ವಿಶೇಷವಾದಂತಹ ಪ್ರಾಶಸ್ತ್ಯ, ವೈಶಿಷ್ಟ್ಯತೆ, ಪರಮ ಪಾವಿತ್ರತೆ ಅನ್ನತಕ್ಕಂಥದ್ದು ಮಹಾಶಿವರಾತ್ರಿಗೆ ಇರುವುದರಿಂದ ಮಾಘ ಮಾಸದ ಕೃಷ್ಣಪಕ್ಷದ ಚತುರ್ದಶಿಯ ದಿವಸ ಈ ಮಹಾಶಿವರಾತ್ರಿಯಾಗಿ ಶಿವಪೂಜೆಯನ್ನು ಆಚರಿಸ್ತಕ್ಕಂತಹ ಒಂದು ಕ್ರಮ ನಮ್ಮ ಪುರಾಣ ಕಾಲದಿಂದಲೂ ಕೂಡ ಬಂದಿರತಕ್ಕಂಥದ್ದು ನಾವು ನೋಡ್ಬೋದು. ಅದರಿಂದಲೇ ಈ ಮಹಾಶಿವರಾತ್ರಿಗೆ ಕಾಲಗಣನೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಅದರಲ್ಲೂ ಕೂಡ ನಿಶೀತ ವ್ಯಾಪಿನಿ ಅಂತೇಳಿ ಹೇಳ್ತಾರೆ. ನಿಶೀತ ವ್ಯಾಪಿನಿ ಅಂತಂದರೆ ಈ ರಾತ್ರಿ ಕಾಲದಲ್ಲಿ ಈ ಚತುರ್ದಶಿ ಇರತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂಥದ್ದು. ಅಂದರೆ ಚತುರ್ದಶಿಯಲ್ಲಿ ಶಿವಪೂಜೆಯನ್ನು ಮಾಡತಕ್ಕಂಥದ್ದು ರಾತ್ರಿ ಸಮಯದಲ್ಲಿ ಇರಬೇಕು. ಶಿವರಾತ್ರಿ ಬೇರೆ ಎಲ್ಲ ರಾತ್ರಿಗೆ ವಿಶೇಷವಾದಂತಹ ಮಹತ್ವ ಇಲ್ಲ. ಬೇರೆ ಗಣಪತಿ ಹಬ್ಬ ಇರ್ಬೋದು, ಕೃಷ್ಣಾಷ್ಟಮಿ ಇರ್ಬೋದು, ರಾಮನವಮಿ ರಾತ್ರಿ ಪೂಜೆಯನ್ನು ಮಾಡಲ್ಲ. ಆದರೆ ಈ ಶಿವರಾತ್ರಿ ನೀವು ರಾತ್ರಿಯಲ್ಲಿ ಆಚರಿಸ್ತಕ್ಕಂಥದ್ದಕ್ಕೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಮಹಾಶಿವರಾತ್ರಿ ಅಂತ ಹೇಳ್ತಾರೆ. ರಾತ್ರಿ ಪೂರ್ತಿ, ರಾತ್ರಿ ಬೇರೆಯಲ್ಲಿ ನೀವು ಸುಷುಪ್ತಿ ಅವಸ್ಥೆಗೆ, ನಿದ್ರಾವಸ್ಥೆಗೆ ಹೋಗಿರ್ತೀರ. ಆದರೆ ಈ ಸಮಯದಲ್ಲಿ ಮಹಾಶಿವರಾತ್ರಿಯಲ್ಲಿ ಜಾಗರಣೆಯನ್ನೇ ಇಲ್ಲಿ ಪ್ರಮುಖವಾಗಿರತಕ್ಕಂಥದ್ದು. ನಿದ್ರೆಯನ್ನು ಮಾಡಬಾರದು. ನಾವು ಅಂಧಕಾರವನ್ನು ಜಯಿಸಬೇಕಾದರೆ ಆ ಸಮಯದಲ್ಲಿ ನಿದ್ದೆಯಿಂದ ಎಚ್ಚೆತ್ತು ಭಗವಂತನನ್ನು, ಶಿವನನ್ನು ಪೂಜಿಸಿದ ಮಾತ್ರ ಶಿವನ ಅನುಗ್ರಹ ಅನ್ನತಕ್ಕಂಥದ್ದು ಪಾತ್ರರಾಗುವುದರಿಂದ ಮಹಾಶಿವರಾತ್ರಿಯ ದಿವಸ ಜಾಗರಣೆಗೆ ವಿಶೇಷವಾದಂತಹ ಮಹತ್ವವನ್ನು ಹೇಳಿದ್ದಾರೆ. ಅದರಲ್ಲೂ ಕೂಡ ನಿಶೀತ ವ್ಯಾಪಿನಿ ಆಗಲೇ ಹೇಳಿದೆ. ಅಂದರೆ ರಾತ್ರಿ ಸಮಯದಲ್ಲಿ ಚತುರ್ದಶಿ ಇದ್ದಂಥದ್ದು ಶ್ರೇಷ್ಠವಾಗಿರ್ತದೆ ಶಿವರಾತ್ರಿ ಆಚರಣೆಗೆ. ಆ ಶಿವರಾತ್ರಿ ನಿರ್ಣಯ ಅಂತ ಹೇಳಿ ಬರುತ್ತೆ. ಅದರಲ್ಲಿ ನೀವು ಚತುರ್ದಶಿ ಮಾರನೇ ದಿವಸ ಇದ್ದರೆ ಪೂರ್ವ, ಪರ ಹೀಗೆಲ್ಲ ಬರುತ್ತೆ. ಚತುರ್ದಶಿ ಯಾವ ದಿವಸ ಇರಬೇಕು ಅನ್ನತಕ್ಕಂಥ. ಆದರೆ ಈ ವರ್ಷದಲ್ಲಿ ಆ ರೀತಿ ಗೊಂದಲ ಏನೂ ಇಲ್ಲ. ಸಂಪೂರ್ಣವಾಗಿ ಭಾನುವಾರದ ದಿವಸ, ಅದು ಭಾನುವಾರದ ದಿವಸ ಮತ್ತು ಮಂಗಳವಾರದ ದಿವಸ ಮಹಾಶಿವರಾತ್ರಿ ಬಂದರೆ ತುಂಬ ಶ್ರೇಷ್ಠ ಅಂತೇಳಿ ಕೂಡ ಹೇಳಿದ್ದಾರೆ. ಆದರೆ ಈ ವರ್ಷ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಭಾನುವಾರದ ದಿವಸವೇ, ಅದು ಮಾಘ ಮಾಸದಲ್ಲಿ ಭಾನುವಾರದ ದಿವಸ ಶಿವರಾತ್ರಿ, ಮಹಾಶಿವರಾತ್ರಿ ಬಂದಿರತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿ ಪರಮ ಪವಿತ್ರವಾಗಿರತಕ್ಕಂತಹ ದಿನ ಅಂತೇಳಿ ಹೇಳ್ಬೋದು. ಹೀಗೆ ಈ ಶಿವರಾತ್ರಿಯ ಕಾಲ ಏನಿದೆ, ಇದು ಒಂದು ಸೂಕ್ತವಾದಂತಹ ಸಮಯದಲ್ಲಿ, ಸರಿಯಾದ ವಾರದಲ್ಲಿ, ವಾರಶುದ್ಧಿ, ತಿಥಿಶುದ್ಧಿ, ಆ ಸಮಯ ಶುದ್ಧಿ ಇವೆಲ್ಲವನ್ನು ನೋಡಿಕೊಂಡು ಆ ಮೂಲಕ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡುವುದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಗುರುಗಳೇ, ನಮ್ಮ ಹಿಂದೂ ಧರ್ಮದಲ್ಲಿ ಕಾಲ ಆಮೇಲೆ ಗಳಿಗೆ, ಅಂದರೆ ಯಾವುದೇ ಒಂದು ಹಬ್ಬ ಆಚರಣೆ ಮಾಡೋದಾಗಲಿ ಅಥವಾ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಾಗಲಿ, ಅದಕ್ಕೆ ಗಳಿಗೆ ತುಂಬ ಸೂಕ್ಷ್ಮವಾಗಿರುತ್ತೆ. ಆಮೇಲೆ ಅದಕ್ಕೆ ಅದರದ್ದೇ ಆದ ಒಂದು ಶಕ್ತಿ ಇರುತ್ತೆ. ಈಗ ಶಿವರಾತ್ರಿನ ನಾವು ಯಾವ ಕಾಲದಲ್ಲಿ, ಅಂದರೆ ಈ ಪೂಜೆನ ಶಿವನಿಗೆ ಯಾವ ಕಾಲದಲ್ಲಿ, ಯಾವ ಟೈಮಲ್ಲಿ ಅರ್ಪಿಸಿದ್ರೆ ಅದು ನಮಗೆ ಹೆಚ್ಚಿನ ಫಲ ಕೊಡುತ್ತೆ? ಪ್ರತಿಯೊಂದು ಹಬ್ಬ ಹರಿದಿನ ಆಚರಣೆ, ಯಜ್ಞಯಾಗಾದಿಗಳು ಇರ್ಬೋದು, ಯಾವುದೇ ಇರಲಿ, ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡಬೇಕಾದರೆ ಕಾಲವನ್ನು ನೋಡಲೇಬೇಕು. ಕಾಲಾಯ ತಸ್ಮೈ ನಮಃ ಅಂತೇಳಿ ಹೇಳ್ತಾರೆ. ಅಂದರೆ ಕಾಲ, ಪುರುಷನನ್ನು ನಾವು ನೋಡಿ ಆ ಮೂಲಕ ಯಾವ ಕಾಲ ಯಾರಿಗೆ ಒಳ್ಳೆಯದು ಅಂತ ತಿಳಿದುಕೊಂಡು ಮಾಡತಕ್ಕಂಥ ಒಂದು ವಿಧಾನ. ಜೊತೆಯಲ್ಲಿ ಸಾರ್ವಕಾಲಿಕವಾಗಿ, ಸಾರ್ವತ್ರಿಕವಾಗಿ ಕೆಲವೊಂದು ವಿಶೇಷವಾದಂತಹ ಪರ್ವಕಾಲಗಳು ಅಂಥೇಳಿ ಇರುತ್ತೆ. ಅಂತಹ ಪರ್ವಕಾಲಗಳನ್ನು ನಾವು ಸದುಪಯೋಗಪಡಿಸಿಕೊಂಡು ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಇಂತಹ ವಿಶೇಷವಾದಂತಹ ಹಬ್ಬ ಹರಿದಿನಗಳನ್ನು ನಮ್ಮ ಪ್ರಾಚೀನ ಮಹರ್ಷಿಗಳು ನಮಗೆ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಈ ಮಹಾಶಿವರಾತ್ರಿ, ಹೀಗೆ ನಾವು ಈ ನವರಾತ್ರಿ, ದಸರಾ ಬರುತ್ತೆ, ಆಶ್ವಯುಜ ಮಾಸದಲ್ಲಿ ಬರತಕ್ಕಂಥದ್ದು. ಅದಕ್ಕೆ ನವರಾತ್ರಿ 9 ರಾತ್ರಿ ಪೂಜೆಯನ್ನು ಮಾಡೋದಕ್ಕೆ ಅದಕ್ಕೆ ವಿಶೇಷವಾಗಿ ಹೇಳಿದ್ದಾರೆ. ಪ್ರದೋಷ ಕಾಲ, ಯಾವ ಸಂಧ್ಯಾಕಾಲದಲ್ಲಿ ನಾವು ಮಾಡತಕ್ಕಂತಹ ಪೂಜೆ, ಅದು ಪ್ರದೋಷ ಪೂಜೆ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಕೆಲವೊಂದು ಆಚರಣೆಗಳನ್ನು ಮಾಡುವುದಕ್ಕೆ, ಹಬ್ಬ ಹರಿದಿನಗಳನ್ನು ಆಚರಣೆ ಅಥವಾ ಯಾವುದೇ ಜಪ, ಅನುಷ್ಠಾನ, ಧ್ಯಾನ ಇವುಗಳನ್ನು ಮಾಡುವುದಕ್ಕೆ ಬ್ರಾಹ್ಮಿ ಮುಹೂರ್ತ, ಅರುಣೋದಯ, ಉಷಃಕಾಲ, ಸೂರ್ಯೋದಯ, ಪ್ರಾತಃ ಕಾಲ ಹೀಗೆಲ್ಲ ಹೇಳಿದ್ದಾರೆ. ಕಾಲ ವಿಭಜನೆಯ ನಮ್ಮ ಕಾಲ ಗಣನೆ ತುಂಬ ಮುಖ್ಯ ನಮಗೆ. ಯಾವುದೇ ನಾವು ಕಾಲ ಸರಿಯಾಗಿರಬೇಕು. ಕಾಲ, ದೇಶ, ಕಾಲ, ದೇಹ ಇವೆಲ್ಲವೂ ಕೂಡ ಸರಿಯಾಗಿದ್ದರೆ ಮಾತ್ರ ನಾವು ದೈವ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಹಾಗೆ ಈ ಮಹಾಶಿವರಾತ್ರಿಯಲ್ಲೂ ಕೂಡ ಚತುರ್ದಶಿ, ಕೃಷ್ಣಪಕ್ಷ ಚತುರ್ದಶಿ ಇರಬೇಕು. ಚತುರ್ದಶಿ
ನಿಶೀತ ವ್ಯಾಪಿನಿ ಆಗಿರೋ ನಿಶೀತ ವ್ಯಾಪಿನಿ ಅಂದರೆ ರಾತ್ರಿ ಕಾಲದಲ್ಲಿ ಸಂಪೂರ್ಣವಾಗಿ ಚತುರ್ದಶಿ ಇದ್ದರೆ ಅದು ಶ್ರೇಷ್ಠ ಅಂತ. ಚತುರ್ದಶಿ ಇಲ್ಲದೇ ಇದ್ದರೆ ಅಥವಾ ಅಲ್ಪ ಸ್ವಲ್ಪ ಇದ್ದು ಪೂರ್ವ ದಿನದಲ್ಲಿ ಪರದಿನದಲ್ಲಿ ಇದ್ದರೆ ಅವೆಲ್ಲ ಶಿವರಾತ್ರಿ ನಿರ್ಣಯ ಯಾವಾಗೆ ಮಾಡಬೇಕು ಅನ್ನತಕ್ಕಂಥ ಶಾಸ್ತ್ರಗ್ರಂಥದಲ್ಲಿ ಹೇಳಿದ್ದಾರೆ. ಅದರಿಂದ ಚತುರ್ದಶಿ ತಿಥಿ ಇರಬೇಕು, ಅದು ರಾತ್ರಿ ಸಂಪೂರ್ಣವಾಗಿ ಇದ್ದಾಗ ಮಾತ್ರ ಅದು ಮಹಾಶಿವರಾತ್ರಿ, ಶಿವನ ಪೂಜೆಗೆ ವಿಶೇಷವಾಗಿರತಕ್ಕಂತಹ ಕಾಲ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಈ ಶಿವರಾತ್ರಿ ವ್ರತ ಮಾಡಬೇಕಾದ್ರೆ ರಾತ್ರಿ ಕಾಲದಲ್ಲಿ ಜಾಗರಣೆ, ಪೂಜೆ, ಉಪವಾಸ ಇವೆಲ್ಲೂ ಕೂಡ ತುಂಬ ಮುಖ್ಯ. ಅದಕ್ಕೆ ಪೂರ್ವಭಾವಿಯಾಗಿ ನಾವು ತ್ರಯೋದಶಿಯ ದಿವಸವೇ ನಕ್ತ ಭೋಜನ ಅಂದರೆ ಒಂದೇ ಹೊತ್ತು ಊಟವನ್ನು ಮಾಡಿ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಬೇಕು. ಯಾವುದೇ ಒಂದು ವ್ರತವನ್ನು ಮಾಡಬೇಕಾದರೆ, ಪೂಜೆಯನ್ನು ಮಾಡಬೇಕಾದರೆ ಪೂರ್ವ ಸಿದ್ಧತೆ ಇಲ್ಲದೇ ಇದ್ದರೆ ಕಾನ್ಸಂಟ್ರೇಷನ್ ಬರಲ್ಲ, ಏಕಾಗ್ರತೆ ಬರುವುದಿಲ್ಲ, ಅದು ಸಾರ್ಥಕ ಆಗುವುದಿಲ್ಲ, ಸುಮ್ಮನೆ ಯಾಂತ್ರಿಕ ಆಗಿಬಿಡುತ್ತೆ ಪೂಜೆ ಅನ್ನತಕ್ಕಂಥದ್ದು. ಆದ್ದರಿಂದ ನೀವು ಸರಿಯಾದ ರೀತಿಯಲ್ಲಿ ಆ ಪೂಜೆ ನಮಗೆ ಫಲವನ್ನು ಕೊಡಬೇಕು, ಶಿವಾನುಗ್ರಹ ಪ್ರಾಪ್ತಿ ಆಗಬೇಕು ಅಂದರೆ ಸರಿಯಾದಂತಹ ಸಮಯ ಅಂದರೆ ಪ್ರದೋಷ ಕಾಲದಿಂದಲೇ ನಾವು ಅಂದರೆ ತ್ರಯೋದಶಿಯಿಂದಲೇ ಆ ಪೂರ್ವಭಾವಿಯಾಗಿ ಮಹಾಶಿವರಾತ್ರಿಗೆ ನಾವು ತಯಾರಾಗಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಅದನ್ನು ತ್ರಯೋದಶಿ, ಚತುರ್ದಶಿ ಮತ್ತು ಅಮಾವಾಸ್ಯೆ 3 ದಿವಸ, ಅಂದರೆ ಚತುರ್ದಶಿಯ ದಿವಸ ನೀವು ಪಾರಣೆ ಅಂತೇಳಿ ಹೇಳ್ತಾರೆ. ಪಾರಣೆ ಅಂದರೆ ಉಪವಾಸ, ವಿಶೇಷವಾಗಿ ಶಿವರಾತ್ರಿಗೆ ಇರತಕ್ಕಂಥದ್ದು, ಮಹಾಶಿವರಾತ್ರಿಗೆ ಉಪವಾಸ ನಂತರ ಆಹಾರವನ್ನು ಸೇವಿದ ಪಾರಣೆ ಅಂತ ಹೇಳಿ ಹೇಳ್ತಾರೆ. ಅದು ಕೂಡ ಚತುರ್ದಶಿಯಲ್ಲಿ ಮಾಡಿದರೆ ತುಂಬ ಶ್ರೇಷ್ಠ ಅಂತೇಳಿ ಹೇಳಿದ್ದಾರೆ. ಹೀಗೆ ಮಹಾಶಿವರಾತ್ರಿಗೆ ಚತುರ್ದಶಿ ಈ ತಿಥಿ ಏನಿದೆ ಇದು ನಿಶೀತ ವ್ಯಾಪಿನಿಯಾಗಿರತಕ್ಕಂಥದ್ದು. ಪಾರಣೆಯನ್ನು ಕೂಡ ಆ ಚತುರ್ದಶಿ ತಿಥಿಯಲ್ಲೇ ಮಾಡಿದರೆ ಅದು ಕೋಟಿ ಫಲವನ್ನು ಕೊಡುತ್ತೆ ಅನ್ನತಕ್ಕಂತಹ ಒಂದು ಕಾಲ ನಿರ್ಣಯವನ್ನು ಶಾಸ್ತ್ರದಲ್ಲಿ ಹೇಳಿರತಕ್ಕಂಥದ್ದು ನಾವು ನೋಡ್ಬೋದು. ಪ್ರತಿ ತಿಂಗಳು ಏಕಾದಶಿ ಅನ್ನೋದು ಬರುತ್ತೆ. ಈಗ ಶಿವರಾತ್ರಿ ದಿನ ಉಪವಾಸ ಮಾಡೋದ್ರಿಂದ ಅದು ನಮಗೆ ಶಿವ ಯಾವ ರೀತಿ ನಮಗೆ ಅನುಗ್ರಹ ಮಾಡ್ತಾನೆ, ಅಥವಾ ಶಿವನಿಂದ ನಮಗೆ ಯಾವ ರೀತಿ ಒಂದು ಶಕ್ತಿ ಬರುತ್ತೆ ಉಪವಾಸ ಮಾಡೋದ್ರಿಂದ? ಉಪವಸತಿ ಇತಿ ಉಪವಾಸ ಅಂತೇಳಿ ಹೇಳ್ತಾರೆ. ನೀವು ಯಾವುದೇ ಪೂಜೆಯನ್ನು ಮಾಡಿ, ಯಾವುದೇ ವ್ರತಗಳನ್ನು ಮಾಡಿ, ಅದಕ್ಕೆ ಆಹಾರ ನಿಯಮವನ್ನು ಹೇಳಿದ್ದಾರೆ. ಆಹಾರ ನಿಯಮ, ಹೇಗೆ ಆಹಾರವನ್ನು ಸ್ವೀಕರಿಸಬೇಕು, ಯಾವ ಸಮಯದಲ್ಲಿ ಸ್ವೀಕರಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಸ್ವೀಕರಿಸಬೇಕು, ಯಾವ ಸಮಯದಲ್ಲಿ ಸ್ವೀಕರಿಸದೇ ಇರಬೇಕು, ಇದನ್ನೆಲ್ಲವೂ ಕೂಡ ಹೇಳಿದ್ದಾರೆ. ಅದಕ್ಕೆ ಉಪವಾಸ ಅಂದರೆ ಕೇವಲ ನಾವು ಊಟ ಮಾಡದೇ ಇರತಕ್ಕಂಥದ್ದೇ ಉಪವಾಸ ಅಂತ ಹೇಳಿ ಅರ್ಥ ಅಲ್ಲ. ಉಪವಸತಿ ಅಂದರೆ ದೇವರ ಸಮೀಪದಲ್ಲಿ ನಾವು ಕುಳಿತುಕೊಂಡಿರ್ತಕ್ಕಂಥದ್ದು ಅಂತ. ಅಂದರೆ ದೇವರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲೇ ಬೆಳಗಿಂದ ರಾತ್ರಿವರೆಗೆ ಕುಳಿತುಕೊಂಡ್ರೆ ಅದು ಉಪವಾಸ ಆಗುವುದಿಲ್ಲ. ನಮ್ಮ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡಿ ಅದಕ್ಕೆ ಯಾವುದೇ ಆಹಾರವನ್ನು ಕೊಡದೆ, ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಕಣ್ಣಿನಿಂದ ಕೇವಲ ನಾವು ಭಗವಂತನನ್ನು ನೋಡಬೇಕು, ಭಗವಂತನ ವಿಗ್ರಹವನ್ನು, ಪರಮಾನಂದ ವಿಗ್ರಹವನ್ನು ನಾವು ದರ್ಶನವನ್ನು ಮಾಡಬೇಕು. ಕಿವಿಗೆ ಉಪವಾಸ ಅಂದರೆ ಏನು, ಬೇರೆ ಏನು ಕೇಳಬಾರದೇ ಇರತಕ್ಕಂಥದ್ದು ಕೇಳ್ತಕ್ಕಂಥದ್ದು, ಯಾವುದು ಅಸಂಬದ್ಧವಾದಂತಹ ಮಾತುಗಳನ್ನು ಇಂತಹದ್ದೆಲ್ಲ ಮಾಡಬಾರ್ದು. ಕಿವಿಗೆ ಭಗವಂತನ ಆ ಪುಣ್ಯ ಶ್ರವಣ, ಭಜನೆ ಇರ್ಬೋದು, ಕೀರ್ತನೆ ಇರಬಹುದು, ಸ್ತೋತ್ರಗಳಿರ್ಬೋದು, ಇಂತಹದ್ದನ್ನು ಕೇಳಿಕೊಂಡೇ ಆ ದಿವಸವನ್ನು ನಾವು ಕಳೀತಕ್ಕಂಥದ್ದು ಇದೆಯಲ್ಲ, ಅದು ಕಿವಿಗೆ ಉಪವಾಸ. ಇನ್ನು ನಾಲಿಗೆ, ಜಿಹ್ವೇಂದ್ರಿಯ ಅಂತ ಹೇಳ್ತಾರೆ. ನೀವು ಎಷ್ಟೇ ತೃಪ್ತಿಪಡಿಸಿದರೂ ಕೂಡ ನಾಲಿಗೆಗೆ ತೃಪ್ತಿ ಆಗುವುದಿಲ್ಲ. ಆದ್ದರಿಂದ ನಾಲಿಗೆ, ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ ಅಂತ ಹೇಳಿ ದಾಸರೇ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಆ ದಿವಸ ಅನಾವಶ್ಯಕವಾದಂತಹ ವ್ಯರ್ಥ ಕಲಾಪ ಅಥವಾ ವ್ಯರ್ಥಾಲಾಪ ಅಂತ ಹೇಳ್ತಾರಲ್ಲ, ಅಂತಹ ಅನಾವಶ್ಯಕ ಮಾತುಗಳನ್ನು ಆಡದೆ ನಾವು ಭಗವಂತನ ಸ್ತೋತ್ರವನ್ನು ಪಠಿಸಬೇಕು, ಭಗವಂತನ ಮಂತ್ರವನ್ನು ಪಠಿಸಬೇಕು, ಭಗವಂತನ ಭಜನೆಯ ಸ್ತೋತ್ರ, ಗಾಯನ ಇವುಗಳನ್ನು ಮಾಡಿ ಆ ಮೂಲಕ ಆ ಜಿಹ್ವೇಂದ್ರಿಯಕ್ಕೆ ನಾವು ಕೆಲಸವನ್ನು ಕೊಡುವ ಮೂಲಕ ಅದು ಉಪವಾಸ ಆಚರಣೆಯನ್ನು ಮಾಡಬೇಕು. ಇನ್ನು ಮನಸ್ಸು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಎಲ್ಲ ಜ್ಞಾನೇಂದ್ರಿಯಗಳಲ್ಲಿ ಮನಸ್ಸು, ಬುದ್ಧಿ ಹಿಡಿತದಲ್ಲಿದ್ದರೆ, ನೀವು ಹಿಡಿತದಲ್ಲಿ ಇಲ್ಲದೇ ಇದ್ದರೆ ಏನೂ ಸಾಧನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ಆ ಮನಸ್ಸು, ಬುದ್ಧಿಯನ್ನು ನಿಯಂತ್ರಣವನ್ನು ಮಾಡಿ ನಾವು ಶಿವರಾತ್ರಿಯ ದಿವಸ ಶಿವನಲ್ಲಿಯೇ ನಮ್ಮ ಮನಸ್ಸನ್ನು ಇಡಬೇಕು. ಬುದ್ಧಿಯಿಂದ ಶಿವನ ಮಹಿಮೆಯನ್ನು ಧ್ಯಾನವನ್ನು ಮಾಡಬೇಕು. ಇದೆಲ್ಲ ಉಪವಾಸ ಅಂತೇಳಿ ಹೇಳ್ತಾರೆ. ಇದೆಲ್ಲ ನಮಗೆ ಸಿದ್ಧಿ ಆಗಬೇಕಾದ್ರೆ ಹೊಟ್ಟೆ ತುಂಬ ತಿಳ್ಕೊಂಡ್ರೆ ನೀವು ಕಾನ್ಸಂಟ್ರೇಷನ್ನು, ಏಕಾಗ್ರತೆ ಅನ್ನತಕ್ಕಂಥ ಬರುವುದಿಲ್ಲ, ನಿದ್ರೆ ಬರುತ್ತೆ ಅಷ್ಟೇ. ಅದರಿಂದ ನೀವು ನಿರಾಹಾರವಾಗಿ ಅಂದರೆ ನಿಟ್ಟುಪವಾಸ ಅಂತೇಳಿ ಹೇಳ್ತಾರೆ. ಏಕಾದಶಿಯಲ್ಲೂ ಕೂಡ ಅದನ್ನೇ ಮಾಡ್ತಾರೆ. ಏಕಾದಶಿ ದಿವಸ ಮಾಡತಕ್ಕ ಉಪವಾಸಕ್ಕೂ ಅದೇ ಉದ್ದೇಶ. ಅಂದರೆ ನೀವು ದೇವರ ಸಾನ್ನಿಧ್ಯದಲ್ಲಿ ಇರಬೇಕು, ದೇವರ ಸಾಕ್ಷಾತ್ಕಾರ ಆಗಬೇಕು, ಏನೋ ದೈವಿಕವಾದ ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಆಹಾರ ನಿಯಮ ಪಾಲನೆಯನ್ನು ಮಾಡಲೇಬೇಕು. ಆಹಾರ ಶುದ್ಧಿ, ಸತ್ವಶುದ್ಧಿ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಈ ಸತ್ವಶುದ್ಧಿ, ಆಹಾರ ಶುದ್ಧಿ ಇಲ್ಲದೇ ಇದ್ದರೆ ನೀವು ಆಧ್ಯಾತ್ಮಿಕವಾದಂತಹ ಪ್ರಗತಿ ಉಂಟಾಗುವುದಿಲ್ಲ, ಆಧ್ಯಾತ್ಮಿಕವಾದಂತಹ ಸಾಧನೆಗೆ ಅದು ಪೂರಕವಾಗಿರುವುದಿಲ್ಲ. ಆದ್ದರಿಂದ ಎಷ್ಟು ಕಡಿಮೆ ಆಹಾರವನ್ನು ನಾವು ತೆಗೆದುಕೊಂಡ್ರೆ ಅಷ್ಟು ಆರೋಗ್ಯದಿಂದ ಮನಸ್ಸು, ಬುದ್ಧಿ, ಶರೀರ ಇರುತ್ತೆ. ಅದನ್ನು ಯಥೇಚ್ಛವಾಗಿ ಎಷ್ಟೊಂದು ನನಗೆ ತಿನ್ನಬಾರದು, ಅದನ್ನು ವೈದ್ಯಕೀಯ ವಿಜ್ಞಾನವೂ ಕೂಡ ಅದನ್ನೇ ಹೇಳುತ್ತೆ. ಅದರಿಂದ ಆ ಉಪವಾಸವನ್ನು ಮಾಡತಕ್ಕಂಥದ್ದು ಆಹಾರ ನಿಯಮವನ್ನು, ಅಂದರೆ ಆಹಾರವನ್ನು ತೆಗೆದುಕೊಳ್ಳದೆ
ಇನ್ನು ಅನಾರೋಗ್ಯ ಸಮಸ್ಯೆ ಇರತಕ್ಕಂಥವ್ರು, ವೃದ್ಧರು, ಚಿಕ್ಕ ಮಕ್ಕಳು ಇವರೆಲ್ಲ ಇದ್ದರೆ, ಆ ರೀತಿ ಇರಲಿಕ್ಕಾಗದೇ ಇದ್ದರೆ ಅವರಿಗೆ ಹೇಳಿದ್ದಾರೆ ಎ ಗ್ರೇಡ್ ಉಪವಾಸ, ಬಿ ಗ್ರೇಡ್ ಉಪವಾಸ, ಆ ರೀತಿಯಾಗಿ ಹಾಲು ಹಣ್ಣು ತೆಗೆದುಕೊಂಡು ಇರ್ಬೋದು, ಮುಸ್ರೆ ಇಲ್ಲದೆ ಇರತಕ್ಕಂಥ ತೆಗೆದುಕೊಳ್ಬೋದು. ಈ ರೀತಿಯಾಗಿ ಉಪವಾಸ ಮಾಡುವುದಕ್ಕೆ ಸಾಧ್ಯ ಇದೆ. ಆದರೆ ಶಕ್ತರು ಅಂದರೆ ಆರೋಗ್ಯವಾಗಿರ್ತಕ್ಕಂಥವರು ಕೂಡ ಈ ಯಾವುದು ಅವಲಕ್ಕಿ ಇರ್ಬೋದು ಅಥವಾ ಪುಳಿಯೋಗರೆ ಇರ್ಬೋದು, ಇಂತಹದ್ದನ್ನೆಲ್ಲ ತಿಂದು ಉಪವಾಸ ಮಾಡಿದರೆ ಅದು ಉಪವಾಸ ಅಂತ ಆಗುವುದಿಲ್ಲ, ಅದು ಆಧ್ಯಾತ್ಮಿಕ ಸಾಧನೆ ಅಂತ ಆಗುವುದಿಲ್ಲ. ಅದರಿಂದ ಉಪವಾಸ ಲಂಘನಂ ಪರಮೌಷಧಂ ಅಂತೇಳಿ ಹೇಳ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ. ಉಪವಾಸ ಎಲ್ಲದಕ್ಕೂ ಪರಮವಾದಂತಹ ಔಷಧ ಅಂತ. ಅಂದರೆ ಉಪವಾಸ ಮಾಡಿದರೆ ಎಷ್ಟೋ ರೋಗಗಳು ಹೊರಟೋಗುತ್ತೆ ಅಂತ. ಅದರಿಂದ ನಮ್ಮ ಋಷಿಮುನಿಗಳು ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿಯೂ ಕೂಡ ಉಪವಾಸವನ್ನು ಹೇಳಿದ್ದಾರೆ. ಅದನ್ನೇ ಈ ಮಹಾಶಿವರಾತ್ರಿಯಲ್ಲೂ ಕೂಡ ಉಪವಾಸ ಇದ್ದು, ಉಪವಾಸ ಸಂಕಲ್ಪ ಮುಖೇನ ಮಾಡಬೇಕು ಅಂತ ಸಂಕಲ್ಪ ಮಾಡಿ, ಯಾಕೆಂದರೆ ಉಪವಾಸ ಮಾಡಬೇಕಾದ್ರೆ ತಿನ್ನಬೇಕು ಅಂತ ಅನಿಸ್ಬೋದು, ಇದಕ್ಕೆಲ್ಲ ಭಗವಂತನ ಸಹ ಒಂದು ಅನುಗ್ರಹ ಇಲ್ಲದೆ ಇದ್ದರೆ ಆಗೋದಿಲ್ಲ. ಅದರ ಸಂಕಲ್ಪವನ್ನು ಮಾಡಬೇಕಾದರೂ ಕೂಡ ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಂಡು, ಈಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಶಿವರಾತ್ರಿ ವ್ರತವನ್ನು ಮಾಡ್ತಾ ಇದ್ದೀನಿ, ಶಿವರಾತ್ರಿಯಲ್ಲಿ ಉಪವಾಸವನ್ನು ಮಾಡ್ತಾ ಇದ್ದೀನಿ, ಜಾಗರಣೆಯನ್ನು ಮಾಡ್ತಾ ಇದ್ದೀನಿ, ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದೀನಿ, ಅದಕ್ಕೆ ನೀನು ಅನುಗ್ರಹವನ್ನು ಮಾಡಿ ಸಹಕರಿಸಿ ನಿನ್ನ ಪೂಜೆಯನ್ನು ನೀನು ಮಾಡಿಸಿಕೊಳ್ಳಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ನಾವು ಶಿವರಾತ್ರಿ ಆಚರಣೆಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದರಲ್ಲಿ ಉಪವಾಸವು ಕೂಡ ಪ್ರಮುಖವಾಗಿರತಕ್ಕಂಥದ್ದು. ಆದ್ದರಿಂದ ಈ ಉಪವಾಸ ಅನ್ನತಕ್ಕಂಥದ್ದು ಸಾರ್ಥಕವಾಗುವ ರೀತಿಯಲ್ಲಿ ಧಾರ್ಮಿಕವಾಗಿ ನಾವು ಆಚರಣೆಯನ್ನು ಮಾಡಿಕೊಂಡು ಆ ಮೂಲಕ ಉಪವಾಸವನ್ನು ಮಾಡತಕ್ಕಂಥದ್ದು ಶಿವರಾತ್ರಿಯಲ್ಲಿ ಹೇಳಿದ್ದಾರೆ. ಅದು ಪ್ರತಿಯೊಂದು ಹಬ್ಬ ಹರಿದಿನಲ್ಲೂ ಕೂಡ ಆಹಾರ ನಿಯಮ ಅಂತೇಳಿ ಹೇಳ್ಬೋದೇ ಹೊರತು ಊಟವನ್ನು ಮಾಡದೆ ಕೇವಲ ಯಾವುದೋ ಬೇರೆ ಚಿಂತನೆಯನ್ನು ಮಾಡಿಕೊಂಡು ಇದ್ದರೆ ಅದು ಉಪವಾಸ ಆಗುವುದಿಲ್ಲ. ಗುರುಗಳೇ, ಈಗ ನೀವು ಆಹಾರ ಕ್ರಮದ ಬಗ್ಗೆ ಹೇಳಿದ್ರಿ, ಆಮೇಲೆ ಯಾವ ರೀತಿ ಆಹಾರ ತೊಗೊಳ್ಬೋದು ಅಂತೆಲ್ಲ ಹೇಳಿದ್ರಿ. ಈಗ ನನ್ನ ಪ್ರಶ್ನೆ ಏನಂದರೆ, ಈಗ ಶಿವರಾತ್ರಿ ನಾನು ಬೆಳಗ್ಗಿಂದ ಉಪವಾಸ ಇದ್ದೀನಿ, ಈಗ ಸಂಜೆ ಅಥವಾ ರಾತ್ರಿ ಮುಗಿಯುತ್ತೆ, ನಾನು ಉಪವಾಸ ಮುಗಿದ ತಕ್ಷಣ ನಾನು ಆವಾಗ ಮಾಂಸಾಹಾರ ಅನ್ನೋದನ್ನು ಸೇವಿಸ್ಬೋದಾ? ಈ ಉಪವಾಸ ಮಾಡ್ತಕ್ಕಂಥದ್ದು ಆಗಲೇ ನಾನು ಹೇಳಿದೆ, ಉಪವಾಸ ಆದ ನಂತರ ಪಾರಣೆ ಅಂಥೇಳಿ ಹೇಳ್ತಾರೆ. ಉಪವಾಸವನ್ನು ಮುಗಿಸಿದ ನಂತರ ನಾವು ಪಾರಣೆಯನ್ನು ಮಾಡಿ, ಅಂದರೆ ಆಹಾರವನ್ನು ತೆಗೆದುಕೊಂಡು ನಾವು ಉಪವಾಸವನ್ನು ಮುಗಿಸಬೇಕು ಅಂತ. ಅಲ್ಲಿಗೆ ಉಪವಾಸದ ವ್ರತ ಮುಗೀತು ಅಂಥೇಳಿ ಅರ್ಥ. ವ್ರತ ಮಾಡಬೇಕಾದ್ರೆ ಮಾಂಸಾಹಾರ ತಿನ್ನೋ ಹಾಗಿಲ್ವಲ್ಲ, ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಅದರಿಂದ ಸಾತ್ವಿಕವಾದಂತಹ ಆಹಾರವನ್ನು ತೆಗೆದುಕೊಳ್ಳಬೇಕು. ಜೊತೆಯಲ್ಲಿ ಆ ನಾವು ತೆಗೆದುಕೊಳ್ಳತಕ್ಕಂತಹ ಆಹಾರ ಏನಿದೆ, ಫುಡ್ಡು, ಅದು ದೇವರಿಗೆ ನಾವು ಸಮರ್ಪಣೆಯನ್ನು ಮಾಡಿದಾಗ, ನೈವೇದ್ಯವನ್ನು ಮಾಡಿದಾಗ ಅದು ಪ್ರಸಾದ ಆಗುತ್ತೆ. ಅದರಿಂದ ನಾವು ತೆಗೆದುಕೊಳ್ಳತಕ್ಕಂಥ ಉಪವಾಸ ಮುಗಿದ ನಂತರ ಪಾರಣೆ ಅಂತ ಏನು ಮಾಡ್ತಾರಲ್ಲ, ಆ ಪಾರಣೆ ಭಗವಂತನಿಗೆ ನಾವು ತಿನ್ನತಕ್ಕಂತಹ ಸಾತ್ವಿಕವಾದಂತಹ ಆಹಾರವನ್ನು ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆಯನ್ನು ಮಾಡಿ ನಂತರದಲ್ಲಿ ಅದನ್ನು ಪ್ರಸಾದ ರೂಪದಲ್ಲಿ ನಾವು ಸ್ವೀಕರಿಸಿದಾಗ ಮಾತ್ರ ಆ ವ್ರತದ ಆ ಶಿವಪೂಜೆಯ ಈಶ್ವರನ ಮಹಾಶಿವರಾತ್ರಿ ಆಚರಣೆ ಸಂಪೂರ್ಣ ಫಲ ಸಿಗುತ್ತೆಯೇ ಹೊರತು ಕೇವಲ ಮಾಂಸಾಹಾರ ಅಂಥೇಳಿ ಅರ್ಥ ಅಲ್ಲ. ಮಾಂಸಾಹಾರ ತಿನ್ನಬಾರದು. ಬೇರೆ ಯಾವುದು ತಾಮಸ ಪ್ರವೃತ್ತಿಯನ್ನು ಉದ್ಬೋಧನೆ ಮಾಡತಕ್ಕಂತಹ, ಅಂದರೆ ಸ್ಪೈಸಿ ಫುಡ್ ಅಂತೇಳಿ ಹೇಳ್ತಾರಲ್ಲ, ಇಂತಹ ಮಸಾಲೆ ಪದಾರ್ಥಗಳನ್ನು ಕೂಡ ಹಬ್ಬ ಹರಿದಿನಗಳಲ್ಲಿ ಸ್ವೀಕಾರವನ್ನು ಮಾಡಬಾರದು ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಸಾತ್ವಿಕವಾದಂತಹ ಸಸ್ಯಾಹಾರವನ್ನು ತೆಗೆದುಕೊಂಡು ವ್ರತವನ್ನು ಉಪವಾಸವನ್ನು ಮುಗಿಸ್ತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಇರತಕ್ಕಂಥದ್ದು. ಗುರುಗಳು, ಈಗ ಜಾಗರಣೆ ಮಾಡ್ತೀವಿ ಅವತ್ತು ನಾವು. ಹಿಂದಿನ ಕಾಲದಲ್ಲೆಲ್ಲ ಏನಾಗಿತ್ತು ಅಂದರೆ, ದೇವಸ್ಥಾನದಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ತಾಯಿದ್ರು, ಅಲ್ಲಿ ಶಿವನ ಪಾರಾಯಣ ಮಾಡ್ತಾಯಿದ್ರು, ಅಥವಾ ಏನೋ ಶಿವನ ಬಗ್ಗೆ ಓದ್ತಾಯಿದ್ರು, ಆಮೇಲೆ ಶಿವನ ಬಗ್ಗೆ ನಾಟಕಗಳಾಗಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ರು. ಬಟ್ ಈಗ ಕಾಲ ತುಂಬ ಬದಲಾಗ್ಬಿಟ್ಟಿದೆ. ಈಗ ಯಂಗ್ ಜನ್ರೇಷನ್ ಎಲ್ಲ ನೋಡ್ಬೋದು ನಾವು, ಶಿವರಾತ್ರಿ ಅಂದ ತಕ್ಷಣ ಅವರು ಶಿವನ ಸಾಂಗ್ಸನ್ನು ಮೊಬೈಲಲ್ಲಿ ಇಟ್ಕೊಂಡು, ಅಂದರೆ ನಾನು ಜಾಗರಣೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಈಗ ಫೋನಲ್ಲೇ ಕಳೀತಾರೆ. ಸೊ ಈಗ ಶಾಸ್ತ್ರದ ಪ್ರಕಾರ ಜಾಗರಣೆ ಅಂದರೆ ಏನು? ಜಾಗರಣೆಗೆ ಏನು ಮಹತ್ವ ಇದೆ ಅವತ್ತಿನ ದಿವಸ? ಜಾಗರಣೆ ಅಂದರೆ ನೈಟ್ ಲೈಫ್ ಅಲ್ಲ. ಜಾಗರಣೆಗೆ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ನಮ್ಮ ಶಾಸ್ತ್ರೀಯವಾಗಿ ಇದೆ. ಆದರೆ ಈಗ ಪ್ರತಿಯೊಬ್ಬರೂ ಈ ಯುವಜನಾಂಗದಲ್ಲಿ ಗರಿಷ್ಠ ಮಟ್ಟದಲ್ಲಿ ಪ್ರತಿನಿತ್ಯವೂ ಜಾಗರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ರಾತ್ರಿಯೆಲ್ಲ ಇದ್ದಿದ್ದು ಬೆಳಗಿನ ಜಾವದಲ್ಲಿ ಮಲಗತಕ್ಕಂತಹ ಪ್ರವೃತ್ತಿ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ನಮ್ಮಲ್ಲಿ ಬಂದುಬಿಟ್ಟಿದೆ ಇವಾಗ. ಹೇಗೆ ಎಲ್ಲವೂ ಕೂಡ ಆಧುನೀಕರಣ, ಈ ಪಾಶ್ಚಾತ್ಯ ಸಂಸ್ಕೃತಿ ಬರ್ತಾ ಇದೆಯೋ ಅದೇ ರೀತಿ ಈ ನೈಟ್ ಲೈಫ್ ಅನ್ನೋದು ಕೂಡ ಬಂದುಬಿಟ್ಟಿದೆ. ಅದು ನೈಟ್ ಲೈಫು ಬೇರೆ, ಜಾಗರಣೆ ಬೇರೆ. ಅದನ್ನು ತಿಳಿದುಕೊಳ್ಳಬೇಕಾಗತ್ತೆ. ರಾತ್ರಿಯೆಲ್ಲ ಎಚ್ಚರ ಇದ್ದರೆ ಅದು ಜಾಗರಣೆ ಅಂತ ಹೇಳಿ ಆಗುವುದಿಲ್ಲ. ನೀವು ಜಾಗರಣೆಯನ್ನು ಬೇರೆ ಯಾವುದೇ ಹಬ್ಬ ಹರಿದಿನಕ್ಕೆ ಹೇಳಲಿಲ್ಲ, ಕೇವಲ ಮಹಾಶಿವರಾತ್ರಿಗೆ ಮಾತ್ರ ಜಾಗರಣೆಯೂ ಕೂಡ ಮಹಾಶಿವರಾತ್ರಿಯ ಮಹಾಶಿವರಾತ್ರಿಯ ಪೂಜೆಯ ಒಂದು ಅಂಗ ಅಂತ ಹೇಳಿದ್ದಾರೆ ಜಾಗರಣೆ. ಯಾಕೆ ಅದರ ಮಹತ್ವ ನಾನು ಹೇಳ್ತೀನಿ.
ಯಾಕೆಂದರೆ ಈ ಜಾಗರಣೆಯನ್ನು ಮಾಡಬೇಕಾದ್ರೆ ನಾವು ಯಾವುದೋ ಅಸಂಬದ್ಧವಾದಂತಹ ಕಲಾಪಗಳನ್ನು, ಯಾವ ಸಿನಿಮಾವನ್ನು ನೋಡಿಕೊಳ್ಳತಕ್ಕಂಥದ್ದು ಅಥವಾ ಮೊಬೈಲನ್ನು ನೋಡಿಕೊಂಡು ಅಥವಾ ಇನ್ನೇನೋ ಕಾಡು ಹರಟೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಮದ್ಯಪಾನ ಇಂತಹ ಯಾವುದೇ ದುಶ್ಚಟಗಳನ್ನು ಮಾಡಿಕೊಂಡು ಜಾಗರಣೆಯನ್ನು ಮಾಡತಕ್ಕಂಥದ್ದಲ್ಲ. ಇದಕ್ಕೆಲ್ಲ ಹೇಳಿದ್ದಾರೆ, ಬೇಡರ ಕಣ್ಣಪ್ಪನೇ ಮಾಡಿದ್ದ, ಅವನು ಬೇಡ, ಅವನಿಗೇನು ಗೊತ್ತಿಲ್ಲ ಮಾಡಿದ್ದ, ಅವನಿಗೆ ಈಶ್ವರನ ಅನುಗ್ರಹ ಆಯ್ತಲ್ಲ, ನಮಗೂ ಆಗ್ಬೋದು ಅಂತ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ರೀತಿ ಅಲ್ಲ, ಅವನಿಗೆ ಜನ್ಮಾಂತರದ ಒಂದು ಸಂಸ್ಕಾರ ಇದ್ದರಿಂದ ಆ ಶಿವನ ಅನುಗ್ರಹ ಆಯಿತು. ಅವನು ಜಾಗರಣೆಯನ್ನು ಮಾಡಿದ್ದಾನೆ, ಉಪವಾಸವನ್ನು ಮಾಡಿದ್ದ, ದೇವರಿಗೆ ಪೂಜೆ ಬಿಲ್ಲುಪತ್ರ ಅರ್ಚನೆಯನ್ನು ಮಾಡಿದ್ದ, ಅದನ್ನು ಯಾರೂ ಹೇಳಲ್ಲ. ಅವನು ಇದ್ದ, ನಮಗೂ ಆಗಬೇಕು ಅಂತ ಹೇಳ್ತಾರೆ. ಆ ರೀತಿ ಅಲ್ಲ. ಈ ಜಾಗರಣೆಯನ್ನು ಮಾಡಬೇಕಾದರೆ ಆ ಮಹಾಶಿವರಾತ್ರಿಯಲ್ಲಿ ನಾವು ವಿಶೇಷವಾಗಿ ಶಿವನಲ್ಲಿಯೇ ನಮ್ಮ ಮನಸ್ಸನ್ನು ಇಟ್ಟು ಆ ಮೂಲಕ ಶಾಸ್ತ್ರದಲ್ಲಿ ನಮ್ಮ ಹಿರಿಯರು ಏನು ಹೇಳಿದ್ದಾರೆ, ಋಷಿಮುನಿಗಳು ಏನು ಹೇಳಿದ್ದಾರೆ, ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ನಾವು ತಿಳ್ಕೊಳ್ಬೇಕು. ನಹಿಜ್ಞಾನೇನ ಸದೃಶಂ ಅಂಥೇಳಿ ನೀವು ತಿಳ್ಕೊಳ್ಳದೇ ಇದ್ದರೆ ಯಾವುದೂ ಕೂಡ ತಿಳಿದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ತಿಳಿದವರಿಂದ ತಿಳಿದದ್ದನ್ನು ತಿಳಿದುಕೊಂಡು ಆ ಮೂಲಕ ಅರ್ಥಪೂರ್ಣವಾಗಿ ನಾವು ಯಾವುದೇ ಪೂಜೆ ವ್ರತ ಇಂತಹದ್ದನ್ನು ಆಚರಣೆಯನ್ನು ಮಾಡಬೇಕು. ಜಾಗರಣೆ ಶಿವರಾತ್ರಿಯಲ್ಲಿ ವಿಶೇಷವಾಗಿ ಹೇಳಿರತಕ್ಕಂಥದ್ದು ಏಕೆ ಅಂದರೆ ಶಿವಪೂಜೆಯನ್ನು ಮಾಡುವುದಕ್ಕೆ. ಆ ರಾತ್ರಿ ಸಮಯದಲ್ಲಿ ಯಾಕಾಯಿತು ಅನ್ನೋದಕ್ಕೆ ಮುಂದೆ ನಾನು ಹೇಳ್ತೀನಿ. ಅದೇ ಜಾಗರಣೆ ರಾತ್ರಿಯೇ ಯಾಕೆ ಪೂಜೆ ಮಾಡಬೇಕು ಅನ್ನತಕ್ಕಂಥದ್ದು. ಆ ಜಾಗರಣೆಯ ಒಂದು ವಿಶೇಷವಾದಂಥ ಮಹತ್ವ ಏನು ಅಂತಂದರೆ, ಆ ರಾತ್ರಿ ಸಮಯದಲ್ಲಿ, ರಾತ್ರಿ ಅಂದರೆ ಏನು, ಅಂಧಕಾರ, ಅವಿದ್ಯೆ, ಕಷ್ಟ, ಸಮಸ್ಯೆ, ಈ ರೀತಿ ನಾವು ಕತ್ತಲೆಯನ್ನು ನಾವು ಕಷ್ಟಕ್ಕೆ, ಸಮಸ್ಯೆಗೆ, ಅವಿದ್ಯೆಗೆ, ವಿದ್ಯೆಯಲ್ಲದೆ ಇರತಕ್ಕಂಥದ್ದು ಅಂಧಕಾರ, ಇದಕ್ಕೆಲ್ಲ ನಾವು ಹೋಲಿಸ್ತೀವಿ. ಆ ಅಂಧಕಾರವನ್ನು, ಅಂಧಕಾಸುರ ಮರ್ಧನಾಯ ನಮಃ, ಈಶ್ವರನಿಗೆ ಇನ್ನೊಂದು ಹೆಸರು. ಅಂಧಕಾಸುರನ ಸಂಹಾರವನ್ನು ಮಾಡಿರ್ತಕ್ಕಂಥವ್ರು ಪರಮೇಶ್ವರ. ಅಂತಹ ನಮ್ಮಲ್ಲಿರತಕ್ಕಂತಹ ಅಂಧಕಾರವನ್ನು ನಾವು ಕಳೆದುಕೊಳ್ಳುವುದಕ್ಕೆ, ಕಷ್ಟಗಳಿಂದ ಹೊರಬರುವುದಕ್ಕೆ, ಅವಿದ್ಯೆಯಿಂದ ಹೊರಬಂದು ಆ ಮೂಲಕ ಶಿವ ಸಾಕ್ಷಾತ್ಕಾರವನ್ನು ಹೊಂದುವುದಕ್ಕೆ ಈ ಮಹಾಶಿವರಾತ್ರಿ ಅಂದರೆ ಕೃಷ್ಣ ಪಕ್ಷದ ಚತುರ್ದಶಿ ಮಾಘ ಮಾಸದಲ್ಲಿ ವಿಶೇಷವಾದಂತಹ ಪರ್ವಕಾಲ ಆಗಿರುವುದರಿಂದ, ಅಂದರೆ ಲಿಂಗ ಆವಿರ್ಭವಿಸಿದಂತಹ ಸಮಯ, ರಾತ್ರಿ ನಿಶೀತ ಮಧ್ಯರಾತ್ರಿಯಲ್ಲಿ ಈಶ್ವರ ಲಿಂಗ ಆವಿರ್ಭವಿಸುವಂಥ ಪುರಾಣಗಳಲ್ಲೆಲ್ಲ ಬರುತ್ತೆ. ಆದ್ದರಿಂದ ಆ ಸಮಯದಲ್ಲಿ ನಾವು ಎಚ್ಚರ ಇದ್ದು, ಅಂದರೆ ಒಂದು ರಾತ್ರಿಯಲ್ಲಿ 4 ಯಾಮಗಳು ಬರುತ್ತೆ. ಅಂದರೆ 3 ಗಂಟೆಗೆ ಎವರಿ 3 hours, 3 ಗಂಟೆಗೆ ಒಂದೊಂದು ಯಾಮ ಅಂಥೇಳಿ ಹೇಳ್ತಾರೆ. ಅಂದರೆ ಆ ಯಾಮದಲ್ಲಿ 6 ಗಂಟೆಯಿಂದ 9 ಗಂಟೆ, 9 ಗಂಟೆಯಿಂದ 12 ಗಂಟೆ, 12 ಗಂಟೆಯಿಂದ 3 ಗಂಟೆ, 3 ಗಂಟೆಯಿಂದ 6 ಗಂಟೆ, 4 ಯಾಮಗಳು. ಈ 6 ಗಂಟೆಯಿಂದ ಪ್ರಾತಃ ಕಾಲ 6 ಗಂಟೆಯವರೆಗೆ ಇರತಕ್ಕಂತಹ ಸಂಪೂರ್ಣವಾದಂತಹ ರಾತ್ರಿ ಕಾಲ ಏನಿದೆ, ಈ ಸಮಯದಲ್ಲಿ ನಾವು ಎಚ್ಚರವಿದ್ದು ಅನ್ನತಕ್ಕಂಥ, ಎಚ್ಚರ ಇರತಕ್ಕಂಥ ನಿದ್ರೆ ಮಾಡದೇ ಇರತಕ್ಕಂಥದ್ದು ಅಂತಲ್ಲ. ಅದು ನಿದ್ರೆ ಮಾಡದೇ ಇದ್ದರೆ, ಅದು ನಿದ್ರೆ ಮಾಡದೆ ಸುಮ್ಮನೆ ಕೂತಿದ್ರೆ ಪ್ರಯೋಜನ ಇಲ್ಲ. ನಿದ್ರೆಯನ್ನು ಮಾಡದೆ ನಾವು ಶಿವಪೂಜೆಯನ್ನು ಮಾಡಬೇಕು. ಶಿವಪೂಜೆ ಎಲ್ಲರೂ ಕೂಡ ಮಂತ್ರ ಹೇಳಿಕೊಂಡು ಅಭಿಷೇಕ ಮಾಡಲಿಕ್ಕೆ ಆಗದೇ ಇರ್ಬೋದು, ಎಲ್ಲರಿಗೂ ದೇವರ ಅಭಿಷೇಕ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗದೇ ಇರ್ಬೋದು. ಅವರವರ ಮನೆಯಲ್ಲಿಯೇ ಅವರು ಈಶ್ವರನ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಸುಮಾರು 23 ವಿಧವಾದಂತಹ ಲಿಂಗಗಳ ಅರ್ಚನೆಯನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕೇವಲ ದೇವಸ್ಥಾನದಲ್ಲಿರ್ತಕ್ಕಂಥ ಲಿಂಗ ಒಂದೇ ಅಲ್ಲ, ಮನೆಯಲ್ಲಿ ಯಾವುದಿದ್ದರೂ ಕೂಡ ಆಯಾ ರೂಪದಲ್ಲಿ ಲಿಂಗ ನಾವು ಮಾಡಿ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆ ಸಮಯದಲ್ಲಿ ನಾವು ಶಿವನ ಪೂಜೆಯನ್ನು ಮಾಡಬೇಕು, ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಬೇಕು, ಶಿವನಿಗೆ ಅಭಿಷೇಕವನ್ನು ಮಾಡಬೇಕು, ಇವೆಲ್ಲವನ್ನು ಅರ್ಚನೆಯಲ್ಲಿ ಹೇಳಿದ್ದಾರೆ. ಆ ರೀತಿಯಾಗಿ ನಾವು ಶಿವಧ್ಯಾನದಲ್ಲಿದ್ದು ಶಿವ ಜಪವನ್ನು ಮಾಡಿ, ಶಿವಪೂಜೆಯನ್ನು ಮಾಡಿ, ಶಿವನ ಭಜನೆಯನ್ನು ಮಾಡಿ, ಶಿವನ ಕಥೆಗಳನ್ನು ಕೇಳಿ, ಶಿವನಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ರೀತಿಯಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ಚಿಂತನೆಯನ್ನು ಮಾಡುವುದರಲ್ಲಿ ಇದ್ದರೆ ಮಾತ್ರ ಅದು ಅರ್ಥಪೂರ್ಣವಾದಂತಹ ಜಾಗರಣೆ ಆಗುತ್ತೆ. ಆ ಮೂಲಕ ಅದರಿಂದ ಆ ಶಿವ ಪೂಜೆಯ ಮಹಾಶಿವರಾತ್ರಿಯ ಒಂದು ಆಚರಣೆ ಅನ್ನತಕ್ಕಂಥದ್ದು ಸಾರ್ಥಕವಾಗುತ್ತೆ. ಅದು ಆಗದೇ ಇದ್ದರೆ ಕೇವಲ ಕಾಡು ಹರಟೆ ಅಥವಾ ಇನ್ನೇನು ಮಾಡ್ತಕ್ಕಂಥದ್ದು, ಮದ್ಯಪಾನ, ಎಂಜಾಯ್ ಮಾಡ್ತಕ್ಕಂಥದ್ದು, ನೈಟ್ ಕ್ಲಬ್, ಡ್ಯಾನ್ಸು, DJ ಅಂತೆಲ್ಲ ಬಂದುಬಿಟ್ಟಿದೆ ಇವಾಗ. ಆ ಥರದ್ದೆಲ್ಲ ಮಾಡಿಕೊಂಡು ನಾವು ಮಾಡ್ತಾ ಇದ್ದರೆ ನಗೆ ಜಾಗರಣೆ ಅಂತಿದೆ, ಅದು ತಪ್ಪನ್ನು ನಾನು ಹೇಳ್ತಾ ಇಲ್ಲ. ಅದು ಶಿವಪರವಾಗಿಯೇ ಇರಬೇಕು. ಅದು ಕೂಡ ಯಾವುದೋ ನಾವು ಎಂಜಾಯ್ಮೆಂಟ್ ಅಲ್ಲ. ಶಿವರಾತ್ರಿ ಅಂದರೆ, ಮಹಾಶಿವರಾತ್ರಿಯ ಜಾಗರಣೆ ಅನ್ನತಕ್ಕಂಥದ್ದು ಎಂಜಾಯ್ಮೆಂಟ್ ಅಲ್ಲ, ಅದು ಆಧ್ಯಾತ್ಮಿಕವಾದಂತಹ ಎಂಜಾಯ್ಮೆಂಟ್ ಆಗಿರಬೇಕು. ಈ ಲೌಕಿಕವಾದಂತಹ ಎಂಜಾಯ್ಮೆಂಟು ಶಿವರಾತ್ರಿಯ ಜಾಗರಣೆ ಆಗುವುದಿಲ್ಲ. ಗುರುಗಳೇ, ಮಹಿಳೆಯರು ಶಿವರಾತ್ರಿ ವ್ರತವನ್ನು ಮಾಡಬಹುದಾ? ಈ ಸರ್ವತ್ರ ಸಾರ್ವಕಾಲಿಕ ಎಲ್ಲರಿಗೂ ಕೂಡ ಈಶ್ವರನ ಪೂಜೆಯನ್ನು ಮಾಡುವುದಕ್ಕೆ ಒಂದು ಅಧಿಕಾರ ಅನ್ನತಕ್ಕಂಥದ್ದಿದೆ. ಅದು ಮಹಿಳೆಯರು, ಪುರುಷರು, ಮಕ್ಕಳು, ದೊಡ್ಡವರು ಅಂತ ಹೇಳಿ ಯಾವುದೇ ಭೇದ ಭಾವ ನಮ್ಮ ಧರ್ಮದಲ್ಲಿ ಇಲ್ಲ. ಆ ಮೂಲಕ ಇಲ್ಲವೇ ಇಲ್ಲ. ಯಾವ ದೇವರ ಪೂಜೆಯನ್ನು ಬೇಕಾದರೆ ಯಾರು ಬೇಕಾದರೂ ಮಾಡ್ಬೋದು, ಮಹಿಳೆಯರು ಮಾಡಬಾರ್ದು ಅನ್ನತಕ್ಕಂತಹ ನಿಷಿದ್ಧ ಇಲ್ಲ. ಎಲ್ಲೋ ಇದೆ, ಅದಕ್ಕೆ ನೀವು ಕೇಳಿದ್ರಿ. ಅದಕ್ಕೋಸ್ಕರ ಯಾವುದೇ ಒಂದು ಪೂಜೆ ಆಗಲಿ, ಯಾವುದೇ ವ್ರತ ಆದರೂ ಕೂಡ
ಪುರುಷರಿಗೆ ಎಷ್ಟು ಸಮಾನವಾದಂತಹ ಒಂದು ಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ಇದೆಯೋ ಅಷ್ಟೇ ಮಹಿಳೆಯರಿಗೂ ಕೂಡ ಇದೆ. ಆ ಪೂಜೆಯ ಒಂದು ಕ್ರಮದಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ, ಆದರೆ ಪೂಜೆ ಮಾಡಬಾರ್ದು ಮಹಿಳೆಯರು ಅಂತ ಎಲ್ಲೂ ಹೇಳಲೇ ಇಲ್ಲ. ಆದ್ದರಿಂದ ಪೂಜೆ ಮಹಾಶಿವರಾತ್ರಿಯ ಶಿವನ ಪೂಜೆಯನ್ನು ಮಾಡುವುದಕ್ಕೆ ಪುರುಷರು ಯಾವ ರೀತಿಯಾಗಿ ಮಾಡುತ್ತಾರೋ ಮಾಡಬೇಕು ಅಂತ ಇದೆಯೋ ಅದೇ ರೀತಿಯಾಗಿ ಮಹಿಳೆಯರು ಕೂಡ ಮಾಡಬೇಕು, ಮಾಡ್ತಾರೆ ಕೂಡ. ಈ ಸಂಪ್ರದಾಯಸ್ಥ ಮನೆತನದಲ್ಲಿ ಎಲ್ಲರೂ ಕೂಡ ಪತಿ ಪತ್ನಿಯರು ಒಟ್ಟಿಗೆ ಸೇರಿ ಯಾವುದೇ ವ್ರತ ಆಗಲಿ ಪತ್ನಿಯ ಜೊತೆಯಲ್ಲೇ ಮಾಡಬೇಕು ಅಂತ ಶಾಸ್ತ್ರ ಇದೆ. ಯಜ್ಞ ಸಂಯೋಗೇ ಪತ್ನಿ ಅಂತೇಳಿ ಹೇಳ್ತಾರೆ. ಅಂದರೆ ಯಜ್ಞ ಅಂದರೆ ಪೂಜೆ, ವ್ರತ. ಯಜ್ಞ ಅಂದರೆ ಹೋಮ ಅಂಥೇಳಿ ಅರ್ಥ ಅಲ್ಲ. ನೀವು ಯಾವುದೇ ದೇವತಾ ಕಾರ್ಯವನ್ನು ಮಾಡಿದರೂ ಕೂಡ ಅದೆಲ್ಲವೂ ಕೂಡ ಯಜ್ಞ ಅಂಥೇಳಿ ಕರೆಸಿಕೊಳ್ಳುತ್ತೆ. ಆದ್ದರಿಂದ ಈ ಒಂದು ವ್ರತ ಇರ್ಬೋದು, ಪೂಜೆ ಇರ್ಬೋದು, ಪತ್ನಿ ಜೊತೆಯಲ್ಲಿ ಇಲ್ಲದೇ ಇದ್ದರೆ ನೀವು ಪೂಜೆಯನ್ನು ಮಾಡುವುದಕ್ಕೆ, ವ್ರತವನ್ನು ಮಾಡುವುದಕ್ಕೆ ಅರ್ಹತೆಯೇ ಇಲ್ಲ. ಅದರಿಂದ ಸನ್ಯಾಸಿಗಳೇ ನೋಡಿ, ಯಾವುದೇ ವ್ರತ ಪೂಜೆಗಳ ಒಂದು ಅಧಿಕಾರ ಅನ್ನತಕ್ಕಂಥ ಶಾಸ್ತ್ರದಲ್ಲಿ ಇಲ್ಲ. ಗೃಹಸ್ಥರಿಗೆ ಮಾತ್ರ. ಗೃಹಸ್ಥರು ಅಂದರೆ ಏನು, ಮದುವೆ ಆಗಿರಬೇಕು ಅಂತ ಹೇಳಿ ಅರ್ಥ. ಆದ್ದರಿಂದ ನೀವು ಯಾವುದೇ ಪೂಜೆಯನ್ನು ಮಾಡಿ, ಯಾವುದೇ ವ್ರತವನ್ನು ಮಾಡಿ, ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಿ, ಯಾವುದೇ ತೀರ್ಥಯಾತ್ರೆಯನ್ನು ಮಾಡಿ, ಯಾವುದೇ ತೀರ್ಥ ಸ್ನಾನವನ್ನು ಮಾಡಿ ಪತ್ನಿ ಜೊತೆಯಲ್ಲಿ ಇದ್ದರೆ ಮಾತ್ರ ಅದರ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಹಾಗೆ ಮಹಾಶಿವರಾತ್ರಿಯ ಪೂಜೆಯೂ ಕೂಡ ಮಹಿಳೆಯೂ ಕೂಡ ಪುರುಷನ ಅಂದರೆ ತನ್ನ ಪತಿಯ ಜೊತೆಯಲ್ಲಿ ಇದ್ದರೂ ಇಬ್ಬರು ಒಟ್ಟಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು ಇದೆಯಲ್ಲ, ಅದೇ ಮಹಾಶಿವರಾತ್ರಿಯ ಒಂದು ವಿಶೇಷವಾದಂತಹ ಪೂಜೆ ಅಂತೇಳಿ ಹೇಳಬೇಕು. ನಾನು ಗಂಡನನ್ನು ಬಿಟ್ಟು ಪೂಜೆ ಮಾಡ್ತೀನಿ ಅಥವಾ ಹೆಂಡತಿಯನ್ನು ಬಿಟ್ಟು ಪೂಜೆ ಮಾಡ್ತೀನಿ ಅಂದರೆ ಅದು ಪೂಜೆಯ ಫಲ ಅನ್ನತಕ್ಕಂಥದ್ದು ಸಿಗುವುದಿಲ್ಲ. ಪತಿ ಪತ್ನಿಯರು ದಂಪತಿಗಳು ಒಟ್ಟಿಗೆ ಶಿವಪೂಜೆಯನ್ನು ಮಾಡುವುದಕ್ಕೆ ನಮ್ಮ ಧರ್ಮದಲ್ಲಿ ಪ್ರತಿಯೊಂದು, ಕೇವಲ ಶಿವಪೂಜೆ ಅಂತಲ್ಲ, ಪ್ರತಿಯೊಂದು ಪೂಜೆಗೆ ಕೂಡ ದಂಪತಿ ಸಮೇತವೇ ನೀವು ಮಾಡಬೇಕು. ಗುರುಗಳೇ, ಶಿವರಾತ್ರಿಯನ್ನು ವ್ರತಗಳ ರಾಜ ಅಂತ ಕರೀತಾರೆ. ರಾಜ ಅಂದಾಗ ಅಲ್ಲಿ ಮಹತ್ವ ಅನ್ನೋದು ಇದ್ದೇ ಇರುತ್ತೆ. ಹಾಗಿದ್ರೆ ಶಿವರಾತ್ರಿಯ ಮಹತ್ವ ಏನು? ತೀರ್ಥರಾಜ ಅಂಥೇಳಿ ನಾವು ಆಗಲೇ ನಾನು ಹೇಳಿದೆ, ತೀರ್ಥರಾಜ ಅಂತ ಹೇಗೆ ತ್ರಿವೇಣಿ ಸಂಗಮವನ್ನು, ಹಲವು ಪುಷ್ಕರಗಳನ್ನು ನಾವು ಕರಿತೀವೋ, ಅದೇ ರೀತಿ ವ್ರತಗಳಲ್ಲೆಲ್ಲ ವರಮಹಾಲಕ್ಷ್ಮಿ ವ್ರತ, ಗೌರಿ ವ್ರತ, ಗಣೇಶ ವ್ರತ, ಅನಂತ ವ್ರತ, ಈಗೆಲ್ಲ ವ್ರತಗಳು ತುಂಬ ಬರುತ್ತೆ ನಮ್ಮ ಧರ್ಮದಲ್ಲಿ. ಅದರಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠತಮವಾಗಿರತಕ್ಕಂತಹ ಒಂದು ವ್ರತ ಅಂತಂದರೆ ಮಹಾಶಿವರಾತ್ರಿಯ ವ್ರತ, ಅಂದರೆ ವ್ರತ ರಾಜ ಅಂಥೇಳಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ ಅದಕ್ಕೆ ಅಷ್ಟೊಂದು ಮಹತ್ವ ಇದೆ. ಆ ಸಮಯದಲ್ಲಿ ನಾವು ಆ ಶಿವಪೂಜೆಯನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಒಂದು ಫಲ ನಮಗೆ ಸಿಗುವುದರಿಂದ ಇನ್ನಿತರ ವ್ರತಗಳಿಗಿಂತ ಇದರ ಒಂದು ಫಲ ಅನ್ನತಕ್ಕಂಥದ್ದು ಉತ್ಕೃಷ್ಟವಾದಂತಹ ಮಟ್ಟದಲ್ಲಿ ಮನುಷ್ಯನಿಗೆ ಲಭ್ಯವಾಗಿ ಆ ಮೂಲಕ ಆತ್ಮೋದ್ಧಾರಕ್ಕೆ ಕಾರಣ ಆಗುವುದರಿಂದ ಅದಕ್ಕೆ ನಾವು ವ್ರತರಾಜ ಅಂಥೇಳಿ ಹೇಳಿದ್ದಾರೆ. ಅದನ್ನು ರಾಜನ ಸ್ಥಾನದಲ್ಲಿ, ರಾಜ ಅಲ್ಲ ಚಕ್ರವರ್ತಿಯ ಸ್ಥಾನದಲ್ಲಿ ಈ ಮಹಾಶಿವರಾತ್ರಿಯ ವ್ರತ ಇರತಕ್ಕಂಥದ್ದು. ಅಂದರೆ ಶಾಸ್ತ್ರದಲ್ಲೂ ಅದನ್ನೇ ಹೇಳಿದೆ, ಶಿವರಾತ್ರೀತಿ ಇತಿ ಖ್ಯಾತ ಸರ್ವಯಜ್ಞೋತ್ತಮೋತ್ತಮ ಅಂತ. ಎಲ್ಲ ಯಜ್ಞಗಳಿಂದ ಅಶ್ವಮೇಧ, ಭೋಂಡರೀಕ, ರಾಜಸೂಯ ಹೀಗಿದ್ದೆಲ್ಲ ವ್ರತಗಳನ್ನೆಲ್ಲ ನಾವು ಕೇಳಿದ್ದೇವೆ ಹಿಂದೆ, ರಾಜ ಮಹಾರಾಜರೆಲ್ಲ ಮಾಡ್ತಾಯಿದ್ರು ಅಂತ. ಅಂತಹ ಒಂದು ಮಹಾ ಯಾಗಗಳನ್ನು ಮಾಡಿದಂತಹ ಫಲ ಅನ್ನತಕ್ಕಂಥದ್ದು ಮಹಾಶಿವರಾತ್ರಿಯ ದಿವಸ ನಾವು ಶಿವಪೂಜೆಯನ್ನು ಮಾಡುವುದರಿಂದ ಲಭ್ಯ ಆಗುತ್ತೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇದಕ್ಕೆ ವ್ರತರಾಜ ಅಂಥೇಳಿ. ನೀವು ಯಜ್ಞಯಾಗಾದಿಗಳನ್ನೆಲ್ಲ ಮಾಡಿ ಆ ಮೂಲಕ ಈ ಕಲಿಯುಗದಲ್ಲಿ ಅವೆಲ್ಲ ನಿಷಿದ್ಧ ಇದೆ, ಆದರೆ ಯಜ್ಞಯಾಗಾದಿಗಳು ನಡೆದೇ ಅದೆಲ್ಲ ಸರಿಯಾಗಿ ನಡಿಬೇಕು. ಅದರಿಂದ ಅಶ್ವಮೇಧ, ಪೌಂಡರೀಕ, ರಾಜಸೂಯ ಇಂತಹ ಕೃತು ಅಂಥೇಳಿ ಹೇಳ್ತಾರೆ. ಇದಕ್ಕೆಲ್ಲ ಅದನ್ನೆಲ್ಲ ಮಾಡುವುದರಿಂದ ಎಷ್ಟು ಫಲ ಇದೆಯೋ ಅಷ್ಟೇ ಫಲ ಈ ಕಲಿಯುಗದಲ್ಲಿ ಮಹಾಶಿವರಾತ್ರಿಯ ದಿವಸ ಆ ಶಿವಪೂಜೆಯನ್ನು ಮಾಡುವುದಕ್ಕೆ, ಆ ಮಹಾಶಿವರಾತ್ರಿಯ ದಿವಸ ನಾವು ಉಪವಾಸವನ್ನು ಮಾಡುವುದಕ್ಕೆ, ಮಹಾಶಿವರಾತ್ರಿಯ ದಿವಸ ಜಾಗರಣೆಯನ್ನು ಮಾಡುವುದಕ್ಕೆ, ಮಹಾಶಿವರಾತ್ರಿಯ ದಿವಸ ನಾವು ಉಪವಾಸ ಜಾಗರಣೆಯಿಂದ ಶಿವಪೂಜೆಯನ್ನು ಮಾಡುವುದಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂತ ಹೇಳುತ್ತಾರೆ. ಆದ್ದರಿಂದ ಯಾಕೆ ಇದಕ್ಕೆ ಅಷ್ಟು ಮಹತ್ವ ಅಂತಂದರೆ ಆ ಮೂಲಕ ಜನ್ಮ ಸಾರ್ಥಕ, ಅಂದರೆ ಮನುಷ್ಯ ಜನ್ಮ ಅನ್ನತ ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಮಾನವ ಜನ್ಮ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂಥದ್ದು, ಇದನ್ನು ಹಾಡು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ. ಹೀಗೆ ಮಾನವ ಜನ್ಮ ಅನ್ನತಕ್ಕಂಥದ್ದು ಕೇವಲ ಭೋಗ ಭಾಗ್ಯಗಳನ್ನು ಅನುಭವಿಸುವುದಕ್ಕೆ ಬಂದಿರತಕ್ಕಂಥದ್ದಲ್ಲ, ಅದು ಎಲ್ಲ ಪ್ರಾಣಿಗಳಿಗೂ ಕೂಡ ಇದೆ. ಆಹಾರ, ನಿದ್ರೆ, ಭಯ, ಮೈಥುನ ಇವೆಲ್ಲ ಎಲ್ಲ ಪ್ರಾಣಿಗಳಿಗೂ ಸಹಜವಾಗಿದೆ. ಆದರೆ ಮನುಷ್ಯನಿಗೆ ಹಾಗಲ್ಲ. ಮನುಷ್ಯನಿಗೆ ಯೋಚನಾ ಶಕ್ತಿ ಇದೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು, ಯಾವ ಸಮಯವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಅನ್ನತಕ್ಕಂತಹ ಒಂದು ವಿಶೇಷವಾದಂತಹ ಜ್ಞಾನ ಕೇವಲ ಮನುಷ್ಯನಿಗೆ ಮಾತ್ರ ಇರುತ್ತೆ. ಆದ್ದರಿಂದ ಇಂತಹ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ನಾವು ಯಾವ ಪರ್ವಕಾಲದಲ್ಲಿ ಯಾವ ದೇವರನ್ನು ಪೂಜೆ ಮಾಡಬೇಕು, ನವರಾತ್ರಿಯಲ್ಲಿ ದೇವಿಯನ್ನು,
ಕೃಷ್ಣಾಷ್ಟಮಿಯಲ್ಲಿ ಕೃಷ್ಣನನ್ನು, ರಾಮನವಮಿಯಲ್ಲಿ ರಾಮನನ್ನು, ಹೀಗೆ ನಾವು ಪೂಜೆಯನ್ನು ಹೇಗೆ ಮಾಡ್ತೀವೋ ಹಾಗೆ ಶಿವರಾತ್ರಿ ಅಂದರೆ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯ ದಿವಸ ಆ ರಾತ್ರಿ ಕಾಲದಲ್ಲಿ ಶಿವನನ್ನು ನಾವು ಪೂಜೆಯನ್ನು ಮಾಡುವುದರಿಂದ ಆತ್ಮೋನ್ನತಿ, ಇಹದಲ್ಲಿಯೂ ಕೂಡ ಶ್ರೇಯಸ್ಸು, ಪರದಲ್ಲಿಯೂ ಕೂಡ ಶಿವ ಸಾನ್ನಿಧ್ಯ ಅನ್ನತಕ್ಕಂಥದ್ದು, ಇಹಕ್ಕೆ ಪರಕ್ಕೆ ಎರಡೂ ಒಳ್ಳೆಯದಾಗಿರ್ತಕ್ಕಂತಹ. ಕೇವಲ ನೀವು ಮೋಕ್ಷ ಸಿಗುತ್ತೆ ಅಂದರೆ ಎಷ್ಟೋ ಜನಕ್ಕೆ ಅದರಲ್ಲಿ ಆಸಕ್ತಿ ಇರುವುದಿಲ್ಲ. ಅದರಿಂದ ನಾವು ಬದುಕಿದ್ದಾಗ ಈ ಜೀವನ ಮಾಡಬೇಕಾದ್ರೆ ಏನಾರು ಕಷ್ಟಗಳಿದ್ರೆ ಆ ಕಷ್ಟ ಎಲ್ಲ ಶಿವ ಪರಿಹಾರ ಮಾಡ್ತಾನೆ, ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ನೀವು ಈ ಶಿವರಾತ್ರಿಯ ದಿವಸ ನೀವು ಮಾಡತಕ್ಕಂತಹ ಪೂಜೆಗೆ ಇನ್ನಿತರ ಪೂಜೆಗಳಿಂದ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಈ ಶಿವರಾತ್ರಿ ವ್ರತಕ್ಕೆ ವ್ರತರಾಜ ಅಂಥೇಳಿ ಕರೆದಿರ್ತಕ್ಕಂಥದ್ದು ಅಂತೇಳಿ ಹೇಳಬೇಕಾಗತ್ತೆ. ಗುರುಗಳೇ, ಶಿವರಾತ್ರಿಯನ್ನು ವೈಷ್ಣವರು ಮಾತ್ರ ಮಾಡಬೇಕಾ, ಅಥವಾ ಶಿವನ ಭಕ್ತರು ಮಾಡ್ಬೋದಾ, ಅಥವಾ ದೇವಿ ಆರಾಧನೆ ಮಾಡೋರು ಅವರು ಮಾಡ್ಬೋದಾ, ಅಥವಾ ಯಾರು ಮಾಡಬಾರ್ದು ಯಾರು ಮಾಡಬೇಕು? ಒಳ್ಳೆಯ ಪ್ರಶ್ನೆ. ಅಂದರೆ ಶಿವನನ್ನು ಕೇವಲ ಶೈವರು ಮಾತ್ರ ಪೂಜೆಯನ್ನು ಮಾಡಬೇಕು ಅನ್ನತಕ್ಕಂತಹ ಒಂದು ತಪ್ಪು ಭಾವನೆ ಎಷ್ಟೋ ಜನಕ್ಕೆ ಇದೆ. ಅಂದರೆ ಶಾಸ್ತ್ರ ಪುರಾಣವನ್ನು ತಿಳಿದುಕೊಳ್ಳದೇ ಇರತಕ್ಕಂಥವ್ರು ಶಿವ ಬೇರೆ ವಿಷ್ಣು ಬೇರೆ ಹೀಗೆ ಬೇರೆ ಬೇರೆ ದೇವತಾ ಭಾವವನ್ನು ಕಲ್ಪನೆಯನ್ನು ಮಾಡಿಕೊಳ್ತಾರೆ. ಆದರೆ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ, ವೇದದಲ್ಲಿ ಏನು ಹೇಳುತ್ತೆ ಅನ್ನತಕ್ಕಂಥದ್ದು ನಮಗೆ ಪ್ರಾಮಾಣ್ಯವೇ ಹೊರತು ನಮಗೆ ಕಪೋಲ ಕಲ್ಪಿತವಾಗಿ ನಾವು ಅಂದುಕೊಂಡ್ರೆ ಅದೆಲ್ಲೂ ಕೂಡ ಪ್ರಮಾಣ ಅಂಥೇಳಿ ಭಾವಿಸುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಶೈವೋವ ವೈಷ್ಣವೋವಾಪಿ ಯೋವಾ ಸ್ಯಾತ್ ಅನ್ಯಪೂಜಕ ಅನ್ಯದೇವತ ಪೂಜಕ ಸರ್ವಂ ಪೂಜಾಫಲಂ ಹಂತಿ ಶಿವರಾತ್ರಿ ಬಹಿರ್ಮುಖ ಅಂತೇಳಿ ಹೇಳ್ತಾರೆ. ಶೈವೋವ ವೈಷ್ಣವೋವಾಪಿ, ಶೈವರಿರ್ಬೋದು, ವೈಷ್ಣವರಿರ್ಬೋದು, ಶಾಕ್ತೇಯರಿರ್ಬೋದು, ಗಾಣಪತ್ಯರಿರ್ಬೋದು, ಸೂರ್ಯನನ್ನು ಆರಾಧಿಸ್ತಕ್ಕಂಥವ್ರು ಇರ್ಬೋದು, ಯಾರೇ ಇದ್ದರೂ ಕೂಡ ಅವರೆಲ್ಲರೂ ಕೂಡ ಶಿವಪೂಜೆಯನ್ನು ಮಹಾಶಿವರಾತ್ರಿಯ ದಿವಸ ಮಾಡಲೇಬೇಕು. ಯೋ ವಾಸ್ಯ ಧನ್ಯ ಪೂಜಕ, ಯಾವ ದೇವರ ಪೂಜೆಯನ್ನೇ ಮಾಡ್ತಾ ಇರಲಿ. ಕೇವಲ ಹಿಂದೂ ಸನಾತನ ಧರ್ಮ ಒಂದೇ ಅಂತೇಳಿ ಅರ್ಥ ಅಲ್ಲ, ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ನಮ್ಮ ಋಷಿಗಳು ಹೇಳಿರ್ತಕ್ಕಂಥದ್ದು ಸನಾತನ ಧರ್ಮ ಅಂತಂದರೆ ಕೇವಲ ಯಾವುದೋ ಒಂದು ಧರ್ಮ ಆಚರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ನಮ್ಮ ಧರ್ಮ ಅನ್ನತಕ್ಕಂಥದ್ದು ಮಾನವ ಕಲ್ಯಾಣಕ್ಕೆ ಹೇಳಿರ್ತಕ್ಕಂಥದ್ದು. ಮನುಷ್ಯರೆಲ್ಲರೂ ಇದನ್ನು ಫಾಲೋ ಮಾಡಿದ್ರೆ ಅವರಿಗೆ ಶ್ರೇಯಸ್ಸು ಉಂಟಾಗುತ್ತೆ, ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ, ಜೀವನದಲ್ಲಿ ಅವರು ಸುಖವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಎಲ್ಲ ರೀತಿಯಾದಂತಹ ಸುಖವನ್ನು ಕೊಡುತ್ತೋ ಅದೇ ಧರ್ಮ, ಅದೇ ಸನಾತನ ಧರ್ಮ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೀವು ಶೈವರಾಗಿರ್ಬೋದು, ವೈಷ್ಣವರಾಗಿರ್ಬೋದು, ಶಾಕ್ತೇಯರಿಂದ ಯಾವ ಅನ್ಯ ದೇವತಾ ಪೂಜಕ ಯಾರೇ ಆಗಿದ್ದರೂ ಕೂಡ ಶಿವರಾತ್ರಿಯ ದಿವಸ ಬಹಿರ್ಮುಖರಾಗಿದ್ದರೆ ಅಂದರೆ ಅಂತರ್ಮುಖರಾಗಿರುವುದಕ್ಕೆ ವಿಶೇಷವಾದಂತಹ ದಿವಸ ಮಹಾಶಿವರಾತ್ರಿ ಅಂತೇಳಿ ಅರ್ಥ. ಸರ್ವೇ ಪೂಜಾಫಲಂ ಹಂತಿ ಶಿವರಾತ್ರಿ ಬಹಿರ್ಮುಖ. ನೀವು ಒಂದು ವರ್ಷ ಅಲ್ಲೇ ಎಷ್ಟೋ ಪೂಜೆಯನ್ನು ಮಾಡಿರ್ಬೋದು, ಎಷ್ಟೋ ವಿಷ್ಣು ಕ್ಷೇತ್ರಗಳಿಗೆ ಹೋಗಿರ್ಬೋದು, ಎಷ್ಟೋ ಗಣಪತಿ ಕ್ಷೇತ್ರಕ್ಕೆ ಹೋಗಿರ್ಬೋದು, ಎಷ್ಟೋ ಶಿವಕ್ಷೇತ್ರಕ್ಕೆ ಹೋಗಿರ್ಬೋದು, ಯಜ್ಞ ಯಾಗಾದಿಗಳನ್ನು ಮಾಡಿರ್ಬೋದು, ಎಲ್ಲ ಪೂಜೆಯನ್ನು ಮಾಡಿರ್ಬೋದು. ಮಹಾಶಿವರಾತ್ರಿಯ ದಿವಸ ನೀವೇನಾದರೂ ಬಹಿರ್ಮುಖರಾಗಿ ಅಂದರೆ ಪೂಜೆಯನ್ನು ಮಾಡದೇ ಇದ್ದರೆ, ಆ ಶಿವ ಧ್ಯಾನವನ್ನು ಮಾಡದೇ ಇದ್ದರೆ, ಭಗವಂತನ ಸ್ಮರಣೆಯನ್ನು ಮಾಡದೇ ಇದ್ದರೆ, ನೀವು ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಎಲ್ಲವೂ ಕೂಡ ನಶಿಸಿ ಹೋಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ, ನಾನು ಹೇಳ್ತಿರ್ತಕ್ಕಂಥದ್ದಲ್ಲ. ಶಿವರಾತ್ರಿ ಬಹಿರ್ಮುಖ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಹಾಗೆ ಅದಕ್ಕೆ ವಿರುದ್ಧವಾಗಿ ನೀವು ಒಂದು ವರ್ಷ ಎಷ್ಟೋ ಜನಕ್ಕೆ ಪೂಜೆ ಮಾಡಲಿಕ್ಕಾಗದೇ ಇರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಏನೋ ಅಲ್ಲಿ ಇನ್ನಿತರ ಕೆಲಸ ಕಷ್ಟ ಸಮಸ್ಯೆಗಳಿಂದ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಶಿವರಾತ್ರಿಯ ದಿವಸ, ಮಹಾಶಿವರಾತ್ರಿಯ ದಿವಸ ನೀವು ಶಿವನನ್ನು ಪೂಜೆಯನ್ನು ಮಾಡಿದರೆ ನಿಮಗೆ ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಪೂಜೆಯ ಫಲ ಅನ್ನತಕ್ಕಂಥದ್ದು ಕೂಡ ಸಿಗುತ್ತೆ. ಹಾಗೆ ವಿರುದ್ಧವಾಗಿ ನೀವು ಎಷ್ಟೇ ಪೂಜೆಯನ್ನು ಮಾಡಿದ್ದರೂ ಮಹಾಶಿವರಾತ್ರಿಯ ದಿವಸ ನೀವು ನಿಮ್ಮದೇ ಆದಂಥ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ನಮ್ಮ ಕುಲದೇವರಲ್ಲ, ನಮ್ಮ ಮನೆ ದೇವರಲ್ಲ ಅಂತ ಹೇಳಿಕೊಂಡು ನೀವು ಮಹಾಶಿವರಾತ್ರಿಯ ದಿವಸ ನಿಮ್ಮದೇ ಆದಂತಹ ರೀತಿಯಲ್ಲಿ ನೀವು ಇದ್ದರೆ, ಬಹಿರ್ಮುಖರಾಗಿ ಇದ್ದರೆ, ಒಂದು ಅಂತರ್ಮುಖಿಯಾಗಿರತಕ್ಕಂಥದ್ದು ಅಂದರೆ ಭಗವಂತನ ಪೂಜೆಯನ್ನು ಮಾಡತಕ್ಕಂಥದ್ದು ಅಂತ ಹೇಳಿ ಅರ್ಥ. ಆದ್ದರಿಂದ ಆ ರೀತಿಯಾಗಿ ಇದ್ದರೆ ನೀವು ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಫಲಗಳು ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಮಹಾಶಿವರಾತ್ರಿಯ ದಿವಸ ಕೇವಲ ಯಾವುದೋ ಒಂದು ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ, ಕೇವಲ ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ, ಕೇವಲ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ಇದನ್ನು ಹೇಳಿರ್ತಕ್ಕಂಥದ್ದಲ್ಲ. ಇದು ವಿಶೇಷವಾದಂತಹ ಪರ್ವಕಾಲ. ಈ ಪಂಚಭೂತಾತ್ಮಕವಾದಂತಹ ಪಂಚಬ್ರಹ್ಮನಾದಂತಹ ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ ಇಂತಹ ಪಂಚಮುಖವನ್ನು ಹೊಂದಿರತಕ್ಕಂತಹ ಭಗವಂತನ ಆರಾಧನೆಯನ್ನು ಮಾಡುವುದಕ್ಕೆ ಪ್ರಶಸ್ತವಾದಂತಹ ಕಾಲ ಅಂತಂದರೆ ಅದು ಮಹಾಶಿವರಾತ್ರಿಯ ಕಾಲ ಆಗಿರುವುದರಿಂದ
ಎಲ್ಲರೂ ಶೈವರು, ವೈಷ್ಣವರು, ಶಾಕ್ತೆಯರು, ಸೌರರು, ಗಣಪತ್ಯರು ಎಲ್ಲರೂ ಕೂಡ ಶಿವರಾತ್ರಿಯ ವ್ರತವನ್ನು ಮಾಡಲೇಬೇಕು. ಏನಾಗುತ್ತೆ, ಶಿವರಾತ್ರಿಯ ವ್ರತಂ ನಾಮ ಸರ್ವಪಾಪ ಪ್ರಣಾಶನಂ ಅಂತೇಳಿ ಹೇಳಿದ್ದಾರೆ. ನೀವು ಎಷ್ಟೇ ಪಾಪಗಳನ್ನು ಮಾಡಿದ್ದರೂ, ಎಷ್ಟೇ ಕೆಟ್ಟ ಕೆಲಸಗಳನ್ನು ತಿಳಿದೋ ನಾವು ಎಷ್ಟೋ ಕೆಲಸವನ್ನು ಮಾಡಿಬಿಟ್ಟಿರ್ತೀವಿ, ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಈ ಅವಿದ್ಯೆ ಅಂಧಕಾರದಿಂದ, ಅದರಿಂದ ಅಂತಹ ಯಾವುದೇ ಪಾಪಗಳನ್ನು ಮಾಡಿದ್ದರೂ ಕೂಡ ಶಿವರಾತ್ರಿಯ ದಿವಸ ಪರಶಿವನ ಪೂಜೆಯನ್ನು, ಮನೇಶ್ವರನ ಪೂಜೆಯನ್ನು ಮಾಡುವುದರಿಂದ ಸರ್ವಪಾಪ ಪ್ರಣಾಶನಂ, ಎಲ್ಲ ಪಾಪಗಳನ್ನು ನಾಶ ಮಾಡುತ್ತೆ ಅನ್ನತಕ್ಕಂಥದ್ದು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಮಹಾಶಿವರಾತ್ರಿಯ ದಿವಸ ನಾವು ಕೇವಲ ನಮ್ಮದು ಆ ಮತ ಈ ಮತ ಅನ್ನತಕ್ಕಂತಹ ಭೇದ ಭಾವವನ್ನು ನಾವು ಮಾಡಿಕೊಳ್ಳದೆ, ಗೊಂದಲವನ್ನು ಇಟ್ಟುಕೊಳ್ಳದೆ, ಅದ್ವೈತ ಭಾವನೆಯನ್ನು ಇಟ್ಟುಕೊಳ್ಳದೆ, ಭಗವಂತನನ್ನು ಸಂಪೂರ್ಣವಾಗಿ ನಾವು ಆರಾಧಿಸಿ ಶಿವನ ಕೃಪೆಗೆ ಪಾತ್ರರಾಗತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅಂತ ಹೇಳ್ಬೋದು. ಗುರುಗಳ, ಈಗ ಶಿವರಾತ್ರಿ ಆಚರಣೆ ಅಂತ ಬಂದಾಗ ಈಗ ನಾವು ಶಿವರಾತ್ರಿ ಸಮಯ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಂದರೆ ಬೆಳಗಿನ ಜಾವ ನಾವು ಏನು ಮಾಡಬೇಕು, ಅಂದರೆ ಶಿವರಾತ್ರಿ ಮುಗಿಯೋವರೆಗೂ ಪೂಜೆ ಕ್ರಮಗಳು ಯಾವ ರೀತಿ ಇರಬೇಕು, ಆದಮೇಲೆ ಯಾವ ಕ್ರಮನ ಮಾಡಬೇಕು, ಶಿವರಾತ್ರಿ ಯಾವಾಗ ಬರುತ್ತೆ, ಇದರ ಮಹತ್ವವೇನು, ಇದನ್ನು ಯಾವ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಅದರ ಒಂದು ಮಹಿಮೆಯನ್ನು ಹೇಳಿದ್ದಾರೆ, ಇವೆಲ್ಲ ನಾವು ತಿಳ್ಕೊಂಡಾಯಿತು. ಇನ್ನು ಆಚರಣೆ ಮಾಡತಕ್ಕಂಥದ್ದು ಹೇಗೆ, ಎಷ್ಟೋ ಜನಕ್ಕೆ ಗೊತ್ತಿರದೇ ಇರತಕ್ಕಂತಹ ಧಾರ್ಮಿಕ ವಿಷಯಗಳನ್ನು ತಿಳಿಸ್ತಕ್ಕಂಥದ್ದೇ ನಮ್ಮ ವಾಹಿನಿಯ ಉದ್ದೇಶ. ಅದರಿಂದ ಧಾರ್ಮಿಕ ಆಚರಣೆಗಳು, ನಾವು ಮಾಡತಕ್ಕಂತಹ ಪೂಜೆ, ವ್ರತ, ಯಜ್ಞಯಾಗಾದಿಗಳು ಶಾಸ್ತ್ರವಿಹಿತವಾಗಿ ಇದ್ದಾಗ ಮಾತ್ರ ಅದಕ್ಕೆ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ನಾವು ಯಾವುದೇ ಉದಾಹರಣೆಗೆ ಹೇಳಬೇಕು ಅಂದರೆ, ಯಾವುದು ಸರ್ಕಾರದ ಪರೀಕ್ಷೆ ಇರ್ಬೋದು, ಖಾಸಗಿ ಕೆಲಸಕ್ಕೆ ಸೇರಬೇಕಾದ್ರೆ ಇರ್ಬೋದು, ಅವರು ಕೊಟ್ಟಂತಹ ಪ್ರಶ್ನೆ ಪತ್ರಿಕೆ ನಾವು ಉತ್ತರ ಬರೆದ್ರೆ ಮಾತ್ರ ಆ ಕೆಲಸ ನಮಗೆ ಸಿಗುತ್ತೆ. ನಾವೇ ಏನೋ ಸೃಷ್ಟಿ ಮಾಡ್ಕೊಂಡು ಬರೆದ್ರೆ ಕೆಲಸ ಸಿಗೋದಿಲ್ಲ. ಅದೇ ರೀತಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಆ ಪ್ರಕಾರವಾಗಿ ನಡೆದುಕೊಂಡು ಆ ಮೂಲಕ ನಿಯಮ ಆಚಾರ ವಿಚಾರಗಳನ್ನು ಅನುಸರಿಸಿ ನಾವು ಪೂಜೆಯನ್ನು ಮಾಡಿದಾಗ ಮಾತ್ರ ಆ ವ್ರತದ ಪೂಜೆಯ ಸಂಪೂರ್ಣವಾಗಿರತಕ್ಕಂತಹ ಫಲ ಸಿಗುತ್ತೆ. ಹಾಗೆ ಮಹಾಶಿವರಾತ್ರಿಯ ದಿವಸವೂ ಕೂಡ ನಾವು ಹೇಗೆ ಪೂಜೆಯನ್ನು ಮಾಡಬೇಕು, ಯಾವ ರೀತಿಯಾದಂತಹ ನಿಯಮಗಳನ್ನು ಅನುಸರಿಸಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಲಿಂಗಕ್ಕೆ ಪೂಜೆಯನ್ನು ಮಾಡಬೇಕಾ, ವಿಗ್ರಹಕ್ಕೆ ಪೂಜೆಯನ್ನು ಮಾಡಬೇಕಾ, ಯಾವ ರೂಪದಲ್ಲಿ ಮಾಡಬೇಕು, ಇದೆಲ್ಲವನ್ನು ಹೇಳಿದ್ದಾರೆ. ಇದು ಎಷ್ಟೋ ಜನಕ್ಕೆ ಗೊತ್ತಿದ್ದರೂ ಕೂಡ ಸಂಪೂರ್ಣವಾಗಿ ಗೊತ್ತಿರುವುದಿಲ್ಲ. ಸಂಪೂರ್ಣವಾಗಿ ತಿಳಿದುಕೊಂಡೇ ಮಾಡಬೇಕು. ನೀವು ಯಾವುದೇ ಆದರೂ ಕೂಡ ಯದೇವ ವಿದ್ಯೆಯಾ ಕರೋತಿ ಸ ವೀರ್ಯವತ್ತರಂ ಭವತಿ ಅಂತ ಹೇಳಿ, ವಿದ್ಯೆ ನೀವು ತಿಳಿದುಕೊಂಡು ಮಾಡಿದಾಗ ಅದಕ್ಕೆ ಒಂದು ವೀರ್ಯವತ್ತರಂ ಭವತಿ, ಅಂದರೆ ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೆಂತ್ ಅನ್ನತಕ್ಕಂಥದ್ದು ಆ ಪೂಜೆಗೆ ಬರುತ್ತೆ. ಆದ್ದರಿಂದ ಆ ಪೂಜೆಯ ಆಚರಣೆ ಹೇಗೆ, ಮಹಾಶಿವರಾತ್ರಿಯ ದಿವಸ ನಾವು ಪೂಜೆಯ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನತಕ್ಕಂಥ ತುಂಬ ಮುಖ್ಯ. ಇದು ಪ್ರಾತಃ ಕಾಲದಲ್ಲಿ ನಾನು ಆಗಲೇ ಹೇಳಿದಾಗೆ ಪ್ರದೋಷದಿಂದಲೇ ಈ ವ್ರತಕ್ಕೆ ನಾವು ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಸಂಕಲ್ಪಪೂರ್ವಕವಾಗಿ ಈ ವ್ರತವನ್ನು ಮಾಡುವುದಕ್ಕೆ ನೀವು ಭಗವಂತನ ಒಂದು ಸಹಕಾರ ಅನುಗ್ರಹ ಇಲ್ಲದೇ ಇದ್ದರೆ ನೀವು ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ನೀವು ಶಿವರಾತ್ರಿ ಪೂಜೆ ಮಾಡಬೇಕು ಅಂದರೆ ಹಸಿವು ಜಾಸ್ತಿ ಆದರೆ ಏನೋ ತಿಂದುಬಿಡ್ತೀರಾ, ವ್ರತ ನಿಯಮ ಅನ್ನತಕ್ಕಂಥದ್ದು ಹೋಗಿಬಿಡುತ್ತೆ. ಜಾಗರಣೆ ಮಾಡಲಿಕ್ಕೆ ಹೋದಾಗ ದೇವರ ಅನುಗ್ರಹ ಇಲ್ಲದೇ ಇದ್ದರೆ ನಿದ್ದೆ ಬಂದರೂ ಕೂಡ ನೀವು ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಪೂಜೆಯನ್ನು ಮಾಡಬೇಕಾದರೆ ಏನಾದರೂ ತೊಂದರೆಗಳು ಬರ್ಬೋದು, ಯಾವುದೇ ಮಾನಸಿಕವಾದಂತಹ ಒಂದು ಏಕಾಗ್ರತೆ ಅನ್ನತಕ್ಕಂಥ ಇಲ್ಲದೆ ಇವೆಲ್ಲ ಬರಬೇಕು ಅಂದರೆ ಅಥವಾ ಇರಬೇಕು ಅಂದರೆ ಭಗವಂತನ ಅನುಗ್ರಹ ತುಂಬ ಮುಖ್ಯ. ತೇನ ವಿನ ತೃಣಮಪಿ ನ ಚಲತಿ. ಭಗವಂತನ ಸಂಕಲ್ಪ ಇಲ್ಲದೆ ನಾವು ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನ ರುದ್ರೋ ರುದ್ರಮರ್ಚಯೇತ್ ಅಂತೇಳಿ ಹೇಳ್ತಾರೆ. ನೀವು ರುದ್ರನಾಗಿ ರುದ್ರನನ್ನು ಪೂಜೆಯನ್ನು ಮಾಡಬೇಕೇ ಹೊರತು ನಾನು ಮನುಷ್ಯ ಅನ್ನತಕ್ಕಂತಹ ಭಾವನೆಯಿಂದ ಮಾಡಿದರೆ ಮಾಡೋದಕ್ಕಾಗೋದಿಲ್ಲ. ಮನುಷ್ಯ ಸಹಜವಾದಂತಹ ಎಲ್ಲ ಅರಿಷಡ್ವರ್ಗಗಳು ಬಂದುಬಿಡುತ್ತೆ, ರಾಗದ್ವೇಷಗಳು. ಆದ್ದರಿಂದ ನಾವು ಪೂಜೆಯನ್ನು ಮಾಡಬೇಕಾದರೆ ಮೊದಲು ನಾವು ಆಗಲೇ ಹೇಳಿದೆ, ಇದರಲ್ಲಿ ಶಿವರಾತ್ರಿಯಲ್ಲೇ ಪ್ರಮುಖವಾಗಿರತಕ್ಕಂಥದ್ದು ಉಪವಾಸ, ನಂತರದಲ್ಲಿ ಜಾಗರಣೆ. ಇವೆರಡೂ ಸಿದ್ಧಿ ಆಯಿತು ಅಂದರೆ ಪೂಜೆಯನ್ನು ನಾವು ಮಾಡ್ಬೋದು. ಉಪವಾಸ ಯಾಕೆ ಮಾಡ್ತಾರೆ ಅಂದರೆ, ನೀವು ಪೂಜೆ ಮಾಡೋದಕ್ಕೆ ಪೂರ್ವ ತಯಾರಿ. ನೀವು ಉಪವಾಸ ಆಹಾರ ಏನಾದರೂ ಹೊಟ್ಟೆ ತುಂಬ ತಿಂದರೆ ನಿದ್ದೆ ಬಂದೇ ಬರುತ್ತೆ ಸಹಜವಾಗಿ. ಆದ್ದರಿಂದ ನಿರಾಹಾರವಾಗಿ ಇದ್ದು ಆದಷ್ಟು ಕಡಿಮೆ ಆಹಾರ ತೆಗೆದುಕೊಳ್ಳೇಬಾರ್ದು. ನಿಟ್ಟುಪವಾಸ ಆಗದೇ ಇರತಕ್ಕಂಥವ್ರು ಅಶಕ್ತರು ಕಡಿಮೆ ಆಹಾರವನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡುವುದಕ್ಕೆ ಉಪವಾಸ ಅನ್ನತಕ್ಕಂಥದ್ದು ಪೂರ್ವ ತಯಾರಿಯೇ ಹೊರತು ಉಪವಾಸವೇ ಪೂಜೆ ಅಲ್ಲ. ಆದ್ದರಿಂದ ಆ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡುವುದಕ್ಕೆ ಪ್ರಮುಖವಾಗಿ ಪ್ರದೋಷ ಕಾಲದಿಂದ 6 ಗಂಟೆಯಿಂದಲೇ ಶಿವರಾತ್ರಿಯ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ. ಆ ಶಿವರಾತ್ರಿಯ ಚತುರ್ದಶಿ ತಿಥಿ ಏನಿದೆ, ಕೃಷ್ಣ ಪಕ್ಷ ಚತುರ್ದಶಿ ತಿಥಿ, ಆ ಪ್ರಾತಃ ಕಾಲದಲ್ಲೂ ಕೂಡ ಈಶ್ವರನ ಪೂಜೆಯನ್ನು ಅನವರತ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ. ಆದರೆ ಮಹಾಶಿವರಾತ್ರಿ, ಈ ಶಿವರಾತ್ರಿಗೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಯಾಮ ಪೂಜೆಗೆ, ಅಂದರೆ ನೀವು ಯಾಮ ಪೂಜೆ ಅಂದರೆ 6 ಗಂಟೆಯಿಂದ ಪ್ರಾರಂಭ ಆಗುತ್ತೆ. 5 ಗಳಿಗೆಗೆ ಒಂದು ಯಾಮ ಅಂತ ಹೇಳ್ತಾರೆ. ಆದ್ದರಿಂದ ಈ ಗಳಿಗೆ ಲೆಕ್ಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಅದರಿಂದ ಆ ಒಂದು ಯಾಮದಿಂದ 6 ಗಂಟೆಯಿಂದ ಪ್ರಾರಂಭವನ್ನು ಮಾಡಿ
ಮಾರನೆಯ ದಿವಸ ನಾವು ಮಾಡತಕ್ಕಂಥ 6 ಗಂಟೆವರೆಗೆ ಏನು 4 ಯಾಮ ಪೂಜೆಯನ್ನು ಮಾಡ್ತೀವಲ್ಲ, ಇದೇ ಶಿವರಾತ್ರಿಯ ಪ್ರಮುಖವಾಗಿರ್ತಕ್ಕಂತಹ ಪೂಜೆಯ ಸಮಯ. ಜೊತೆಯಲ್ಲಿ ಈ ಸಮಯದಲ್ಲಿ ನೀವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ನೀವು ದಾನ, ಯಜ್ಞ, ತಪ, ತೀರ್ಥ, ಪ್ರಾಶನೆ, ಅಭಿಷೇಕ, ಷೋಡಶೋಪಚಾರ ಪೂಜೆ, ಶಿವನ ಧ್ಯಾನ, ಭಜನೆ, ಇವೆಲ್ಲವೂ ಕೂಡ ನೀವು ನವವಿಧವಾದಂತಹ ಭಕ್ತಿಗಳು ಅನ್ನತಕ್ಕಂಥದ್ದಿದೆ. ಶ್ರವಣ, ವಿಷ್ಣು ಸ್ಮರಣ, ಪಾದಸೇವನ, ಕೀರ್ತನ, ವಂದನ, ಹೀಗೆ ದಾಸ್ಯ ಇವೆಲ್ಲವೂ ಕೂಡ ನವವಿಧವಾದಂತಹ ಭಕ್ತಿಗಳು ಏನು ಹೇಳಿದ್ದಾರೆ ಅದೆಲ್ಲವ ಪೂರಿತವಾಗಿ, ಅಂದರೆ ಜೊತೆಯಲ್ಲಿಯೇ ಅದನ್ನು ಪೂರಕವಾಗಿ ಜೊತೆಯಲ್ಲಿ ಸೇರಿಸಿಕೊಂಡೇ ಪೂಜೆಯನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಇದೆ. ಅದರಿಂದ ನಾವು ವಿಶೇಷವಾಗಿ ಈ ಶಿವಪೂಜೆಯನ್ನು ಮಹಾಶಿವರಾತ್ರಿಯ ದಿವಸ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಪೂಜೆ ತುಂಬ ಮುಖ್ಯವಾಗಿರ್ತಕ್ಕಂಥ. ಒಂದೊಂದು ದೇವರಿಗೆ ಒಂದೊಂದು ಪ್ರೀತಿ. ಏಕಂ ಸದ್ವಿಪ್ರ ಬಹುಧಾ ಭವಂತಿ. ಭಗವಂತನು ಒಬ್ಬನೇ, ಅವನು ಬೇರೆ ಬೇರೆ ರೂಪದಲ್ಲಿದ್ದಾಗ ಭಗವಂತ ಭಕ್ತರ ಒಂದು ಅನುಗ್ರಹಕ್ಕೋಸ್ಕರ ವಿವಿಧ ರೂಪಗಳನ್ನು ತಾಳ್ತಾನೆ, ವೇದ ಹೇಳುತ್ತೆ. ಆದ್ದರಿಂದ ಆ ಶಿವರಾತ್ರಿಯ ದಿವಸ ಪ್ರಧಾನವಾದಂತಹ ದೇವರು ಭಗವಂತನಾದಂತಹ ಪರಮಶಿವ, ಶಿವ ಈಶ್ವರ. ಆದ್ದರಿಂದ ಆ ಈಶ್ವರ ಪೂಜೆಯನ್ನು ನಾವು ಮಾಡತಕ್ಕಂಥದ್ದು ಆ ದಿವಸ. ಈಶ್ವರನಿಗೇನು ಒಂದೊಂದು ದೇವರಿಗೆ ಒಂದೊಂದು ಪ್ರೀತಿ. ಅಭಿಷೇಕ ಪ್ರಿಯೋ ಶಿವ ಅಂತೇಳಿ, ಶಿವನಿಗೆ ಅಭಿಷೇಕ ಅನ್ನತಕ್ಕಂಥದ್ದು ಪ್ರಿಯ. ವಿಷ್ಣುವಿಗೆ ಅಲಂಕಾರ ಪ್ರಿಯೋ ವಿಷ್ಣು. ಅಲಂಕಾರ ಮಾಡಿದರೆ ವಿಷ್ಣು ಮೊದಲೇ ನೋಡಲಿಕ್ಕೆ ಭಗವಂತ ಸುಂದರನಾಗಿರ್ತಕ್ಕಂಥವನು ಮಹಾವಿಷ್ಣು. ಅವನಿಗೆ ಅಲಂಕಾರವನ್ನು ಮಾಡಿದರೆ ಇನ್ನೂ ಸುಂದರವಾಗಿ, ಅದರಿಂದ ಅಲಂಕಾರ ಪ್ರಿಯೋ ವಿಷ್ಣು. ಸೂರ್ಯನಿಗೆ ಏನು ಈ ಮಾಘ ಮಾಸದಲ್ಲಿ ಶಿವರಾತ್ರಿ ಬರುತ್ತೆ, ರಥಸಪ್ತಮಿ ಕೂಡ ಬರುತ್ತೆ. ನಮಸ್ಕಾರ ಪ್ರಿಯೋ ಭಾನುಹು. ಸೂರ್ಯನಿಗೆ ನಾವು ನಮಸ್ಕಾರವನ್ನು ಮಾಡಿ ಅವನನ್ನು ಸಂಪ್ರೀತವನ್ನುಗೊಳಿಸಬೇಕಾಗುತ್ತೆ. ಕೇವಲ ಪೂಜೆಯನ್ನು ಮಾಡುವುದಕ್ಕಿಂತ ನೀವು ನಮಸ್ಕಾರವನ್ನು ಮಾಡಿದರೆ ಸೂರ್ಯಾನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಗಣೇಶನಿಗೆ ಏನು ಗಣೇಶ ಹಬ್ಬ ಬರುತ್ತೆ, ಗಣೇಶನ ನಾವು ನೈವೇದ್ಯ ಪ್ರಿಯೋ ಗಣೇಶ. ಅವನಿಗೆ ವಿಧ ವಿಧವಾದಂತಹ ಭಕ್ಷ್ಯಗಳನ್ನು 21 ವಿಧವಾದಂತಹ ಭಕ್ಷ್ಯಗಳು, ಮೋದಕ, ಕಡುಬು, ಇದನ್ನೆಲ್ಲ ನೈವೇದ್ಯವನ್ನು ಮಾಡಿ ಆ ಮೂಲಕ ಆ ಭಗವಂತನಿಗೆ, ಗಣಪತಿಗೆ ನಾವು ಸಮರ್ಪಣೆಯನ್ನು ಮಾಡ್ತೀವಿ. ಹಾಗೆ ಸ್ತೋತ್ರ ಪ್ರಿಯೋ ದೇವಿ. ದೇವಿಗೆ ಸ್ತೋತ್ರ, ಲಲಿತ ಸಹಸ್ರನಾಮ, ಸೌಂದರ್ಯ ಲಹರಿ, ದೇವಿ ಅಪರಾಧ, ಕವಚ, ಅರ್ಘಲ, ಇಂತಹ ಸ್ತೋತ್ರಗಳನ್ನು, ಸಪ್ತಶತಿ ಪಾರಾಯಣ, ಈ ದೇವಿ ಮಹಾತ್ಮೆ, ಇವನ್ನೆಲ್ಲ ಸ್ತೋತ್ರ ರೂಪದಲ್ಲಿ ಭಗವತಿಯನ್ನು, ಅಮ್ಮನವರನ್ನು ನಾವು ಧ್ಯಾನಿಸಿದಾಗ ಅವಳು ಸಂಪ್ರೀತಳಾಗಿ ಅನುಗ್ರಹವನ್ನು ಮಾಡ್ತಾಳೆ. ಅದೇ ರೀತಿ ಶಿವನಿಗೆ ಅಭಿಷೇಕ ಪ್ರಿಯೋ ಶಿವ ಅಂತೇಳಿ ಹೇಳಿದ್ದಾರೆ. ಇನ್ನೇನು ಬೇಡ ಶಿವನಿಗೆ, ನೀವು ಅಭಿಷೇಕವನ್ನು ಮಾಡಿದರೆ ಸಾಕು. ಅಭಿಷೇಕ ಅಂದರೆ ಏನು ಪಂಚಾಮೃತ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು ಅಂತ ಹೇಳಿ ಅರ್ಥ ಅಲ್ಲ. ಕೇವಲ ಶುದ್ಧೋದಕ, ಶುದ್ಧವಾದಂತಹ ನೀರಿನಿಂದ ಅಭಿಷೇಕವನ್ನು ಮಾಡಿದರೆ ಸಾಕು. ಬೋಳೆ ಶಂಕರ ಅಂತ ಹೇಳಿ ಈಶ್ವರನಿಗೆ ಹೆಸರು. ನೀವು ಹಿಂದೆ ಮುಂದೆ ನೋಡದೆ ವರವನ್ನು ಕೊಟ್ಟು ಬಿಡ್ತಾರೆ. ಆದ್ದರಿಂದ ಈಶ್ವರನಿಗೆ ನಾವು ಕೇವಲ ಅಭಿಷೇಕವನ್ನು ಮಾಡತಕ್ಕಂಥದ್ದೇ ಈ ಶಿವನ ಪೂಜೆ. ಯಾವುದೇ ಇರಲಿ, ಅದು ಪ್ರದೋಷ ಪೂಜೆ ಇರಲಿ, ಸೋಮವಾರದ ಪೂಜೆ ಇರಲಿ, ನೀವು ಏನೇ ಈಶ್ವರನಿಗೆ ಪೂಜೆ ಮಾಡೋದಾದರೆ ಅಭಿಷೇಕವಲ್ಲೇ ಪ್ರಧಾನವಾಗಿರತಕ್ಕಂಥದ್ದು, ಪ್ರಧಾನವಾದಂತಹ ಒಂದು ಕಲಾಪ. ಅದರಲ್ಲಿ ಅಭಿಷೇಕ ಪ್ರಿಯನಾಗಿರತಕ್ಕಂತಹ ಶಿವನಿಗೆ ಮಹಾಶಿವರಾತ್ರಿಯ ದಿವಸ ಅಭಿಷೇಕ ರೂಪವನ್ನದಲ್ಲಿ ನಾವು 4 ಯಾಮದಲ್ಲಿಯೂ ಕೂಡ ಪೂಜೆಯನ್ನು ಮಾಡತಕ್ಕಂತಹ ಕ್ರಮ ಉಂಟು. ಅದು ವಿವಿಧವಾದಂತಹ, ಎಲ್ಲರಿಗೂ ಅಭಿಷೇಕ ಮಾಡಲಿಕ್ಕಾಗದೇ ಇದ್ದರೆ ಮನೆಯಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಗ್ರಹ ಇರುತ್ತೆ, ಅದಕ್ಕೆ ಅಭಿಷೇಕವನ್ನು ಮಾಡಬಹುದು. ಇನ್ನು ದೇವಾಲಯದಲ್ಲಿ ಪೂಜೆಯನ್ನು ಮಾಡ್ತಾರೆ. ಆದರೆ ನಮ್ಮ ಕ್ರಮಬದ್ಧ ತಿಳ್ಕೊಳ್ಬೇಕಾದ್ರೆ ಸರಿಯಾಗಿಯೇ ತಿಳ್ಕೊಳ್ಬೇಕು. ನೀವು ಮಾಡ್ತಕ್ಕಂಥದ್ದು ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ಮಾಡಿಕೊಳ್ಳಿ. ಆದರೆ ತಿಳಿಬೇಕಾದರೆ ನಾವು ಸರಿಯಾಗಿ ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ತಿಳಿದುಕೊಂಡಾಗ ಗರಿಷ್ಠ ಮಟ್ಟದಲ್ಲಿ ತಿಳಿದುಕೊಂಡು ಕನಿಷ್ಠ ಮಟ್ಟದಲ್ಲಿ ಆದರೂ ಪೂಜೆಯನ್ನು ಮಾಡಲೇಬೇಕು, ಬಿಡಬಾರದು. ಆದ್ದರಿಂದ ನಾವು ಪ್ರಮುಖವಾಗಿ ನಾವು ಷೋಡಶೋಪಚಾರ ಪೂಜೆಯ ರೂಪದಲ್ಲಿ ಮಾಡಬೇಕು. ಜಪವನ್ನು ಮಾಡತಕ್ಕಂಥ ಶಾಸ್ತ್ರದಲ್ಲಿ ಯಾವ ರೀತಿ ಮಾಡಬೇಕು, ಈ 16 ವಿಧವಾದಂತಹ ಉಪಚಾರಗಳು ವಿಶೇಷವಾಗಿ ಪ್ರತಿಯೊಂದು ದೇವತಾರಾಧನೆಯಲ್ಲಿ ಹೇಳಿದ್ದಾರೆ. ಅದರಲ್ಲಿ ಈ ಆವಾಹನೆ, ಧ್ಯಾನವನ್ನು ಮಾಡತಕ್ಕಂಥದ್ದು. ಭಗವಂತನಿಗೆ ಮಹಾಶಿವರಾತ್ರಿಯ ದಿವಸ ಭಗವಂತನ ಒಂದು ಧ್ಯಾನವನ್ನು ನಾವು ಮಾಡಬೇಕು. ಧ್ಯಾನ ಇಲ್ಲದೇ ಇದ್ದರೆ ಆ ಭಗವಂತನ ಸ್ವರೂಪ ಅನ್ನತಕ್ಕಂಥದ್ದು ನಮಗೆ ಮನಸ್ಸಿಗೆ, ಬುದ್ಧಿಗೆ ಗೋಚರ ಆಗದೇ ಇದ್ದರೆ ನೀವು ಪೂಜೆಯನ್ನು ಮಾಡಿ ಪ್ರಯೋಜನ ಇಲ್ಲ. ಆದ್ದರಿಂದ ಯಾವುದೇ ಪೂಜೆ ಆದರೂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಧ್ಯಾನವನ್ನು ಮಾಡಬೇಕು. ಆಪಾತಾಳ ಶಿವನ ಧ್ಯಾನವನ್ನು ನಾವು ಹೇಗೆ ಮಾಡಬೇಕು, ಆ ಮಹಾಶಿವರಾತ್ರಿಯ ದಿವಸ ಪೂಜೆಯನ್ನು ಮಾಡಬೇಕಾದರೆ ಆಪಾತಾಳ ನವಸ್ಥನಾಂತವನ ಬ್ರಹ್ಮಾಂಡ ಮಾಬೆಸ್ಪರ ಜ್ಯೋತಿಸ್ಫಾಟಿಕಲಿಂಗಮೋಳಿ ಪೂರ್ಣೆಂದು ವಿಲಸತ್ಪೂರ್ಣೆಂದು ವಾತಾಮೃತೈಹಿ ಅಸ್ತೋಕಾಪ್ತು ತಮೇಕ ಮೀಶ ಮನಿಷಂ ವೃದ್ಧಾನು ವಾಕಾಂಜಪನ್ ಧ್ಯಾಯೇ ದೀಪ್ಸಿತ ಸಿದ್ಧಯೇ ಧ್ರುವಪದಂ ವಿಪ್ರೋಪಿ ಪಿಂಚೇಚ್ಛವಂ ಬ್ರಹ್ಮಾಂಡ ವ್ಯಾಪ್ತ ದೇಹ ಬಸಿತಮಹಿ ಹಿಮರುಚ ಭಾಸಮಾನ ಭುಜಂಗೈಹಿ ಕಂಠೇ ಕಾಲ ಕಪರ್ಧ ಕಲಿತಾ ಶಶಿಕಲಾ ಸ್ಥಂಡಕೋದಂಡಹಸ್ತಾಃ
ತ್ರಕ್ಷಾ ರುದ್ರಾಕ್ಷಭೂಷಾ ಪ್ರಣತಭಯ ಹರ ಶಾಂಬವ ಮೂರ್ತಿಭೇದಾ ರುದ್ರಾಶ್ರೀ ರುದ್ರಸೂಕ್ತ ಪ್ರಕಟಿತ ವ್ಯವಮಾನ ಪ್ರಯಚ್ಚಂದು ಸೌಖ್ಯಂ ಅನ್ನತಕ್ಕಂತಹ ರೀತಿಯಲ್ಲಿ ಶುದ್ಧ ಸ್ಫಟಿಕ ರೂಪದಲ್ಲಿರತಕ್ಕಂತಹ ಬ್ರಹ್ಮಾಂಡವನ್ನು ವ್ಯಾಪಿಸಿರತಕ್ಕಂತಹ ಆ ಶಿವನನ್ನು ನಾವು ಲಿಂಗ ರೂಪದಲ್ಲಿ ಕಲ್ಪನೆಯನ್ನು ಮಾಡಿಕೊಂಡು ಆ ಮೂಲಕ ಈ ಧ್ಯಾನ ಶ್ಲೋಕವನ್ನು ಹೇಳಿ ಆ ಮೂಲಕ ಭಗವಂತನನ್ನು ನಮ್ಮ ನಾವು ವಿಗ್ರಹದಲ್ಲಿ ಆವಾಹನೆ ನಂತರ ಮಾಡತಕ್ಕಂಥ ದೇಹೋ ದೇವಾಲಯ ಭಗವಂತ ಇಲ್ಲಿರ್ತಾನೆ, ಹೃದಯದಲ್ಲಿರ್ತಾರೆ, ಹೃದಯ ಕಮಲದಲ್ಲಿರ್ತಕ್ಕಂಥ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ತದೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇಲ ಪೂಜಯತ್ ಅಂತೇಳಿ ಹೇಳಿದ್ದಾರೆ. ಅದರಿಂದ ಹೃದಯ ಕಮಲದಲ್ಲಿರತಕ್ಕಂತಹ ಆ ಪರಶಿವನನ್ನು ಪರಮೇಶ್ವರನನ್ನು ನಾವು ಆ ಲಿಂಗದಲ್ಲಿ ಆವಾಹನೆಯನ್ನು ಮಾಡಿ ಆ ಮೂಲಕ ಆ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂತಹ ಶಿವನನ್ನು ನಾವು ಲಿಂಗದಲ್ಲಿ ಆವಾಹಿಸಿ ಧ್ಯಾನವನ್ನು ಮಾಡಿ ಪೂಜೆಯ ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಧ್ಯಾನ ಇದು ಪ್ರಮುಖವಾಗಿರತಕ್ಕಂಥದ್ದು. ನಂತರದಲ್ಲಿ ಯಾವುದೇ ದೇವರನ್ನು ನಾವು ಆವಾಹನೆಯನ್ನು ಮಾಡಬೇಕು. ಹೇಗೆ ನಮ್ಮ ಮನೆಗೆ ಯಾರೋ ದೊಡ್ಡ ವ್ಯಕ್ತಿಗಳು ಬಂದಾಗ ಅವರನ್ನು ನಾವು ಉಪಚಾರವನ್ನು ಯಾವ ರೀತಿ ಮಾಡ್ತೀವಿ, ಆಸನವನ್ನು ಯಾವ ರೀತಿಯಾಗಿ ಕೊಡ್ತೀವಿ, ಕೈ ತೊಳೆಯುವುದಕ್ಕೆ ಈ ರೀತಿ ಉಪಚಾರವನ್ನು ಮಾಡ್ತೀವಲ್ಲ, ಹಾಗೆ ಅವನು ಭಕ್ತರು ಕರೆದಾಗ ಆವಾಹನೆಯನ್ನು ಮಾಡಿದಾಗ ಆ ಧ್ಯಾನದಿಂದ ಧ್ಯಾನಿಸಿದಾಗ ಭಗವಂತನು ಕೂಡ ಬರ್ತಾನೆ ಅನ್ನತಕ್ಕಂತಹ ಭಾವನೆಯೊಂದಿಗೆ ಅವನಿಗೆ ಆಸನವನ್ನು ನಾವು ಸಮರ್ಪಣೆಯನ್ನು ಮಾಡಬೇಕು, ಅರ್ಘ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು, ಆಚಮನೆಯನ್ನು ಕುಡಿಯುವುದಕ್ಕೆ ನೀರನ್ನು ಕೊಡಬೇಕು, ಇವೆಲ್ಲ ಹೇಳಿದ್ದಾರೆ. ಇದೇ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಕಾಮನ್ ಆಗಿರ್ತಕ್ಕಂಥದ್ದು. ಆದರೆ ಅಭಿಷೇಕ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಈಶ್ವರನಿಗೆ. ಅದರಿಂದ ಒಂದೊಂದು ದ್ರವ್ಯದಲ್ಲಿ ಈ ಪಂಚಾಮೃತ ಎಲ್ಲರಿಗೂ ಗೊತ್ತಿದೆ, ಹಾಲು ಮೊಸರು ಜೇನು ತುಪ್ಪ ಸಕ್ಕರೆ, ಜೊತೆಯಲ್ಲಿ ಈ ಪಂಚಾಮೃತ ಎಲ್ಲ ದೇವರಿಗೂ ಸಾಮಾನ್ಯವಾಗಿ ಮಾಡಿಯೇ ಮಾಡ್ತಾರೆ. ಆದರೆ ಆ ಪಂಚಾಮೃತ ಅಭಿಷೇಕ ಯಾವ ಹಾಲಿನಿಂದ ಮಾಡಿದರೆ ಏನು ಫಲ, ಮೊಸರಿನಿಂದ ಮಾಡಿದರೆ ಏನು ಫಲ ಸಿಗುತ್ತೆ, ಜೇನಿನಿಂದ ಮಾಡಿದರೆ ಏನು ಫಲವನ್ನು ನಾವು ಹೊಂದಬಹುದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಆದ್ದರಿಂದ ಆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಈಶ್ವರನಿಗೆ ಇನ್ನೂ 11 ವಿಧವಾದಂತಹ ದ್ರವ್ಯಗಳನ್ನು ಹೇಳಿದ್ದಾರೆ. ಯಾವ ದ್ರವ್ಯದಿಂದ ಈಶ್ವರನಿಗೆ ಅಭಿಷೇಕವನ್ನು ಮಾಡಿದರೆ ಯಾವ ಕಾಮನೆಗಳು ಈಡೇರುತ್ತೆ, ಯಾವುದ ಬಯಕೆಗಳು ಈಡೇರುತ್ತೆ ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ. ಆದ್ದರಿಂದ ಅಭಿಷೇಕ ಪ್ರಿಯನಾಗಿರತಕ್ಕಂತಹ ಈಶ್ವರನಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು ಮಹಾಶಿವರಾತ್ರಿಯ ದಿವಸ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಪ್ರಾತಃ ಕಾಲದಿಂದಲೇ ಉಪವಾಸ ಇದ್ದು ರಾತ್ರಿ ಕಾಲ ಜಾಗರಣೆಯನ್ನು ಮಾಡಿ ಉಪವಾಸದ ಸಹಿತ ಜಾಗರಣೆಯನ್ನು ಮಾಡ್ತೀನಿ ಅಂದುಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ನೆರವೇರಿಸುವುದಕ್ಕೆ ಭಗವಂತನ ಅನುಗ್ರಹವನ್ನು ನಾವು ಆ ಶಕ್ತಿಯನ್ನು ಪಡೆದುಕೊಂಡು ಮೊದಲನೆಯ ಯಾಮ 6 ಗಂಟೆಯಿಂದ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಷಯ. ಗುರುಗಳೇ, ನೀವು ಈಗ ತಾನೇ ಹೇಳಿದ್ರಿ ಪಂಚಾಮೃತ ಅಭಿಷೇಕ, ಆಮೇಲೆ 11 ದ್ರವ್ಯಗಳ ಅಭಿಷೇಕ ಅಂತ. ಈಗ ಕೆಲವೊಬ್ಬರಿಗೆ ಸಮಯದ ಅಭಾವ ಇರುತ್ತೆ, ಅಥವಾ ಅವರು ತಾವು ಮನೆಯಲ್ಲೇ ಇರ್ತಾರೆ. ಈಗ ಶಿವಾಲಯಕ್ಕೆ ಹೋಗಬೇಕಂದ್ರೆ ಶಿವರಾತ್ರಿ ದಿನ ತುಂಬ ರಶ್ ಇರುತ್ತೆ. ಅಂಥವರು ಏನು ಮಾಡ್ಬೋದು, ಯಾವ ರೀತಿ ಶಿವನಿಗೆ ಅಭಿಷೇಕ ಮಾಡ್ಬೋದು? ನಮ್ಮ ಧರ್ಮದಲ್ಲಿ ಪ್ರತಿಯೊಬ್ಬರಿಗೂ ಅಶಕ್ತರು, ಶಕ್ತರು, ಬಾಲ, ವೃದ್ಧ, ರೋಗಿ ಎಲ್ಲರಿಗೂ ಕೂಡ ಪ್ರತಿಯೊಂದು ಪರ್ವಕಾಲದಲ್ಲಿಯೂ ಪೂಜೆಯನ್ನು ಮಾಡುವುದಕ್ಕೆ ಆಗುವಂತೆ ಹೇಳಿದ್ದಾರೆ. ಅಂದರೆ ನೀವು ಶಕ್ತರಿಗೆ, ಶಕ್ತಿ ಇರತಕ್ಕಂಥವರಿಗೆ ಮಾತ್ರ ಪೂಜೆಯನ್ನು ಮಾಡಬೇಕು, ಶ್ರೀಮಂತರು ಮಾತ್ರ ಪೂಜೆಯನ್ನು ಮಾಡಬೇಕು, ಆರೋಗ್ಯ ದೃಢಕಾಯರಾಗಿರ್ತಕ್ಕಂಥವ್ರು ಮಾತ್ರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಇಲ್ಲ. ದೇವರು ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಅವರವರಿಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಯಥಾಶಕ್ತಿ ಆ ಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ. ಆದ್ದರಿಂದ ಅಂದರೆ ಎಲ್ಲರೂ ಪೂಜೆಯನ್ನು ಮಾಡಲಿ ಅಂತ ನಾನು ಆಗಲೇ ಹೇಳಿ, ಸಾರ್ವತ್ರಿಕ ಎಲ್ಲರಿಗೂ ಕೂಡ ನೀವು ಆ ಭಗವಂತನು ಲಭ್ಯ ಆಗಬೇಕು, ಅವನ ಅನುಗ್ರಹ ಅನ್ನತಕ್ಕಂಥದ್ದು ನಮಗೆ ಅನುಗ್ರಹ ಪ್ರಾಪ್ತಿಯಾಗಬೇಕು. ಈ ಪರ್ವಕಾಲವನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸದುಪಯೋಗವನ್ನು ಪಡಿಸಿಕೊಂಡು ಸಾರ್ಥಕಪಡಿಸಿಕೊಂಡು ತನ್ನ ಜೀವನವನ್ನು ಆ ಮೂಲಕ ಪರಮ ಪವಿತ್ರಗೊಳಿಸಿಕೊಳ್ಳಬೇಕು ಅನ್ನತಕ್ಕಂತಹ ಉದ್ದೇಶದಿಂದ ಪ್ರತಿಯೊಬ್ಬರೂ ಕೂಡ ಮಹಾಶಿವರಾತ್ರಿಯ ದಿವಸ ಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ. ಎಲ್ಲರಿಗೂ ಕೂಡ ನೀವು ಚಿನ್ನದ ಲಿಂಗದಲ್ಲಿಯೇ ಪೂಜೆ ಮಾಡಿ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಅದರಿಂದ 23 ವಿಧವಾದಂತಹ ಲಿಂಗಗಳನ್ನು ಹೇಳಿದ್ದಾರೆ. ಲಿಂಗದಲ್ಲಿ ವಿಶೇಷವಾಗಿ ಆ ಲಿಂಗ ಪೂಜೆಯನ್ನು ಮಾಡತಕ್ಕಂಥ, ಲಿಂಗ ಆವಿರ್ಭವಿಸಿರ್ತಕ್ಕಂತಹ ದಿವಸವೇ ಮಹಾಶಿವರಾತ್ರಿ ಆಗಿರುವುದರಿಂದ ಲಿಂಗ ರೂಪದಲ್ಲಿ ಆ ಭಗವಂತನಿಗೆ ಪೂಜೆ ಅನ್ನತಕ್ಕಂಥದ್ದು ಮಹಾಶಿವರಾತ್ರಿಯ ದಿವಸ ನಡೆಯುತ್ತೆ. ಅದರಿಂದ ಈ ದೇವಸ್ಥಾನಕ್ಕೆ ಎಷ್ಟೋ ಜನಕ್ಕೆ ಹೋಗಲಿಕ್ಕೆ ಆಗದೇ ಇರ್ಬೋದು. ಯಾಕೆಂದರೆ ಈ ಯಾರು ಅಶಕ್ತರಿದ್ದಾರೆ ಅಂಥವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಗವಂತನ ದರ್ಶನ ಮಾಡಿದರೆ ಸಾಕು, ಪೂಜೆ ಮಾಡಿದ ಫಲವೇ ಸಿಗುತ್ತೆ. ಆದರೆ ಅದಕ್ಕಿಂತ ನೀವು ಮನೆಯಲ್ಲಿ ಮಾಡತಕ್ಕಂತಹ ಪೂಜೆ ಇದೆಯಲ್ಲ, ಅದೇ ಶ್ರೇಷ್ಠ ಅಂತೇಳಿ ಶಾಸ್ತ್ರ ಹೇಳುತ್ತೆ. ನೀವು ಮನೆಯಲ್ಲಿ ಮಾಡತಕ್ಕಂಥ ಏಕಾಗ್ರತೆಯಿಂದ ನೀವು ಕುಳಿತುಕೊಂಡು ಪೂಜೆಯನ್ನು ಮಾಡ್ತೀರಲ್ಲ, ಅದು ದೇವಸ್ಥಾನಕ್ಕೆ ಹೋಗುವುದಕ್ಕಿಂತ ಶ್ರೇಷ್ಠವೇ. ನೀವು ಭಗವಂತ ಇಬ್ಬರೇ ಇರಬೇಕು.
ಬೇರೆ ಯಾರೋ ಒಂದು ಮಧ್ಯದಲ್ಲಿ ಬಂದಾಗ ನಿಮಗೆ ಆ ಏಕಾಗ್ರತೆ ಅನ್ನತಕ್ಕಂಥದ್ದು ಬರುವುದಿಲ್ಲ. ಬೇಕಾದರೂ ಪ್ರತಿಯೊಬ್ಬರು ಪ್ರಯತ್ನವನ್ನು ಮಾಡಿ ನೋಡಿ. ದೇವಸ್ಥಾನಕ್ಕೆ ಹೋದರೆ ಭಗವಂತನ ಮೇಲೆ ಭಕ್ತಿ ಜಾಸ್ತಿ ಬರುತ್ತಾ, ಮನೆಯಲ್ಲಿ ದೇವರ ಮನೆಯಲ್ಲಿ ಏಕಾಗ್ರತೆ ಅಂತ ಕುಳಿತುಕೊಂಡು ಪೂಜೆಯನ್ನು ಮಾಡಿದರೆ ಏಕಾಗ್ರತೆ ಬರುತ್ತೆ ಅನ್ನತಕ್ಕಂಥದ್ದು ಪ್ರಾಕ್ಟಿಕಲ್ಲಾಗಿ ನೀವು ಮಾಡಿ ನೋಡಬಹುದು. ಆದ್ದರಿಂದ ಈ ಶಿವರಾತ್ರಿಯ ದಿವಸವೂ ಕೂಡ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿಯೇ ಯಾವುದೋ ಒಂದು ಲಿಂಗ ಇದ್ದೇ ಇರುತ್ತೆ ಮನೆಯಲ್ಲಿ. ಆ ಲಿಂಗ ರೂಪದ ಇಲ್ಲದೇ ಇದ್ದರೆ ಲಿಂಗವನ್ನು ನಾವು ತಯಾರು ಮಾಡಿ, ಪಾರ್ಥಿವ ಲಿಂಗ ಅಂತ ಹೇಳಿ ಹೇಳ್ತಾರೆ, ಮೃಣ್ಮಯ ಅಂದರೆ ಹುತ್ತದ ಮಣ್ಣಿನಿಂದ ಈಶ್ವರನ ಲಿಂಗಕ್ಕೆ ಪೂಜೆಯನ್ನು ಮಾಡುವುದಕ್ಕೆ ಶಿವರಾತ್ರಿಯಲ್ಲಿ ವಿಶೇಷವಾದಂತಹ ಮಹತ್ವವನ್ನು ಹೇಳಿದ್ದಾರೆ. ಅಂದರೆ ಈ ಶಿವರಾತ್ರಿಯ ದಿವಸ ಕಲಿಯುಗೆ ಪಾರ್ಥಿವಲಿಂಗೇತು ಕಲಿಯುಗೆ ಅಂತ ಹೇಳಿದ್ದಾರೆ. ಅಂದರೆ ಇನ್ನಿತರ ಕೃತಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ಚಿನ್ನ, ಬೆಳ್ಳಿ ಹೀಗೆ ಲಿಂಗಕ್ಕೆ ಪೂಜೆಗೆ ವಿಶೇಷವಾದ ಮಹತ್ವ ಇದ್ದರೆ, ಕಲಿಯುಗದಲ್ಲಿ ಕಲಿಯುಗೆ ಮೃಣ್ಮಯಂತು ಕಲಿಯುಗೆ ಅಂದರೆ ಈ ಹುತ್ತದ ಮಣ್ಣಿನಿಂದ ನೀವು ಲಿಂಗವನ್ನು ತಯಾರಿಸಿ ಆ ಮೂಲಕ ಅದಕ್ಕೆ ಶಿವರಾತ್ರಿಯ ದಿವಸ ಪೂಜೆಯನ್ನು ಮಾಡಿದರೆ ಮಹಾಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅದಕ್ಕೆ ಪಾರ್ಥಿವಲಿಂಗ ಪೂಜೆ ಅಂತೇಳಿ ಹೇಳಿದ್ದಾರೆ. ಆ ಪೂಜೆಯ ಕ್ರಮವನ್ನು ಕೂಡ ಹೇಳಿದ್ದಾರೆ, ಹೇಗೆ ಹೇಗೆ ಮಾಡಬೇಕು ಅನ್ನೋದು ತುಂಬ ಸಿಂಪಲ್ ಆಗಿದೆ. ಆದರೆ ಮಾಡತಕ್ಕಂತಹ ಮನಸ್ಸು ಇರಬೇಕು. ಆದ್ದರಿಂದ ಯಾರ ಮನೆಯಲ್ಲಿ ಲಿಂಗ ಇಲ್ಲದೇ ಇರ್ಬೋದು, ಇಲ್ಲದೇ ಇದ್ದರೆ ಮಣ್ಣು ಸಿಕ್ಕೇ ಹುತ್ತದ ಮಣ್ಣು ಅಂದರೆ ಶುಚಿಯಾಗಿರತಕ್ಕಂತಹ ಪವಿತ್ರವಾಗಿರತಕ್ಕಂತಹ ಮಣ್ಣಿನಿಂದಲೂ ಕೂಡ ನೀವು ಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಅದರಿಂದ ಸುಮಾರು 23 ವಿಧವಾದ ಲಿಂಗದಿಂದ ವಜ್ರದಿಂದ ಮಾಡ್ಬೋದು, ಮುತ್ತು, ವೈಡೂರ್ಯ, ಪದ್ಮರಾಗ, ಪುಷ್ಪರಾಗ ಹೀಗೆಲ್ಲ ಒಂದೊಂದು ಲಿಂಗದಿಂದ ಮಾಡಿದರೆ ಒಂದೊಂದು ಪ್ರಾಪ್ತಿ ಆಗುತ್ತೆ. ಅಂದರೆ ಆಯುಷ್ಯ ಪ್ರಾಪ್ತಿ, ರೋಗನಾಶ, ಶತ್ರುನಾಶ, ಲಕ್ಷ್ಮೀ ಪ್ರಾಪ್ತಿ, ಐಶ್ವರ್ಯ ಪ್ರಾಪ್ತಿ ಹೀಗೆಲ್ಲ ಹೇಳಿದ್ದಾರೆ. ಯಾವ ಲೋಹದಿಂದ, ಯಾವ ಲಿಂಗದಿಂದ ಪೂಜೆಯನ್ನು ಮಾಡಿದರೆ ಏನು ಫಲ ಅನ್ನತಕ್ಕಂಥ ಶಿವರಾತ್ರಿಯ ದಿವಸ. ಅದರಿಂದ ಸಾರ್ವತ್ರಿಕವಾಗಿ ಲಿಂಗ ಇಲ್ಲದೇ ಇದ್ದರೂ ಕೂಡ ಹುತ್ತದ ಮಣ್ಣಿನಿಂದ ಪಾರ್ಥಿವಲಿಂಗ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ. ಅಥವಾ ಒಂದು ತಾಮ್ರದ ಲಿಂಗ ಇರ್ಬೋದು, ಹಿತ್ತಾಳೆಯ ಲಿಂಗ ಇರ್ಬೋದು, ಈ ಪಂಚಲೋಹದ ಲಿಂಗ ಇರ್ಬೋದು, ಇದನ್ನು ಕೊಂಡುಕೊಂಡು ಬಂದು ಮನೆಯಲ್ಲಿ ಇಟ್ಟು ಆ ಮೂಲಕ ಅದಕ್ಕೆ ಶುದ್ಧೋದಕದಿಂದ, ಅದರ ನೀರಿನಿಂದ ಎಲ್ಲವೂ ಕೂಡ ಜಲಾದಿವಾಸವನ್ನು ಮಾಡಿ ಆ ಮೂಲಕ ಈಶ್ವರನ ಪೂಜೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಮಹಾಶಿವರಾತ್ರಿಯ ದಿವಸ. ಅದರಿಂದ ಪ್ರಮುಖವಾಗಿ ಅವರು ಮಾಡಬೇಕು, ಇವರು ಮಾಡಬಾರದು ಅನ್ನತಕ್ಕಂಥದ್ದು ಏನೂ ಇಲ್ಲ. ಪ್ರತಿಯೊಬ್ಬರೂ ಕೂಡ ಲಿಂಗ ರೂಪದಲ್ಲಿ ಮಹಾಶಿವರಾತ್ರಿಯ ದಿವಸ ಈಶ್ವರ ಪೂಜೆಯನ್ನು ಮಾಡುವುದಕ್ಕೆ ನಮ್ಮ ಧರ್ಮದಲ್ಲಿ ವಿಶೇಷವಾಗಿ ಹೇಳಿರುವುದರಿಂದ ಪ್ರತಿಯೊಬ್ಬರೂ ಕೂಡ ಆ ದಿವಸ ರಾತ್ರಿಯಲ್ಲಿ 6 ಗಂಟೆಯಿಂದ ಒಂದೊಂದು ಯಾಮ 6, 9, 12, 3 ಮತ್ತು 6 ಇದು ಆಗದೇ ಇದ್ದರೆ ಇಡೀ ರಾತ್ರಿಗೆ ಒಂದೇ ಪೂಜೆಯನ್ನು ಮಾಡತಕ್ಕಂತಹ ಕ್ರಮವೂ ಕೂಡ ಇರುತ್ತೆ. ಶಿವರಾತ್ರಿಗೆ ಒಂದು ವಿಶೇಷವಾಗಿ ಆ ಶಿವರಾತ್ರಿ ಪೂಜಾಂಚ ಕರಿಷ್ಯೆ, ಶಿವರಾತ್ರಿ ಪೂಜಾಂಚ ಕರಿಷ್ಯೆ ಅಂದರೆ ಶಿವರಾತ್ರಿಗೆ ಒಂದೇ ಪೂಜೆಯನ್ನು ಮಾಡ್ತಾಯಿದ್ರೆ, ಪ್ರತಿ ಯಾಮದಲ್ಲಿಯೂ ಮಾಡ್ತಾಯಿದ್ರೆ ಪ್ರಥಮ ಯಾಮ ಪೂಜಂ ಕರಿಷ್ಯೆ, ದ್ವಿತೀಯ ಯಾಮಂ ಪೂಜಂ ಕರಿಷ್ಯೆ, ತೃತೀಯ ಯಾಮಂ ಮಹೇಶ್ವರ ಪ್ರೀತ್ಯರ್ಥಂ ಪೂಜಾಂ ಕರಿಷ್ಯೆ, ಹೀಗೆ ಸಂಕಲ್ಪ ಹೇಳಿ ಮಾಡಿಕೊಳ್ಳಬಹುದು. ಅಷ್ಟು ಸೇರಿ ಒಂದೇ ಪೂಜೆಯನ್ನು ಮಾಡ್ತಕ್ಕಂಥವರು ಆ ಒಂದೇ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಹೀಗೆ ಯಾವ ಕ್ರಮದಲ್ಲಿಯೂ ಅಶಕ್ತರು ಯಾರೇ ಇದ್ದರೂ ಕೂಡ ಕೇವಲ ನೀವು ಪೂಜೆಯನ್ನು ಮಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಆಗದೇ ಇದ್ದರೆ ಶಿವನಾಮವನ್ನು, ನಮಃ ಶಿವಾಯ ಅನ್ನತಕ್ಕಂತಹ ಪಂಚಾಕ್ಷರಿ ನಾಮವನ್ನು ಪಠಿಸುವುದಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಏನಂತ ದೊಡ್ಡ ಸ್ತೋತ್ರ ಬಾಯಿ ತಿರುಗಲ್ಲ ಅಂತ ಹೇಳುವ ಅಗತ್ಯವೇ ಇಲ್ಲ. ನಮಃ ಶಿವಾಯ ಅನ್ನತಕ್ಕಂತಹ ಮಂತ್ರವನ್ನು ಹೇಳಬಹುದು, ಶಿವ ಸಹಸ್ರನಾಮವನ್ನು ಹೇಳಬಹುದು, ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳಬಹುದು, ವಿಷ್ಣು ಸಹಸ್ರನಾಮವನ್ನು ಕೂಡ ಹೇಳಬಹುದು. ಶಿವರಾತ್ರಿ ದಿವಸ ವಿಷ್ಣು ಸಹಸ್ರನಾಮ ಹೇಳಬಾರ್ದು ಅಂತ ಎಲ್ಲಿಯೂ ಕೂಡ ಇಲ್ಲ. ಆ ವಿಷ್ಣು ಸಹಸ್ರನಾಮ ಕೂಡ ಶಿವಪಾರಮ್ಯವನ್ನೇ ಹೇಳತಕ್ಕಂಥದ್ದು, ಭಗವಂತನೆಲ್ಲೋ ಕೂಡ ಒಂದೇ. ಆದ್ದರಿಂದ ಅವರವರಿಗೆ ಯಾವುದು ಸ್ತೋತ್ರ ಅನ್ನತಕ್ಕಂಥದ್ದು ಬರುತ್ತೆ, ಯಾವುದು ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳು ಬರುತ್ತೋ ಅದನ್ನು ಆ ಸಮಯದಲ್ಲಿ ಪಠಿಸಬಹುದು. ತುಂಬ ರೋಗ ಅನಾರೋಗ್ಯ ಇರತಕ್ಕಂಥವ್ರು ಅಂಥವರು ಈಗ ಹಾಸಿಗೆಯಲ್ಲಿ ಮಲಗಿರ್ತಾರೆ, ಅವರು ಏನು ಮಾಡಬೇಕು ಅದನ್ನು ಕೂಡ ಹೇಳಿದ್ದಾರೆ. ಕೇವಲ ಶಿವನ ಒಂದು ಧ್ಯಾನವನ್ನು ಮಾಡಿದರೆ, ಅವನ ರೂಪವನ್ನು ನಾವು ಧ್ಯಾನಿಸಿದರೆ ಸಾಕು, ನಮಃ ಶಿವಾಯ ಅನ್ನತಕ್ಕಂಥದ್ದು ಹೇಳಿದರೆ ಸಾಕು. ನೀವು ಆ ಶಿವ 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 ಅಂದರೆ ಸಾಕು, ಅದು ಆ ಶಿವರಾತ್ರಿಯ ದಿವಸ ದೊಡ್ಡ ಈ ಶಿವನ ಪೂಜೆಯನ್ನು, ಮಹಾಪೂಜೆಯನ್ನು ಮಾಡಿದಂತಹ ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅದರಿಂದ ಅಶಕ್ತರಾಗಿರಲಿ, ವೃದ್ಧರಾಗಿರಲಿ, ಮಹಿಳೆಯರಾಗಿರಲಿ, ಪುರುಷರಾಗಿರಲಿ, ಜ್ಞಾನಿಗಳಾಗಿರಲಿ, ಪಾಮರರಾಗಿರಲಿ, ಯಾರೇ ಆದರೂ ಕೂಡ ಅವರವರಿಗೆ ತಿಳಿರತಕ್ಕಂತಹ ಭಗವಂತನು ಕೊಟ್ಟಂತಹ ಜ್ಞಾನಕ್ಕೆ ಸರಿಯಾಗಿ ಯಥಾಶಕ್ತಿಯಾಗಿ ಪೂಜೆಯನ್ನು ಮಾಡಿ ಆ ಮೂಲಕ ಮಹಾಶಿವರಾತ್ರಿಯ ಪರ್ವಕಾಲವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಗುರುಗಳು, ಇವಾಗ ನೀವು ಪಂಚಾಕ್ಷರಿ ಸ್ತೋತ್ರದ ಬಗ್ಗೆ ಹೇಳಿದ್ರಿ, ದಕ್ಷಿಣಾಮೂರ್ತಿ ಸ್ತೋತ್ರದ ಬಗ್ಗೆ ಹೇಳಿದ್ರೆ, ಅಂದರೆ ಶಿವರಾತ್ರಿ ದಿವಸ ವಿಶೇಷವಾದ ಯಾವುದಾದ್ರೂ ಮಂತ್ರನ ಜಪಿಸಬೇಕು ಅಂತ ಏನಾದರೂ ಇದೆಯಾ? ಸಾಮಾನ್ಯವಾಗಿ ಎಲ್ಲರಿಗೂ ಅದೇ ನಿರ್ದಿಷ್ಟವಾದಂತಹ ಮಂತ್ರಗಳು ಅಂತೇನೂ ಇಲ್ಲ. ಮಂತ್ರಗಳೆಲ್ಲವನ್ನೂ ಕೂಡ ನೀವು ಶಿವರಾತ್ರಿಯ ದಿವಸ ಜಪಿಸಬಹುದು. ಮಂತ್ರಾತ್ಮಕವಾಗಿರತಕ್ಕಂಥವನೇ ಭಗವಂತನಾದಂತಹ ಪರಮೇಶ್ವರ. ವೇದವೇ ಪರಮೇಶ್ವರ, ಪರಮೇಶ್ವರನೇ ವೇದ. ಆದ್ದರಿಂದ ಅದರಲ್ಲೂ ನಾವು ಹೀಗೆ ವಿಶೇಷವಾದಂತಹ ಪರ್ವಕಾಲದಲ್ಲಿ ಕೆಲವೊಂದು ವಿಭಾಗಗಳನ್ನು ನಮ್ಮ ಅನುಕೂಲಕ್ಕೆ ನಾವು ಮಾಡಿಕೊಂಡಿದ್ದೇವೆ. ಈಶ್ವರನಿಗೆ ವಿಶೇಷವಾಗಿ ಈ ನಮಃ ಶಿವಾಯ
ಈ ಪಂಚಾಕ್ಷರಿ ಮಂತ್ರವನ್ನು ಪ್ರತಿಯೊಬ್ಬರೂ ಕೂಡ ಪಠಿಸ್ತಕ್ಕಂಥ ನಮಃ ಶಿವಾಯ ಅನ್ನತಕ್ಕಂತಹ ಮಂತ್ರವನ್ನು ಎಲ್ಲರೂ ಕೂಡ ಪಠಿಸಬಹುದು. ಇದನ್ನು ತುಂಬ ಮುಖ್ಯವಾಗಿರತಕ್ಕಂಥದ್ದು ಶಕ್ತಿ ಪಂಚಾಕ್ಷರಿ ಮಂತ್ರವನ್ನು ಪಠಿಸ್ತಕ್ಕಂಥದ್ದು, ಶಿವ ಸಹಸ್ರನಾಮವನ್ನು ಪಠಿಸತಕ್ಕಂತಹ ಒಂದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಮಹಾಶಿವರಾತ್ರಿಯ ದಿವಸ ದಕ್ಷಿಣಾಮೂರ್ತಿ ಶಂಕರಾಚಾರ್ಯರು ರಚಿಸಿರತಕ್ಕಂತಹ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ನೀವು ಪಠನೆಯನ್ನು ಮಾಡತಕ್ಕಂಥದ್ದು. ಹೀಗೆ ನೂರಾರು ಸ್ತೋತ್ರಗಳು ನಮ್ಮ ಶಿವಪರವಾಗಿರತಕ್ಕಂಥದ್ದು ಎಲ್ಲ ಇದೆ. ಅದರಲ್ಲಿ ಯಾರಿಗೆ ಯಾವುದು ಅಭ್ಯಾಸ ಇದೆಯೋ ಯಾವುದು ಬರುತ್ತೋ ಅದನ್ನು ನಾವು ಪಠಿಸಲೇಬೇಕು ಅವತ್ತಿನ ದಿವಸ. ಇನ್ನು ಅದರಲ್ಲೇ ವಿಶೇಷವಾಗಿ ನೀವು ಕೇಳಿದ್ರಿ, ವಿಶೇಷವಾಗಿ ಯಾವ ಮಂತ್ರ ಅಂತ. ವಿಶೇಷವಾಗಿ ರುದ್ರಾಭಿಷೇಕ ರುದ್ರ ಮಂತ್ರ ಅನ್ನತಕ್ಕ ನಮಕ ಚಮಕ ಅಂತೇಳಿ ಹೇಳ್ತಾರೆ, ರುದ್ರಾಧ್ಯಾಯ ಅಂತೇಳಿ ಹೇಳ್ತಾರೆ. ಈ ರುದ್ರ ಮಂತ್ರವನ್ನು ಪಠಿಸ್ತಕ್ಕಂಥದ್ದು, ರುದ್ರ ಮಂತ್ರದಿಂದ ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲ ಪ್ರಾಪ್ತಿಯಾಗುತ್ತೆ, ನಮ್ಮ ಕಷ್ಟಗಳೆಲ್ಲವೂ ಕಳೆಯುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ರುದ್ರಂ ಸಂಸಾರ ದುಃಖಂ ದ್ರಾವಯತಿ ಅಂತ. ರುದ್ರನಿಗೆ ಇನ್ನೊಂದು ಡೆಫಿನೇಷನ್ನೇ ಅದು. ಸಂಸಾರ ದುಃಖವನ್ನು ಕಳೆತಕ್ಕಂಥವನು ರುದ್ರ, ಈಶ್ವರ. ಅದರಿಂದ ಈ ಸಂಸಾರ ಸಾಗರದಲ್ಲಿ ಬಿದ್ದು ತೊಳಲಾಡದಿರತಕ್ಕಂತಹ ಮನುಷ್ಯರಿಗೆ, ಆ ಮನುಷ್ಯರನ್ನ ಆ ಸಂಸಾರ ಸಾಗರದಿಂದ ಪಾರು ಮಾಡತಕ್ಕಂಥವನು ಯಾರು ಅಂದರೆ ಅದು ರುದ್ರ. ಅದರಿಂದ ರುದ್ರಂ ಸಂಸಾರ ದುಃಖವನ್ನು ನಾಶ ಮಾಡ್ತಾನೆ. ಆದ್ದರಿಂದ ಆ ರುದ್ರ ಮಂತ್ರಗಳಿಗೆ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯ ಇದೆ. ಅದು ಪ್ರತಿನಿತ್ಯವೂ ಕೂಡ ಪಠಿಸಲೇಬೇಕು. ಅದರಲ್ಲಿ ಮಹಾಶಿವರಾತ್ರಿಯ ದಿವಸ ನೀವು ಆ ರುದ್ರ ಮಂತ್ರವನ್ನು ಪಠಿಸುವುದರಿಂದ ಆ ಅಶುಭ ಅನ್ನತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಹಿಂದೆ ಇದ್ದರೆ ಅಥವಾ ಮುಂದೆ ಏನಾದರೂ ಅಶುಭ ಸಂಭವಿಸಂತಿದ್ದರೆ, ಏನೋ ಕಷ್ಟಗಳು ಬರೋದಿದ್ದರೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅಶುಭ ದ್ರಾವಕೋ ರುದ್ರ ಅಂದರೆ ಅಶುಭವನ್ನೆಲ್ಲವನ್ನು ಕಳೆತಕ್ಕಂಥವನು ಯಾರು? ಅವನು ರುದ್ರ. ಶಿವ ಅಂದರೆ ಏನು? ಮಂಗಳ ಅನ್ನತಕ್ಕಂಥದ್ದು. ಶಂಕರ ಯಚ ವಯಸ್ಕರ ಯಚ ಅಂತ ಬರುತ್ತೆ. ಶಂ ಅಂದರೆ ಸುಖ ಅಂತ. ಸುಖವನ್ನು ಕೊಡತಕ್ಕಂಥವನು ಯಾರು? ಅದು ಪರಮೇಶ್ವರ. ಆದ್ದರಿಂದ ಆ ಪರಮೇಶ್ವರನನ್ನು ಈ ಎಲ್ಲ ಎಲ್ಲಿ ಹೇಳಿದ್ದಾರೆ ಅಂದರೆ ರುದ್ರ ಮಂತ್ರದಲ್ಲಿ ಹೇಳಿದ್ದಾರೆ. ಅದರಿಂದ ಆ ರುದ್ರ ಮಂತ್ರವನ್ನು ಈ ಶಿವರಾತ್ರಿಯ ದಿವಸ ಪಠಿಸ್ತಕ್ಕಂಥದ್ದು. ಅವ್ರಿಗೆ ಬರದೇ ಇರೋದು ಯಾರಿಗೆ ಬರುತ್ತೋ ಅವರಲ್ಲಿ ಆ ಮಂತ್ರದಿಂದ ಅಭಿಷೇಕವನ್ನು ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಕೂಡ ವಿಶೇಷವಾದಂತಹ ಫಲ ಬರುತ್ತೆ. ಎಲ್ಲರಿಗೂ ರುದ್ರವನ್ನು ಹೇಳುವುದಕ್ಕೆ ಆಗೋದಿಲ್ಲ, ಶತರುದ್ರಿಯ ಅಂತಕ್ಕಂಥದ್ದು. ಅಂದರೆ ನಮ ಶಿವ ಅನ್ನತಕ್ಕಂಥ ಪಠಿಸಬಹುದಲ್ಲ, ಶಿವ ಸಹಸ್ರನಾಮವನ್ನು ಹೇಳ್ಬೋದು, ಶಿವ ಅಷ್ಟೋತ್ತರವನ್ನು ಹೇಳ್ಬೋದು. ಅವರಿಗೆ ಯಾವುದು ಸಾಧ್ಯ ಇದೆ ಒಟ್ಟಿನಲ್ಲಿ ಶಿವಧ್ಯಾನ ಅನ್ನತಕ್ಕಂಥದ್ದೇ ಶಿವರಾತ್ರಿಯ ದಿವಸ ನಮಗಿರಬೇಕಾಗತ್ತೆ. ಅದಕ್ಕೆ ನಿರ್ದಿಷ್ಟವಾದಂತಹ ಮಂತ್ರಗಳು, ಅದರಲ್ಲಿ ಶ್ರೇಷ್ಠವಾದಂತಹ ಮಂತ್ರ ಅಂತಂದರೆ ಅದು ರುದ್ರ ಮಂತ್ರ. ಆದ್ದರಿಂದ ಈ ರುದ್ರ ಅನ್ನತಕ್ಕಂಥದ್ದು ಆ ಅಭಿಷೇಕಕ್ಕೆ ಪೂಜೆಗೆ ಎಲ್ಲವೂ ಕೂಡ ಹೇಳಿದ್ದಾರೆ. ಅದರಿಂದ 4 ರೂಪದಲ್ಲಿ, ಯಾವ ರೂಪದಲ್ಲಿ ಪೂಜೆಯನ್ನು ಮಾಡಬೇಕು? ನಾವು ಈಶ್ವರ ಲಿಂಗಕ್ಕೆ ಪೂಜೆಯನ್ನು ಮಾಡಬೇಕು. ಪಂಚಮುಖ ಈಶ್ವರನಿಗೆ ಇದೆ, ಆದರೆ ಒಂದೇ ಮುಖ. ಯಾವುದೇ ನಿರ್ಗುಣವಾಗಿರತಕ್ಕಂಥದ್ದೇ ಶಿವಸ್ವರೂಪ. ಅದರಿಂದ ಸದ್ಯೋಜಾತ ಒಂದು ಮುಖ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಎಲ್ಲ ಪಂಚಮುಖ ಇರತಕ್ಕಂಥದ್ದು. ಅಂದರೆ ಜಗತ್ತನ್ನೆಲ್ಲ ವ್ಯಾಪಿಸಿರತಕ್ಕಂಥವ್ರು ಅಂತ. 4-5 ಮುಖ ಇದೆ ಅಂತಂದರೆ ಅಷ್ಟು ಮುಖ ಇದೆ ಅಂತೇಳಿ ಅರ್ಥ ಅಲ್ಲ. ಆಪಾತಾಳ ನಮಸ್ತನ ಅಂತ ಭುವನ ಬ್ರಹ್ಮಾಂಡ ಎಲ್ಲವನ್ನು ವ್ಯಾಪಿಸಿರತಕ್ಕಂಥವನು ಭಗವಂತ. ಅಂತಹ ಲಿಂಗ ಉದ್ಭವ ಆಗಿರತಕ್ಕಂಥದ್ದು ಮಹಾಶಿವರಾತ್ರಿಯ ನಿಶೀತ ಅಂದರೆ ಅರ್ಧರಾತ್ರಿಯಲ್ಲಿ. ಅದರಿಂದ ಜಾಗರಣೆಗೆ ವಿಶೇಷ. ಆಗಲೇ ಕೇಳಿದರೆ ಜಾಗರಣೆ ಯಾಕೆ ಮಹತ್ವ ಅಂತ. ಆ ಲಿಂಗ ಉದ್ಭವ ಆದಂತಹ ದಿವಸ ಏನಿದೆ ಮಹಾಶಿವರಾತ್ರಿ, ಆ ಪುರಾಣದಲ್ಲಿ ಎಲ್ಲವೂ ಕೂಡ ಬರುತ್ತೆ. ಅದರಿಂದ ಆ ಮಹಾಶಿವರಾತ್ರಿಯ 12 ಗಂಟೆಯ ನಂತರದಲ್ಲಿ ಅಂದರೆ 3ನೇ ಯಾಮದ ಪ್ರಾರಂಭದಲ್ಲಿ ಅದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಆದ್ದರಿಂದ ಆ ಸಮಯದಲ್ಲಿ ಜಾಗರಣೆ ಮಾಡಲೇಬೇಕು ಅನ್ನತಕ್ಕಂಥದ್ದು ಇರೋದು. ಆ ಸಮಯದಲ್ಲಿ ಲಿಂಗ ಉದ್ಭವ ಆಗಿರೋದರಿಂದ ಜಾಗರಣೆಗೆ ವಿಶೇಷವಾದಂಥ ಮಹತ್ವ. ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಶಿವಪೂಜೆಗೆ ವಿಶೇಷವಾದಂತಹ ಫಲ ಇವೆಲ್ಲವನ್ನು ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಆ ಲಿಂಗದ ರೂಪದಲ್ಲಿ ಆ ಸಮಯದಲ್ಲಿ ನಾವು ಜಾಗರಣೆ ರಾತ್ರಿ ಕಾಲದಲ್ಲಿ ಈಶ್ವರನ ಪೂಜೆಯನ್ನು ಮಾಡುವುದರಿಂದ ನಮಗೆ ವಿಶೇಷವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಶಿವಪುರಾಣ, ಸ್ಕಂದ ಪುರಾಣ, ಅಗ್ನಿಪುರಾಣ, ಗರುಡ ಪುರಾಣ ಎಲ್ಲ ಪುರಾಣಗಳಲ್ಲಿಯೂ ಕೂಡ, ಭಾಗವತದಲ್ಲಿ ಎಲ್ಲ ಕಡೆಯೂ ಕೂಡ ಶಿವನ ಒಂದು ಮಹಾಶಿವರಾತ್ರಿಯ ಶಿವನ ಪೂಜೆಯ ಮಹಾತ್ಮೆ ಅಥವಾ ಮಹಿಮೆಯನ್ನು ಹೇಳಿದ್ದಾರೆ. ಆ ಸಮಯದಲ್ಲಿ ನಾವು ಶಿವನಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡಬೇಕು. ಅದು ಯಾವ ರೂಪದಲ್ಲಿ? ಈಶಾನ ವಿದ್ಯೆ ಯಾರಿಗೆ ಬೇಕು? ಕಷ್ಟಗಳು ಏನು ರೋಗಗಳು ಇರುತ್ತೆ ಎಷ್ಟೋ ಜನಕ್ಕೆ, ರೋಗಗಳು ನಿವಾರಣೆ ಆಗಬೇಕು ಅಂದರೆ ಕೇವಲ ಶಿವರಾತ್ರಿಯ ದಿವಸ ನೀವು ಪೂಜೆಯನ್ನು ಮಾಡಿದರೆ ಸಾಕು, ಆ ರೋಗ ಅನ್ನತಕ್ಕಂಥದ್ದು ನಿವಾರಣೆ ಆಗಿಬಿಡುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅಂದರೆ ಪಾಪಕ್ಷಯಾರ್ಥಿ ಯಾರ್ಯಾರು ಶಿವಪೂಜೆಯನ್ನು ಮಾಡಬೇಕು,
ಪಾಪಕ್ಷಯಾರ್ಥಿ, ಪಾಪಗಳನ್ನು ತಿಳಿದೆಯೋ ನಾವು ಜೀವನದಲ್ಲಿ ಮಾಡ್ತಾ ಇರ್ತೀವಿ. ಎಷ್ಟೋ ಜನ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಾರೆ. ಅದರಿಂದ ಅಂತಹ ಪಾಪಕ್ಷಯ ಆಗಬೇಕು ಅಂದರೆ ನಾವು ಈ ಬೇಡರ ಕಣ್ಣಪ್ಪನ ಕಥೆಯೆಲ್ಲ ಬರುತ್ತೆ, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಅಂದರೆ ಆ ಸಮಯದಲ್ಲಿ ಅಂಥವರಿಗೂ ಕೂಡ ಆ ಪರ್ವಕಾಲ ಅನ್ನತಕ್ಕಂಥ ಎಂತಹ ಪಾಪಿಗಳಿಗೂ ಕೂಡ ಆ ಪರಮ ಪವಿತ್ರತೆಯನ್ನು ಕೊಟ್ಟು ಆ ಮೂಲಕ ಅವರಿಗೆ ಮೋಕ್ಷವನ್ನು ಶಿವಾನುಗ್ರಹವನ್ನು ಕೊಡತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಮಹಾಶಿವರಾತ್ರಿಯ ದಿವಸ ನಾವು ಮಾಡತಕ್ಕಂತಹ ಶಿವನ ಪೂಜೆಗೆ ಇದೆ. ಆದ್ದರಿಂದ ಆ ಪಾಪವನ್ನು ಕಳೆದುಕೊಳ್ಳತಕ್ಕಂತಹ ಆಸೆ ಇರತಕ್ಕಂಥವರು ಶಿವರಾತ್ರಿಯ ಪೂಜೆಯನ್ನು ಮಾಡಿ ವ್ಯಾಧಿ ನಾಶಾರ್ಥಿ. ಎಷ್ಟೋ ವಿಧವಾದಂತಹ ವ್ಯಾಧಿಗಳು ಇರುತ್ತೆ, ಒಂದಲ್ಲ ಒಂದು ರೋಗ ಬಾಧಿಸ್ತಾ ಇದೆ. ಅದಂತೂ ಈ ಕಾಲದಲ್ಲಿ ಒಂದಲ್ಲ ಹೊಸ ರೋಗಗಳೆಲ್ಲ ಬಂದುಬಿಟ್ಟಿದೆ. ಆದ್ದರಿಂದ ಇಂತಹ ರೋಗ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿದರೆ ಮಾತ್ರ ರೋಗ ನಿವಾರಣೆ ಆಗುವುದಕ್ಕೆ ಸಾಧ್ಯ. ವೈದ್ಯರು ಕೊಟ್ಟಂಥ ಚಿಕಿತ್ಸೆ ಫಲಕಾರಿಯಾಗಲು ಕೂಡ ಸಾಧ್ಯ. ಎಷ್ಟೋ ರೋಗಗಳು ನೀವು ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ, ಅಂತಹ ಹೊಸ ರೋಗಗಳು ಈಗ ಬರ್ತಾ ಇದೆ. ಅದನ್ನೆಲ್ಲ ನಾವು ಭವರೋಗ ಹರಣೀನೆ ಅನ್ನತಕ್ಕಂಥ ದ್ರಾಪೆ ಅಂಧಸಸ್ಪತೆ ಅನ್ನೋದ ವೇದದಲ್ಲೆಲ್ಲ ಕೂಡ ಬರುತ್ತೆ. ಅಂದರೆ ರೋಗ ನಾಶವನ್ನು ಮಾಡತಕ್ಕಂಥವನು ಮೃತ್ಯುಂಜಯ ತ್ರ್ಯಂಬಕಂಗಜಾಮಹೆ ಸುಗಂಧಿಂ ಪುಷ್ಟಿವರ್ಧನ ಮುರವಾರುಕಮೇ ಬಂಧನ ಮೃತ್ಯುರ್ಮುಕ್ಷೀಯಮಾಮೃತಾತ್ ಅನ್ನತಕ್ಕಂಥದ್ದು. ಅಂದರೆ ನಿರೋಗವಾಗಿರ್ತಕ್ಕಂತಹ ಶರೀರ, ದೀರ್ಘಾಯುಸ್ಸು ಇದೆಲ್ಲ ಬೇಕು ಅನ್ನತಕ್ಕಂಥವನು ಮಹಾಶಿವರಾತ್ರಿಯ ದಿವಸ ನಾವು ಶಿವನ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಮರಕತ ಲಿಂಗಕ್ಕೆ ಪೂಜೆಯನ್ನು ಮಾಡಿದರೆ ಈ ರೋಗ ನಾಶ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನು ಶತ್ರುನಾಶಾರ್ಥಿ ಶತ್ರುನಾಶಾರ್ಥಿ, ಜೀವಿತಾರ್ಥಿ, ಪುತ್ರಾರ್ಥಿ, ಕಾಮ್ಯಾರ್ಥಿ ಇವರೆಲ್ಲರೂ ಮಹಾಶಿವರಾತ್ರಿ ದಿವಸ ಪೂಜೆಯನ್ನು ಮಾಡಬೇಕು. ಶತ್ರುಗಳು ತುಂಬ ಶತ್ರುಗಳು ಕೆಲಸ ಮಾಡತಕ್ಕಂಥ ಕ್ಷೇತ್ರದಲ್ಲಿ, ಇನ್ನಿತರ ಕ್ಷೇತ್ರಗಳಲ್ಲಿ ಶತ್ರುಗಳ ಉಪಟಳ ಇರುತ್ತೆ, ಎಷ್ಟೋ ಜನಕ್ಕೆ ಇರುತ್ತೆ, ಗೊತ್ತೇ ಆಗಲ್ಲ. ಅವರಿಂದ ಇವರ ಪ್ರಗತಿ ಅನ್ನತಕ್ಕಂಥದ್ದು ಕುಂಠಿತ ಆಗ್ತಾ ಇರುತ್ತೆ. ಇಂದ ಶತ್ರು ನಾಶ ಆಗಬೇಕಾದರೆ ಮಹಾಶಿವರಾತ್ರಿಯ ದಿವಸ ಇವೆಲ್ಲ ಕಾಮ್ಯ ಫಲಗಳು. ನಾನು ಆಗಲೇ ಹೇಳಿ, ಭಗವಂತನ ಅನುಗ್ರಹ ಒಂದೇ ನಮ್ಮ ಪೂಜೆಯ ಸಂಕಲ್ಪ ಆಗಿರಬೇಕು, ಉದ್ದೇಶ ಆಗಿರಬೇಕು. ಆದರೆ ಅರ್ಥಾರ್ಥಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಮಗೆ ಇದಿಲ್ಲ ಅದು ಬೇಕು ಇದು ಬೇಕು ಅಂತ ಭಗವಂತನನ್ನು ಯಾರು ಕೇಳಿಕೊಂಡು ನಾನು ಬರ್ತಾರೋ ಅವರಿಗೂ ನಾನು ಅನುಗ್ರಹವನ್ನು ಮಾಡ್ತೀನಿ ಅಂತ ಪರಮೇಶ್ವರನ ಹೇಳಿದ್ದಾನೆ. ಆದ್ದರಿಂದ ಇಂತಹ ಕಾಮನೆಗಳ ಸಹಿತವಾಗಿ ಆ ಕಾಮನೆಗಳು ಈಡೇರುವುದಕ್ಕೂ ಕೂಡ ನಾವು ಶಿವನನ್ನು ಪ್ರಾರ್ಥನೆಯನ್ನು ಮಾಡಬಹುದು. ಶಾಸ್ತ್ರಕ್ಕೇನು ತಪ್ಪೇನೂ ಇಲ್ಲ. ನಾವು ಅಂಗಲಾಚೆ ಭಗವಂತನನ್ನು ಯಾರ್ಯಾರನ್ನೋ ಬೇಡುವುದಕ್ಕಿಂತ ದೇವರಲ್ಲೇ ಕೇಳಿಕೊಂಡ್ರೆ ಅದು ಕೆಲಸ ನಿರ್ವಿಘ್ನವಾಗಿ ಆಗುತ್ತೆ. ಅದರಿಂದ ಇಂತಹ ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ನಾವು ಶತ್ರು ನಾಶಕ್ಕೋಸ್ಕರ ಇರ್ಬೋದು, ಉತ್ತಮವಾದಂತಹ ಜೀವನ ಬೇಕು ಅನ್ನೋದು ಸ್ಟ್ಯಾಂಡರ್ಡ್ ಲೈಫ್ ಸ್ಟೈಲ್ ಇದೆಲ್ಲ ಚೆನ್ನಾಗಿರಬೇಕು ಈ ಕಾಲದಲ್ಲಿ. ಇದನ್ನು ಅನುಗ್ರಹ ಮಾಡಿ ಶಿವನ ಅನುಗ್ರಹ ಅನ್ನತಕ್ಕಂಥದ್ದು ಇಲ್ಲದೇ ಇದ್ದರೆ ಪುರುಷ ಪ್ರಯತ್ನ ಅನ್ನತಕ್ಕಂಥದ್ದು ಕೈಗೂಡುವುದಿಲ್ಲ. ಇದು ಆಗಬೇಕಾದರೆ ಮಹಾಶಿವರಾತ್ರಿಯ ದಿವಸ ಶಿವ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ. ಎಷ್ಟೋ ಸಂತಾನ ಅನ್ನತಕ್ಕಂಥದ್ದು ಇರೋದಿಲ್ಲ, ವಂಶಾಭಿವೃದ್ಧಿ ಆಗ್ತಾ ಇರೋದಿಲ್ಲ, ವಂಶನಾಶ, ವಂಶಕ್ಷಯ ಇಂತಹದ್ದೆಲ್ಲ ಎಷ್ಟೋ ಕುಟುಂಬಗಳಲ್ಲಿ ಆಗ್ತಾ ಇರುತ್ತೆ. ಸಂತಾನ ಅಪೇಕ್ಷಿತರು ಯಾರಿದ್ದಾರೆ ಅವರೂ ಕೂಡ ಮಹಾಶಿವರಾತ್ರಿಯ ದಿವಸ ಶಿವ ಪೂಜೆಯನ್ನು ಮಾಡಿ ಅಂಥೇಳಿ ನಮ್ಮ ಪುರಾಣಗಳು ಸಾರುತ್ತೆ. ಒಟ್ಟಿನಲ್ಲಿ ಯಾವುದೇ ಕಾಮನೆಗಳು ಇರ್ಬೋದು, ಆಸ್ತಿ ಸಂಪತ್ತು ಬೇಕು, ಅಥವಾ ನಮ್ಮ ಕೆಲಸ ಕೈಗೂಡಬೇಕು, ನಾವು ಮಾಡತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಹೊಸ ಕೆಲಸ ಸಿಗಬೇಕು, ವಿದೇಶಕ್ಕೆ ಹೋಗಬೇಕು, ಹೀಗೆ ಯಾವುದೇ ರೀತಿಯ ಕಾಮನೆಗಳು ಮನುಷ್ಯನಿಗಿರತಕ್ಕಂಥದ್ದು ಸಹಜ. ಆದರೆ ಆ ಕಾಮನೆಗಳನ್ನು ನಾವು ಅಂದುಕೊಂಡ ತಕ್ಷಣ ಎಲ್ಲವೂ ಕೂಡ ಮ್ಯಾಜಿಕ್ ಥರ ಆಗಲ್ಲ. ಅದಕ್ಕೆ ಭಗವಂತನ ಅನುಗ್ರಹ, ನಮ್ಮ ಪ್ರಯತ್ನ, ಪುರುಷ ಪ್ರಯತ್ನ ಎರಡೂ ಕೂಡ ಬೇಕು. ಆದ್ದರಿಂದ ಆ ಭಗವಂತನ ಅನುಗ್ರಹ ಆಗಬೇಕಾದರೆ ಇಂತಹ ಪರ್ವಕಾಲಗಳಲ್ಲಿ ನಾವು ಶಿವನ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಕೂಡ ಮಹಾಶಿವರಾತ್ರಿಯ ದಿವಸ ಯಾರು ಆ ಶಿವನ ಲಿಂಗ ರೂಪದಲ್ಲಿ ಪೂಜೆಯನ್ನು ಅಭಿಷೇಕ ರೂಪದಲ್ಲಿ ಮಾಡ್ತಾರೋ ಅದರಲ್ಲಿ ಈ ರುದ್ರ ಮಂತ್ರಗಳಿಂದ ಮಾಡತಕ್ಕಂಥದ್ದೇನಿದೆ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ. ಆದ್ದರಿಂದ ಮಹಾಶಿವರಾತ್ರಿಯ ದಿವಸ ಯಾವುದೇ ಶಿವ ಸಂಬಂಧಿತವಾದಂತಹ ಮಂತ್ರಗಳು, ಅದರಲ್ಲೂ ಶ್ರೇಷ್ಠವಾದಂತಹ ಮಂತ್ರಗಳನ್ನು ನೀವು ಕೇಳಿದಿರಿ, ಅದು ನಮಕ ಚಮಕ. ಅದಕ್ಕೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಅದರಲ್ಲೂ ಈ ರುದ್ರ ಮಂತ್ರವನ್ನು 11 ಬಾರಿ ನಾವು ಹೇಳಿ ಮಾಡಿದರೆ ಅದು ಶತರುದ್ರ, ಏಕಾದಶ ರುದ್ರ ಆಗುತ್ತೆ. 100 ಬಾರಿ ಹೇಳಿದರೆ ಶತರುದ್ರ ಆಗುತ್ತೆ. ಇದಕ್ಕಾಲ ಅತಿರುದ್ರ, ಏಕಾದಶ, ಶತರುದ್ರ, ಅತಿರುದ್ರ, ಮಹಾರುದ್ರ, ಕೋಟಿರುದ್ರ, ಹೀಗೆಲ್ಲ ಇಷ್ಟೆಷ್ಟು ಪ್ರಮಾಣದಲ್ಲಿ ಅವನ್ನು ನಾವು ಪಠಿಸಿದರೆ ಎಂತಹ ಒಂದು ವಿಶೇಷವಾದಂತಹ ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಆದ್ದರಿಂದ ಆ ರುದ್ರ ಮಂತ್ರಗಳಿಂದ ಮಹಾಶಿವರಾತ್ರಿಯ ದಿವಸ ಅಭಿಷೇಕವನ್ನು ಮಾಡಿದರೆ ವಿಶೇಷವಾದಂತಹ ಫಲ ಅಂತೇಳಿ ಹೇಳಿದ್ದಾರೆ. ಅದರಿಂದ ಮಹಾಶಿವರಾತ್ರಿಯ ದಿವಸ ಈ ಶಿವಪಂಚಾಕ್ಷರಿಗೆ ಯಾವ ರೀತಿಯ ಮಹತ್ವ ಅನ್ನತಕ್ಕಂಥದ್ದು ಇದೆ, ಹಾಗೆ ರುದ್ರಮಂತ್ರಗಳಿಗೂ ಕೂಡ ಇರುವುದರಿಂದ ಮಹಾಶಿವರಾತ್ರಿಯಲ್ಲಿ ಪ್ರತಿ ಯಾಮದಲ್ಲಿಯೂ ಕೂಡ ರುದ್ರಾಭಿಷೇಕವನ್ನು ಮಾಡಿ
ಮಾಡಿ ರುದ್ರ ಮಂತ್ರದಿಂದ ಅಭಿಷೇಕವನ್ನು ಮಾಡಿ ಆ ಮೂಲಕ ಅಂದರೆ ಆ ಪೂಜೆಯನ್ನು ಮಾಡುವುದರಿಂದ ವಿಶೇಷವಾದಂತಹ ಮಹಾಫಲ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಕೂಡ ಈ ಮಹಾಶಿವರಾತ್ರಿಯ ಒಂದು ಪೂಜಾ ವಿಧಾನದಲ್ಲಿ ಹೇಳಿರತಕ್ಕಂಥದ್ದು ನಾವು ನೋಡಬಹುದು. ಶಿವರಾತ್ರಿ ವ್ರತ ಕೈಗೊಂಡಿರೋರು ಅವರು ಉಪವಾಸ ಮಾಡ್ತಿರ್ತಾರೆ ಅಥವಾ ಶಿವನನ್ನು ಆರಾಧನೆ ಬೆಳಗ್ಗಿಂದನೂ ಆರಾಧನೆ ಮಾಡ್ತಾ ಇರ್ತಾರೆ. ಅವರು ಉಪವಾಸನ ಕೊನೆಗೊಳಿಸಬೇಕಾದ್ರೆ ಯಾವ ಸಮಯದಲ್ಲಿ ಕೊನೆಗೊಳಿಸಬೇಕು, ಯಾವ ರೀತಿ ಆಚರಣೆಗಳನ್ನ ಆ ಸಮಯದಲ್ಲಿ ಮಾಡಬೇಕು? ಈ ಪೂಜೆಯನ್ನು 4 ಯಾಮವನ್ನು ಕೂಡ ಮಾಡ್ತಾರೆ. ಅದು ಪೂಜೆ ಅಭಿಷೇಕ ಯಾವ ಮಂತ್ರ ಶ್ರೇಷ್ಠ, ಯಾವುದನ್ನು ಪಠಿಸಬೇಕು, ಆಗದೇ ಇರತಕ್ಕಂಥವ್ರು ಹೇಗೆ, ಕೈಲಾಗತಕ್ಕಂಥವ್ರು ಏನು ಅಶಕ್ತರು ಹೇಗೆ ಪಠಿಸಬೇಕು, ಅವೆಲ್ಲ ವಿಷಯವನ್ನು ನಾವು ಹೇಳಿದು. ಜೊತೆಯಲ್ಲಿ ರುದ್ರ ಮಂತ್ರಗಳಿಗೆ ಒಂದು ವಿಶೇಷವಾದಂತಹ ಮಹತ್ವ ಇದೆ. ನಮಕಂ ಸಮಕಂ ಚೈವ ಪುರುಷ ಸೂಕ್ತಂಚ ಯದ್ವಿದುಹು ಮಹಾದೇವಂಚ ತತ್ಪುಲ್ಯಂ ಬ್ರಹ್ಮಲೋಕಂ ಪ್ರದೀಯತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ನಮಕ ಚಮಕರು ಪುರುಷ ಸೂಕ್ತದಿಂದ ಅಭಿಷೇಕವನ್ನು ಮಾಡಿದರೆ ಈ 4 ಯಾಮದಲ್ಲಿ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಆದ್ದರಿಂದ ಅದು ಯಾವುದೇ ಅಂದರೆ ಈಶಾನ ಸರ್ವವಿದ್ಯಾನ ಈಶ್ವರ ಸರ್ವಭೂತಾನ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವ, ಎಲ್ಲ ದೇವರಿಗೂ ಕೂಡ ದೇವನಾಗಿರತಕ್ಕಂತಹ ಮಹಾದೇವ, ಎಲ್ಲ ವಿದ್ಯೆಗಳಿಗೂ ಕೂಡ ಅಧಿಷ್ಠಾನ ದೇವತೆಯಾಗಿರತಕ್ಕಂತಹ ಪರಮೇಶ್ವರ, ಅಂತಹ ಒಂದು ವಿಶೇಷವಾದಂತಹ ಆ ಈಶ್ವರನ ಪೂಜೆಯನ್ನು ನಾವು ಮಹಾಶಿವರಾತ್ರಿಯ 4 ಯಾಮದಲ್ಲಿ ಆ ರಾತ್ರಿ ಕಾಲದಲ್ಲಿ ಉಪವಾಸ ಜಾಗರಣೆಯೊಂದಿಗೆ ಮಾಡಿ ಆ ಮೂಲಕ ನಂತರದಲ್ಲಿ ಯಾವ ರೀತಿಯಾಗಿ ನಾವು ಉಪವಾಸ ನಾವು ಮಾಡಿರ್ತಕ್ಕಂತಹ ಪೂಜೆಯ ಅಂತ್ಯವನ್ನು ಅಂದರೆ ಅದರ ಒಂದು ಅನುಗ್ರಹ, ಅದರ ಪ್ರಸಾದ ರೂಪವಾಗಿ ನಮಗೆ ಆ ಪೂಜೆಯ ಫಲ ಅನ್ನತಕ್ಕಂಥದ್ದು ಸಿಗುತ್ತಲ್ಲ, ಅದು ಹೇಗೆ ನಾವು ಕೊನೆಗೊಳಿಸ್ತಕ್ಕಂಥದ್ದು, ನಾವು ಪ್ರಾರಂಭ ಹೇಗೆ ಮಾಡ್ತೀವೋ ಅದೇ ರೀತಿ ಕೊನೆಗೊಳಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ. ನಿಯಮಬದ್ಧವಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬರ್ತಾ ಬರ್ತಾ ಉತ್ಸಾಹ ಕುಂದಿಬಿಡುತ್ತೆ, ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ನೀವು ಹೇಗೆ ಎಷ್ಟು ಉತ್ಸಾಹದಲ್ಲಿ ಪೂಜೆ ಪ್ರಾರಂಭವನ್ನು ಮಾಡಿರ್ತೀರೋ ಅದೇ ಉತ್ಸಾಹದಲ್ಲಿ ಅದೇ ಭಕ್ತಿ ಶ್ರದ್ಧೆಯೊಂದಿಗೆ ಆ ಪೂಜೆ ವ್ರತದ ಅಂತ್ಯವನ್ನು ಕೂಡ ಮಾಡಬೇಕು ಅನ್ನತಕ್ಕಂಥ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದರಿಂದಲೇ ಈ ಶಿವರಾತ್ರಿಯ ಪೂಜೆ ಏನಿದೆ ಇದು ಉಪವಾಸದಿಂದ ಪ್ರಾರಂಭ ಆಗತಕ್ಕಂಥದ್ದು. ಉಪವಾಸದ ಅಂತ್ಯ ಯಾವ ರೀತಿ ಪಾರಣೆ ಅಂತ ಹೇಳ್ತಾರೆ. ಆದ್ದರಿಂದ ಆ ಚತುರ್ದಶಿ ಇರತಕ್ಕಂತಹ ಸಮಯದಲ್ಲಿ ಅಂದರೆ ಪ್ರಾತಃ ಕಾಲದಲ್ಲಿ 4 ಯಾಮ ಪೂಜೆ ಆದ ನಂತರದಲ್ಲಿ ಮಹಾಪೂಜೆಯನ್ನು ಮಾಡಿ ಅಥವಾ 4ನೇ ಯಾಮ ಕೊನೆಯ ಯಾಮದ ಪೂಜೆಯನ್ನೇ ನಾವು ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿ ಆ ಮೂಲಕ ನಂತರದಲ್ಲಿ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ನಂತರದಲ್ಲಿ ಆಹಾರವನ್ನು ದೇವರಿಗೆ ಏನು ನಾವು ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡಿರ್ತೀವೋ ಅದನ್ನೇ ನಾವು ಪ್ರಸಾದ ರೂಪದಲ್ಲಿ ಸ್ವೀಕಾರವನ್ನು ಮಾಡಿದಾಗ ಆ ವ್ರತ ಸಮಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು. ಅದರಿಂದ ಕೇವಲ ಪೂಜೆಯನ್ನು ಎಲ್ಲ ಕೂಡ ಮಾಡಿ ನಾವು ಪ್ರಾರ್ಥನೆಯನ್ನೆಲ್ಲ ಮಾಡಿರ್ತೀವಿ. ಕರಚರಣಂ ಕೃತಮ್ಮ ಕಾಯಜಂ ಕರ್ಮ ಜನ್ಮ ಶ್ರವಣನಯನಮ್ಮ ಮಾನಸಮ್ಮ ಅಪರಾಧಂ ನಿಹಿತಮೇತಮ್ಮ ಸರ್ವಮೇತ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಮಹಾದೇವ ಶಂಭೋ ಅನ್ನತಕ್ಕಂತಹ ಪ್ರಾರ್ಥನೆ ನನ್ನ ಕೈಯಿಂದ ಇರ್ಬೋದು, ನಮ್ಮ ಕೈ ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಮನಸ್ಸಿನಿಂದ ನಾನು ಏನೇ ತಪ್ಪುಗಳನ್ನು ಮಾಡಿದ್ದರೂ ಪೂಜೆಗೆ ಕೂತಾಗ ಕೆಟ್ಟ ಯೋಚನೆಗಳು ಬರುತ್ತೆ. ಕೆಟ್ಟದನ್ನು ನಾವು ನೋಡಬಹುದು, ಉದ್ದೇಶಪೂರ್ವಕವಾಗಿ ಅಲ್ಲ, ಕೆಟ್ಟದನ್ನು ಕೇಳ್ಬೋದು. ಇಂತಹದ್ದು ನಮಗೆ ತಿಳಿಯದೆ ಏನಾದರೂ ತಪ್ಪುಗಳಾಗಿದ್ದರೆ ಆ ತಪ್ಪೆಲ್ಲವನ್ನು ಕ್ಷಮಿಸಿ ಆ ಶಿವರಾತ್ರಿಯ ಸಂಪೂರ್ಣವಾಗಿರತಕ್ಕಂತಹ ಮಹಾದೇವನ ನಾನು ಮಾಡಿರ್ತಕ್ಕಂತಹ ಪೂಜೆಯ ಸಂಪೂರ್ಣವಾದಂತಹ ಫಲ ನನಗೆ ಪ್ರಾಪ್ತಿಯಾಗಲಿ ಅನ್ನತಕ್ಕಂತಹ ಪ್ರಾರ್ಥನೆಯನ್ನು ನಾವು ಭಗವಂತನಿಗೆ ಶಿವರಾತ್ರಿಯ ಪೂಜೆಯ ಕೊನೆಯಲ್ಲಿ ಸಲ್ಲಿಸಬೇಕು. ಪ್ರಾರ್ಥನೆ ತುಂಬ ಮುಖ್ಯವಾಗಿರತಕ್ಕಂಥದ್ದು. ನಾವು ಭಕ್ತಿಯಿಂದ ಪ್ರಾರ್ಥನೆ ಅಷ್ಟು ಮನಸ್ಸು ಪಕ್ವವಾಗಿರುತ್ತೆ. ರಾತ್ರಿಯೆಲ್ಲ ಪೂಜೆಯನ್ನು ಮಾಡಿ ಆ ಮೂಲಕ ಏಕಾಗ್ರತೆ ಅನ್ನತಕ್ಕಂಥದ್ದು ಸಿದ್ಧಿಯಾಗಿರುತ್ತೆ. ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ನಿಷ್ಕಲ್ಮಶವಾದಂತಹ ಪ್ರಾರ್ಥನೆಗೆ ವಿಶೇಷವಾದಂತಹ ಫಲ ಇರುತ್ತೆ. ಅದರಿಂದಲೇ ವ್ರತ ಮುಗಿದ ತಕ್ಷಣ ನೀವು ಪಾರಣೆಯನ್ನು ಅಂದರೆ ಆಹಾರವನ್ನು ಸೇವಿಸಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿರತಕ್ಕಂಥದ್ದು. ಅದರಿಂದ ಕೊನೆಗೆ ಮಹಾಪೂಜೆಯನ್ನು ಮಾಡಿ ಆ ಸಾತ್ವಿಕವಾದಂತಹ ಆಹಾರವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದರೆ ಅದನ್ನು ಸೇವಿಸಿದರೆ ಅಲ್ಲಿಗೆ ಆ ಮಹಾಶಿವರಾತ್ರಿಯ ಒಂದು ವ್ರತ ಸಂಪೂರ್ಣವಾಗಿ ಸುಸಂಪನ್ನ ಆಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಪೂಜೆ ಜಾಗರಣೆಯೂ ಸಮಾಪ್ತಿಯಾಗುತ್ತೆ, ಉಪವಾಸವೂ ಕೂಡ ಸಮಾಪ್ತಿಯಾಗುತ್ತೆ, ಪೂಜೆಯ ಫಲವೂ ಕೂಡ ಸಂಪೂರ್ಣವಾಗಿ ಸಿಗುತ್ತೆ. ಆದ್ದರಿಂದ ಆ ಶಂಕರನನ್ನು ನಾವು ವಿಶೇಷವಾಗಿ ಮಹಾಶಿವರಾತ್ರಿಯ ದಿವಸ ಈ ರೀತಿಯಾಗಿ ಕ್ರಮಬದ್ಧವಾಗಿ ಆ ಪುರಾಣಗಳಲ್ಲಿ ಶಾಸ್ತ್ರದಲ್ಲಿ ವೇದದಲ್ಲಿ ನಮ್ಮ ಹಿರಿಯರು ಋಷಿಮನೆಗಳು ಹೇಳಿರತಕ್ಕಂತಹ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ಸಂಪೂರ್ಣವಾಗಿರತಕ್ಕಂತಹ ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ನಾವು ಪ್ರಮುಖವಾಗಿ ಇಲ್ಲಿ ತಿಳಿದುಕೊಳ್ಳಬೇಕಾದಂತಹ ವಿಷಯ. ಗುರುಗಳೀಗ ನೀವು ಶಿವರಾತ್ರಿ ಸಮಯದಲ್ಲಿ ಆರಾಧನೆ ಮಾಡಬೇಕಾದ್ರೆ ತಪ್ಪುಗಳು ಅಂತ ಹೇಳಿದರೆ, ಅಂದರೆ ಆ ವ್ರತ ಮಾಡಬೇಕಾದ್ರೆ ಯಾವುದನ್ನು ಮಾಡಬಾರ್ದು, ಅಂದರೆ ಯಾವುದನ್ನು ಮಾಡಿದ್ರೆ ಆವತ್ತಿನ ಆರಾಧನೆಗೆ ಅದು ಅಡ್ಡಿ ಆಗುತ್ತೆ ಅಥವಾ ಶಿವನಿಗೆ ಕೋಪಕ್ಕೆ ಗುರಿಯಾಗ್ತಾರೆ? ಶಾಸ್ತ್ರದಲ್ಲಿ ಅಪರಾಧ ಶತಂಕೃತ್ವ ಅಂಥೇಳಿ ಹೇಳಿದ್ದಾರೆ. 100 ವಿಧವಾದಂತಹ ಅಪರಾಧಗಳು ಸಾಮಾನ್ಯವಾಗಿ ಸಂಭವಿಸುತ್ತೆ ಅಂಥೇಳಿ, ಮಾಡ್ತೀವಿ ಅಂಥೇಳಿ ಅರ್ಥ ಅಲ್ಲ.
ನಮಗೆ ಎಷ್ಟೇ ತಿಳಿದು ಎಷ್ಟೇ ಎಚ್ಚರಿಕೆಯನ್ನು ವಹಿಸಿ ಮಾಡಿದರೂ ಕೂಡ ಪೂಜೆಯಲ್ಲಿ ಯಜ್ಞಯಾಗಾದಿಗಳಲ್ಲಿ ನಮಗೆ ಅಂತಹ ಕೆಲವು ತಪ್ಪುಗಳು ಮನುಷ್ಯ ಸಹಜವಾಗಿ ಸಂಭವಿಸುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅದರಲ್ಲೂ 100 ವಿಧವಾದಂತಹದ್ದು ಸಹಜವಾಗಿ ಸಂಭವಿಸುತ್ತೆ. ಅದರಲ್ಲೂ ಇನ್ನು ಫಿಲ್ಟರ್ ಮಾಡಿ ಒಂದು 10 ವಿಧವಾದಂತಹ ತಪ್ಪುಗಳು ಏನಿದೆ ಅದನ್ನಂತೂ ಮಾಡಲೇಬಾರದು ಅಂತೇಳಿ ಹೇಳಿದ್ದಾರೆ. ಪೂಜೆಗೆ ಕುರಿತಾಗ ನಾವು ಏಕಾಗ್ರತೆ ಇಲ್ಲದೇ ಇರೋದಕ್ಕೆ ನೀವು ಬೇರೆಯವ್ರ ಜೊತೆಯಲ್ಲಿ ಮಾತನಾಡತಕ್ಕಂಥದ್ದು ಅಥವಾ ಪೂಜೆಯ ಮಧ್ಯದಲ್ಲಿ ಎದ್ದು ಹೋಗತಕ್ಕಂಥದ್ದು. ಈಗ ಕೂಡ ಈ ಮೊಬೈಲಲ್ಲಿ ಪದೇ ಮೊಬೈಲಲ್ಲಿ ಮಾತನಾಡತಕ್ಕಂಥದ್ದು ಅಥವಾ ಅದನ್ನು ಜೊತೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥದ್ದು, ಆ ಮೊಬೈಲ್ ವೀಕ್ಷಣೆ ಮಾಡತಕ್ಕಂಥ ಈ ಹೊಸದಾಗಿ 10 ವಿಧವಾದ ಅಪರಾಧದಲ್ಲಿ ಇದನ್ನು ಕೂಡ ನಾವು ಇವಾಗ ಸೇರಿಸಬೇಕಾಗುತ್ತೆ. ಅದರಿಂದ ಇದು ಪ್ರಮುಖವಾದಂತಹ ಈತಿ ಬಾಧೆ ಅಂತೇಳಿ ಹೇಳ್ಬೋದು. ಮೊಬೈಲ್ ಅನ್ನತಕ್ಕಂಥದ್ದು ಈ ಆಧ್ಯಾತ್ಮಿಕವಾದಂತಹ ಸಾಧನೆಗೆ, ದೇವರ ಪೂಜೆಗೆ, ದೇವರ ದರ್ಶನಕ್ಕೆ ಮೊಬೈಲ್ ಅನ್ನತಕ್ಕಂಥದ್ದು ದೊಡ್ಡ ರಾಕ್ಷಸ ಅಂತೇಳಿ ಹೇಳ್ಬೋದು. ಆದ್ದರಿಂದ ಇದನ್ನು ಮೊದಲು ಪ್ರತಿಯೊಬ್ಬರೂ ಕೂಡ ಬಿಡಬೇಕಾಗತ್ತೆ. ಜೊತೆಯಲ್ಲಿ ಈ ಮನಸ್ಸು, ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಕೂಡ ಶಿವನಲ್ಲಿಯೇ ನಮಗೆ ಏಕಾಗ್ರತೆಯಿಂದ ಇರಬೇಕು. ಮನಸ್ಸನ್ನತಕ್ಕಂಥದ್ದು ಚಂಚಲವಾಗಿರತಕ್ಕಂಥದ್ದು. ಆದ್ದರಿಂದ ಮನಸ್ಸನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವೆಲ್ಲ ಆಹಾರ ನಿಯಮವನ್ನು, ಉಪವಾಸವನ್ನು ಮಾಡಿದರೆ ಆ ಮೂಲಕ ಭಗವಂತನ ಧ್ಯಾನ ಮಾನಸಿಕವಾಗಿ ಮೊದಲೇ ಮಾಡಬೇಕು ಅಂತೇಳಿ ನಾನು ಹೇಳಿದೆ. ಆ ಮೂಲಕ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದರೆ ಮಾತ್ರ ಏಕಾಗ್ರತೆ ಬರುವುದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಸಾಮಾನ್ಯವಾಗಿ ಪೂಜೆಗೆ ಕೂತಾಗಲೇ ಮನಸ್ಸೆಲ್ಲೆಲ್ಲೋ ಹೋಗತಕ್ಕಂಥ, ಬೇರೆ ಟೈಮಲ್ಲಿ ಅಷ್ಟೊಂದು ಹೋಗಲ್ಲ. ಇದು ಮನುಷ್ಯ ಸಹಜವಾದಂತಹ ಒಂದು ಆಕರ್ಷಣೆ. ಅದರಿಂದ ಮನಸ್ಸಿನ ನಿಗ್ರಹ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಆದ್ದರಿಂದ ಮನಸ್ಸಿನ ನಿಗ್ರಹ ಆಗಬೇಕಾದರೆ ಇಂದ್ರಿಯಗಳನ್ನು ನಾವು ಒಳಮುಖವಾಗಿ ಅದನ್ನು ಹರಿಸಿಕೊಳ್ಳಬೇಕಾಗುತ್ತೆ. ಬಹಿರ್ಮುಖವಾಗಿದ್ದಾಗ ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ ಭಗವಂತನು. ಆದ್ದರಿಂದ ಅವು ಅಂತರ್ಮುಖಿಗಳಾಗಿದ್ದಾಗ ಮಾತ್ರ, ಅಂದರೆ ಇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಕೂಡ ಅಂತರ್ಮುಖವಾಗಿ ಮನಸ್ಸಿನಲ್ಲಿ ಕಂಟ್ರೋಲ್ ಮಾಡಿಕೊಂಡು ಪೂಜೆಯನ್ನು ಮಾಡದೇ ಇದ್ದರೆ, ಎಲ್ಲೆಲ್ಲ ಯೋಚನೆಯನ್ನು ಮಾಡ್ತಾ, ಯಾರ ಜೊತೆಯಲ್ಲೇ ಮಾತನಾಡ್ತಾ ಅಥವಾ ಯಾರಿಗೋ ಬೈಕೊಂಡೋ ಈ ರೀತಿಯೆಲ್ಲ ಪೂಜೆಯನ್ನು ಮಾಡಿದರೆ ಅದು ಫಲವನ್ನು ಕೊಡುವುದಿಲ್ಲ. ಆದ್ದರಿಂದ ಮೌನಾಚರಣೆ ಅನ್ನತಕ್ಕಂಥ ತುಂಬ ಮುಖ್ಯ. ಸಾತ್ವಿಕವಾದಂತಹ ಆಹಾರ ಸೇವನೆ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಪ್ರತಿಯೊಂದು ಪ್ರಾಣಿ ದಯೆ ಅನ್ನತಕ್ಕಂಥ ತುಂಬ ಮುಖ್ಯ. ಆ ಸಮಯದಲ್ಲಿ ಕಠೋರವಾದಂತಹ ಮಾತನ್ನು ಆಡಬಾರದು, ಕೆಟ್ಟದನ್ನು ಯೋಚನೆ ಮಾಡಬಾರದು. ಯಾವುದೇ ಕೂಡ ಮನಸ್ಸಿನ ಕಾಯ ವಾಚ ಮನಸ ಇದು ಶುದ್ಧಿ ಇರಬೇಕು. ನಮ್ಮ ಕೆಲಸದಲ್ಲಿ ಶುದ್ಧಿ ಅನ್ನತಕ್ಕಂಥ ಬೇಕು. ಮಾತಿನಲ್ಲಿ ಉತ್ತಮವಾದಂತಹ ಒಳ್ಳೆಯ ಮಾತನ್ನೇ ನಾವು ಆಡಬೇಕು. ಮನಸ್ಸಿನಲ್ಲೂ ಕೂಡ ಒಳ್ಳೆಯ ಯೋಚನೆಯನ್ನು ಮಾಡಬೇಕು. ಇವೆಲ್ಲವೂ ಇದ್ದಾಗ ಮಾತ್ರ ಅದು ಅಪರಾಧ ಅನ್ನತಕ್ಕಂಥದ್ದು ಆಗುವುದಿಲ್ಲ. ಅದರಿಂದ ಆ ಪೂಜೆಯನ್ನು ಮಾಡಬೇಕಾದರೆ ನಿಮಗೆ ಏಕಾಗ್ರತೆ ಇಲ್ಲದೇ ಇದ್ದರೆ ಇದು ಯಾವುದೂ ಕೂಡ ಸಿದ್ಧಿಯಾಗುವುದಿಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಮುಖ್ಯವಾಗಿ ಮನಸ್ಸಿನ ಒಂದು ಏಕಾಗ್ರತೆಯನ್ನು ಮಾಡಿ ಆ ಮೂಲಕ ಭಗವಂತನಲ್ಲಿ, ಈಶ್ವರನಲ್ಲಿಯೇ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ, ಮನಸ್ಸು ಬುದ್ಧಿ ಎರಡೂ ಕೂಡ ಆ ಶಿವನ ಲಿಂಗದಲ್ಲಿಯೇ, ಶಿವನ ಒಂದು ವಿಗ್ರಹದಲ್ಲಿಯೇ ನಾವು ತಲ್ಲೀನರಾಗಿ ಪೂಜೆಯನ್ನು ಮಾಡಿದಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ. ಇಲ್ಲದೇ ಇದ್ದರೆ ಅದೇ ದೋಷವಾಗಿ ಪರಿಣಮಿಸಿ ಬೇರೆ ರೀತಿಯಾದಂತಹ ದುಷ್ಫಲಕ್ಕೂ ಕೂಡ ಕಾರಣ ಆಗುತ್ತೆ. ಆದ್ದರಿಂದ ನಾವು ಮಾಡತಕ್ಕಂತಹ ಪೂಜೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡತಕ್ಕಂಥದ್ದು ತುಂಬ ಮುಖ್ಯ. ಗುರುಗಳೇ, ಈ ಶಿವರಾತ್ರಿ ದಿನ ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡಿದ್ರೆ ಯಾವ ರೀತಿ ಫಲ ಸಿಗುತ್ತೆ ನಮಗೆ? ಜ್ಯೋತಿರ್ಲಿಂಗಗಳ ದರ್ಶನ ಮಹಾಶಿವರಾತ್ರಿಯ ದಿವಸ ಮಾಡತಕ್ಕಂಥದ್ದು ಮಹಾಫಲ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಅಂತಹ ಒಂದು ಗೋಲ್ಡನ್ ಚಾನ್ಸ್, ಸುವರ್ಣಾವಕಾಶ ಅನ್ನತಕ್ಕಂಥದ್ದು ಬರುವುದಿಲ್ಲ. ಸೌರಾಷ್ಟ್ರೇ ಸೋಮನಾಥಂಚ, ಸೌರಾಷ್ಟ್ರದಿಂದ ಪ್ರಾರಂಭ ಆಗುತ್ತೆ, ಸೋಮನಾಥದಿಂದ. ಈ ಸೋಮನಾಥದಲ್ಲಿರ್ಬೋದು, ಉಜ್ಜಯಿನಿಯಲ್ಲಿ ಇರತಕ್ಕಂಥದ್ದು ಇರ್ಬೋದು, ಓಂಕಾರೇಶ್ವರ ದರ್ಶನ ಇರ್ಬೋದು, ಕಾಶಿ ವಿಶ್ವನಾಥನ ದರ್ಶನ ಅನ್ನತಕ್ಕಂಥ ಆ ಹೆಸರು ಹೇಳಿದರೆ ಸಾಕು. ಇವತ್ತಿನ ಅಂದರೆ ಮಹಾಶಿವರಾತ್ರಿಯ ದಿವಸ ಆ ದರ್ಶನ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತೇಳಿ ಹೇಳಿದ್ದಾರೆ. 12 ವಿಧವಾದಂತಹ ಲಿಂಗಗಳು. ಅದನ್ನು ಪ್ರತ್ಯಕ್ಷವಾಗಿ 12 ಲಿಂಗಗಳನ್ನು ಮಹಾಶಿವರಾತ್ರಿ ದಿವಸ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಲಿಂಗವನ್ನು ದರ್ಶನ ಮಾಡಿದರೂ ಕೂಡ 12 ಲಿಂಗವನ್ನು ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತೇಳಿ ಪುರಾಣದಲ್ಲಿ, ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾವುದೋ ಒಂದು ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡ್ಬೋದು, ಓಂಕಾರೇಶ್ವರ ದರ್ಶನ ಮಾಡ್ಬೋದು, ಸೋಮನಾಥಕ್ಕೆ ಹೋಗಿರ್ತಾರೆ, ಸೋಮನಾಥನ ದರ್ಶನ ಮಾಡಿದರೆ ಉಳಿದ 12 ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅನ್ನತಕ್ಕಂಥದ್ದು. ಆದರೆ ಎಲ್ಲರಿಗೂ ಕೂಡ ಅದು ಭಗವಂತನ ಒಂದು ಅನುಗ್ರಹ ಇದ್ದರೆ, ಆ ಯೋಗ ಇದ್ದರೆ ಮಾತ್ರ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ. ಅದರಿಂದ ಈ ಉದ್ಭವ ಲಿಂಗಗಳು, 12 ಲಿಂಗಗಳು ಏನಿದೆ ಅದನ್ನು ಆ ಮಹಾಶಿವರಾತ್ರಿಯ ದಿವಸ ನಾವು ದರ್ಶನವನ್ನು ಮಾಡಿದರೆ ಇನ್ನು ಅವನಿಗೆ ಪುನರ್ಜನ್ಮ
ಪುನರ್ಜನ್ಮ ನ ವಿದ್ಯತೆ. ಪುನರ್ಜನ್ಮ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇಹಕ್ಕೂ ಪರಕ್ಕೂ ಭಗವಂತನ ಶಿವ ಸಾನ್ನಿಧ್ಯದಲ್ಲಿ ಪುನರ್ಜನ್ಮರಹಿತವಾಗಿರತಕ್ಕಂತಹ ಶಾಶ್ವತ ಶಿವ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಎಲ್ಲದೂ ಆಗದೇ ಇದ್ದರೆ ಕೇವಲ ಒಂದಾದರೂ ಕೂಡ ಪ್ರಯತ್ನಪಟ್ಟು ಮಹಾಶಿವರಾತ್ರಿಯ ದಿವಸ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಬಹುದು ತಕ್ಕಂಥ ಒಳ್ಳೆಯದು. ಆಗದೇ ಇರತಕ್ಕಂಥ ಆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಶಿವನ ಒಂದು ಅನುಗ್ರಹದಿಂದ ಬರತಕ್ಕಂತಹ ಮುಂದಿನ ಮಹಾಶಿವರಾತ್ರಿ ಯಾವುದೋ ಒಂದರಲ್ಲಿ ದರ್ಶನ ಮಾಡತಕ್ಕಂತಹ ಒಂದು ಯೋಗವನ್ನು ಕೂಡ ಭಗವಂತನು ಕಲ್ಪಿಸಿಕೊಡ್ತಾನೆ ಅಂತೇಳಿ ಹೇಳ್ಬೋದು. ಗುರುಗಳೇ, ಈ ಶಿವರಾತ್ರಿ ದಿನ ಅಥವಾ ಸಾಮಾನ್ಯ ದಿನಗಳಲ್ಲೇ ಬಿಲ್ವಾರ್ಚನೆ ಅನ್ನೋದು ಅತ್ಯಂತ ಪ್ರಾಮುಖ್ಯ, ಹಾಗೂ ಶಿವನಿಗೆ ಬಿಲ್ವಾರ್ಚನೆ ಅನ್ನೋದು ತುಂಬ ಇಷ್ಟ. ಹಾಗಿದ್ರೆ ಶಿವರಾತ್ರಿ ದಿನ ನಾವು ಬಿಲ್ವಾರ್ಚನೆ ಅಥವಾ ವಿಶೇಷ ಯಾವುದಾದ್ರು ಹೂವುಗಳಿಂದ ಪುಷ್ಪಗಳಿಂದ ಶಿವನನ್ನು ಆರಾಧನೆ ಮಾಡೋದ್ರಿಂದ ಯಾವ ರೀತಿ ಫಲ ನಮಗೆ ದೊರಕುತ್ತೆ? ಪ್ರತಿಯೊಂದು ದೇವತಾ ಸ್ವರೂಪಕ್ಕೂ ಕೂಡ ನಿರ್ದಿಷ್ಟವಾದಂತಹ ಪತ್ರಗಳ ಪೂಜೆಯನ್ನು ಹೇಳಿದ್ದಾರೆ. ಯಾವುದು ವಿಷ್ಣುವಿಗೆ ತುಳಸಿ ಪ್ರಿಯ, ಗಣೇಶನಿಗೆ ಗರಿಕೆಯಿಂದ ಪೂಜೆಯನ್ನು ಮಾಡಿದರೆ ಅವನು ಸಂಪೀರ್ಥನಾಗ್ತಾನೆ. ಹಾಗೆ ದೇವಿಗೆ ವಿಶೇಷವಾಗಿ ಎಲ್ಲ ಪತ್ರಗಳಿಂದ ಪೂಜೆಯನ್ನು ಮಾಡತಕ್ಕಂಥದ್ದು ಇವೆಲ್ಲವನ್ನು ಹೇಳಿದ್ದಾರೆ. ಹಾಗೆ ಈಶ್ವರನಿಗೆ ಬಿಲ್ವಪ್ರಿಯ ಅಂತ ಹೇಳಿ ಅವನು ಬಿಲ್ವಪ್ರಿಯಾಯ ನಮಃ ಅನ್ನತಕ್ಕಂಥದ್ದು ಅವನ ನಾಮದಲ್ಲಿ ಇದೆ. ಅಂದರೆ ಬಿಲ್ವಪತ್ರೆಯಿಂದ ಪೂಜೆಯನ್ನು ಈಶ್ವರನಿಗೆ ಮಾಡಿದರೆ ವಿಶೇಷವಾದಂತಹ ಫಲ ಸಿಗುತ್ತೆ ಅನ್ನತಕ್ಕಂಥದ್ದು. ಜೊತೆಯಲ್ಲಿ ಪುರಾಣ ಕಥೆಗಳನ್ನೆಲ್ಲ ಕೇಳಿದಾಗ ಬಿಲ್ವಪತ್ರೆಯಿಂದ ಅವನಿಗೆ ತಿಳಿದೋ ಬಿಲ್ವಪತ್ರೆಯ ಮರದಿಂದ ಒಂದೊಂದೇ ಎಲೆಯನ್ನು ಕಿತ್ತು ಶಿವಲಿಂಗದ ಮೇಲೆ ಹಾಕ್ತಾ ಇದ್ದ ಬೇಡರ ಕಣ್ಣಪ್ಪ. ಅದರಿಂದಾಗಿ ಅವನಿಗೆ ಶಿವ ಸಾನ್ನಿಧ್ಯ ಪ್ರಾಪ್ತಿಯಾಯಿತು, ಅವನಿಗೆ ಮೋಕ್ಷ ಸಿಕ್ತು, ಶಿವನ ಅನುಗ್ರಹ ಸಿಕ್ತು ಅನ್ನತಕ್ಕಂಥದ್ದೆಲ್ಲ ನಾವು ಪುರಾಣಗಳಲ್ಲಿ ಚಲನಚಿತ್ರದಲ್ಲೆಲ್ಲ ನೋಡ್ತೀವಿ. ಅಂದರೆ ಈಶ್ವರನಿಗೆ ಬಿಲ್ವಪತ್ರೆಯಲ್ಲಿ ಅರ್ಚನೆಯನ್ನು ಮಾಡತಕ್ಕಂಥದ್ದಕ್ಕೆ ವಿಶೇಷವಾದಂತಹ ಒಂದು ಫಲವನ್ನು ಹೇಳಿದ್ದಾರೆ. ಅದರಿಂದ ಸ್ವತಃ ಈ ಶಿವಗೀತ, ಶ್ರೀ ಶಿವಗೀತ ಅನ್ನತಕ್ಕಂತಹ ಗ್ರಂಥ ಇದೆ. ಆ ಗ್ರಂಥದಲ್ಲಿ ಸ್ವತಃ ಶ್ರೀರಾಮನೇ ಅಗಸ್ತ್ಯ ಮಹರ್ಷಿಗಳಿಂದ ಉಪದೇಶವನ್ನು ತೆಗೆದುಕೊಂಡು ಆ ಮೂಲಕ ಪಾಶುಪತ ಪೂಜೆಯನ್ನು ಮಾಡಿ ರಾವಣನ ಸಂಹಾರಕ್ಕೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯವನ್ನು ಬಿಲ್ವಾರ್ಚನೆಯಿಂದ ಪಡೆದುಕೊಂಡ ಅನ್ನತಕ್ಕಂಥದ್ದು ಶಿವಗೀತದಲ್ಲಿ ನಾವು ನೋಡ್ತೀವಿ. ಸ್ವತಃ ಶ್ರೀರಾಮಚಂದ್ರನೇ ಆ ಬಿಲ್ವಪತ್ರೆಯ ಒಂದು ಪೂಜೆಯನ್ನು ಮಾಡಿ ಆ ಮೂಲಕ ಆ ಬಿಲ್ವಪತ್ರೆಯ ಒಂದು ಫಲ ಏನು, ಪೂಜೆಯ ಫಲ ಏನು ಅನ್ನತಕ್ಕಂಥದ್ದು ತೋರಿಸಿಕೊಟ್ಟಿದ್ದಾನೆ. ಲೋಕ ಕಲ್ಯಾಣಕ್ಕೆ ರಾವಣ ಸಂಹಾರ ಮಾಡುವುದಕ್ಕೆ ಶಕ್ತಿ ಆ ಬಿಲ್ವಾರ್ಚನೆಯಿಂದ ಶ್ರೀರಾಮನಿಗೆ ಪ್ರಾಪ್ತಿಯಾಗಿತ್ತು ಅನ್ನತಕ್ಕಂಥದ್ದು ಕೂಡ ನಾವು ಪುರಾಣಗಳಲ್ಲಿ ನಾವು ನೋಡ್ತೀವಿ. ಹಾಗೆ ಅದು ನಮ್ಮ ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಕೂಡ ಬಿಲ್ವಾರ್ಚನೆ, ಶಿವನಿಗೆ ಇನ್ನೇನು ಬೇಡ, ಶುದ್ಧವಾದಂತಹ ನೀರಿನ ಅಭಿಷೇಕ, ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿದರೆ ಸಾಕು, ನೀವು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಾನೆ ಈಶ್ವರ, ನೇರವಾಗಿ ಹೇಳ್ಬೋದು. ಅದರಿಂದ ಬಿಲ್ವಾರ್ಚನೆಗೆ ಅದಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಅನ್ನತಕ್ಕಂಥದ್ದು, ಬ್ರಹ್ಮ ವಿಷ್ಣು ಬಿಲ್ವಪತ್ರೆಯಲ್ಲಿ 3 ಎಲೆಗಳಿರುತ್ತೆ. ಆ 3 ಎಲೆಗಳ ಏನನ್ನು ಸಾರುತ್ತೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಅನ್ನತಕ್ಕಂಥದ್ದು, ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪ ಅನ್ನತಕ್ಕಂಥದ್ದು, ಸತ್ವಗುಣ ರಜೋಗುಣ ತಮೋಗುಣ ಸ್ವರೂಪ ಅನ್ನತಕ್ಕಂಥದ್ದು, ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥಾ ಅನ್ನತಕ್ಕಂಥದ್ದು. ಹೀಗೆ 3 ವಿಧವಾದಂತಹ ಯಾವುದಿದೆ ಅದೆಲ್ಲವೂ ಕೂಡ ನಮಗೆ ವಿಶೇಷವಾದಂತಹ ನಮ್ಮ ಧರ್ಮ ಪ್ರಬೋಧನೆಯನ್ನು, ಆಧ್ಯಾತ್ಮಿಕವಾದಂತಹ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು ಏನಿದೆ ಅಂದರೆ ಅದು ಬಿಲ್ವಪತ್ರೆಯಲ್ಲಿ ಅದೆಲ್ಲವೂ ಕೂಡ ಸಾಂಕೇತಿಕವಾಗಿ ಇದೆ. ಬ್ರಹ್ಮವಿಷ್ಣು ಸ್ವರೂಪ, ಒಂದು ತ್ರಿಮಾರ್ಥಿಕೆಯ ಸ್ವರೂಪ ಅನ್ನತಕ್ಕಂಥ, ತ್ರಿಗುಣಗಳ ಸ್ವರೂಪ ಅನ್ನತಕ್ಕಂಥದ್ದು, ಇವೆಲ್ಲವೂ ತ್ರಿವಿಧವಾದಂತಹ ಸ್ಥಿತಿಗಳ ಸ್ವರೂಪ. ಇವೆಲ್ಲವೂ ಕೂಡ ನಮಗೆ ಸಿದ್ಧಿಯಾಗಬೇಕು ಅಂದರೆ, ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂದರೆ ಆ ಬಿಲ್ವಪತ್ರೆಯಿಂದಲೇ ನಾವು ಪೂಜೆಯನ್ನು ಮಾಡಬೇಕು ಅಂತ. ವೈಜ್ಞಾನಿಕವಾಗಿಯೂ ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಎಷ್ಟೋ ಔಷಧಿಗಳಿಗೆಲ್ಲ ಬಿಲ್ವಫಲ ಅನ್ನತಕ್ಕಂಥ ಪ್ರತಿಯೊಂದು ಆಯುರ್ವೇದ ಔಷಧದಲ್ಲಿ ಹೆಚ್ಚು ಕಡಿಮೆ ಇದೆ. ಅಷ್ಟೊಂದು ಒಂದು ಔಷಧೀಯ ಗುಣವನ್ನು ಹೊಂದಿರತಕ್ಕಂಥದ್ದು. ಆ ಈಶ್ವರನಿಗೆ ಅಭಿಷೇಕವನ್ನು ಮಾಡಿ ಬಿಲ್ವಪತ್ರೆಯ ಅರ್ಚನೆಯನ್ನು ಮಾಡಿ ಆ ತೀರ್ಥ ಪ್ರಾಶನವನ್ನು ನಾವು ಮಾಡಿ, ನಾನು ಆಗಲೇ ಹೇಳಿದೆ, ನೀವು 11 ವಿಧವಾದಂತಹ ದ್ರವ್ಯ, ಹಾಲು ಮೊಸರು ಜೇನು ತುಪ್ಪ ಆಮೇಲೆ ಸುಗಂಧ ದ್ರವ್ಯಗಳಿಂದ ಈಶ್ವರನಿಗೆ ಅಭಿಷೇಕವನ್ನು ಮಾಡಿದರೆ ತುಂಬ ಒಳ್ಳೆಯದು. ಗಂಧೋದಕದಿಂದ ಮಾಡಿದರೆ ಒಳ್ಳೆಯದು, ಪುಷ್ಪದ ನೀರಿನಿಂದ ಮಾಡಿದರೆ ಒಳ್ಳೆಯದು, ಕಬ್ಬಿನ ಹಾಲಿನಿಂದ ಮಾಡಿದರೆ ಒಳ್ಳೆಯದು, ಎಳನೀರಿನಿಂದ ಈಶ್ವರನಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿದರೆ ರೋಗನಾಶ ಆಗುತ್ತೆ. ಹೀಗೆ ಪ್ರತಿ ಹರಿದ್ರ ಅರಿಶಿನ ಕುಂಕುಮ ಹಲವು ವಿಧವಾದಂತಹ ದ್ರವ್ಯಗಳನ್ನು ಹೇಳಿದ್ದಾರೆ. ಹಲವು ವಿಧವಾದಂತಹ ಲಿಂಗಕ್ಕೂ ಕೂಡ ಅದರದ್ದೇ ಆದಂತಹ ನಿರ್ದಿಷ್ಟವಾದಂತಹ ಫಲಗಳನ್ನು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಲಿಂಗ ಪೂಜೆಯಾದರೂ ಕೂಡ ಅದರಲ್ಲಿ ಮುಖ್ಯವಾಗಿ ಬಿಲ್ವಪತ್ರೆ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಅದರಿಂದ ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡಿದರೆ ಮಾತ್ರ ಅದು ಶಿವ ಪೂಜೆ ಅನ್ನತಕ್ಕಂಥದ್ದು ಆಗುತ್ತೆ. ದರ್ಶನಂ ಬಿಲ್ವವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣ. ಒಂದು ಬಿಲ್ವಪತ್ರೆಯನ್ನು ನೀವು ಶಿವನಿಗೆ ಸಮರ್ಪಣೆಯನ್ನು ಮಾಡಿದರೆ ಜನ್ಮ ಜನ್ಮಾಂತರದಲ್ಲಿ ನೀವು ಮಾಡಿರತಕ್ಕಂತಹ ಪಾಪಗಳ ಎಲ್ಲವೂ
ಕೂಡ ನಾಶ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಎಷ್ಟೋ ನೀವು ಇವೆಲ್ಲ ಪಂಚಬಿಲ್ವಗಳು, ತುಳಸಿ, ಬಿಲ್ವ, ನಿರ್ಗುಂಡಿ, ಜಂಬೀರ, ಆಮಲಕ, ಇವೆಲ್ಲ ಪಂಚಬಿಲ್ವಗಳು ಅಂತೇಳಿ ಅದನ್ನು ಕೂಡ ಈಶ್ವರನಿಗೆ ವಿಶೇಷವಾಗಿ ಪೂಜೆಯನ್ನು ನಾವು ಅವತ್ತು ಮಾಡಬೇಕಾಗುವ. ಈಶ್ವರನಿಗೂ ಕೂಡ ತುಳಸಿ ಪೂಜೆಯನ್ನು ಮಾಡಬಹುದು, ನಿಷಿದ್ಧ. ಅದು ಪಂಚಬಿಲ್ಲದಲ್ಲಿ ತುಳಸಿಯನ್ನು ಕೂಡ ಸಮರ್ಪಣೆಯನ್ನು ಮಾಡಬೇಕು. ಆದರೆ ಈ ಬಿಲ್ವಪತ್ರೆ ಅನ್ನತಕ್ಕಂಥದ್ದು ನಮಗೆ ವಿಶೇಷವಾಗಿ ಶಿವನಿಗೆ ನಾವು ಪೂಜೆಯನ್ನು ಮಾಡೋದರಿಂದ ಏನೇನು ಫಲಗಳನ್ನು ಹೇಳಿದ್ದಾರೆ ತುಂಬ ಮುಖ್ಯವಾಗಿರುತ್ತೆ. ಕಾಶಿ ಕ್ಷೇತ್ರ ನಿವಾಸಂಚ, ಕಾಶಿ ಕ್ಷೇತ್ರದಲ್ಲಿ ಇದ್ದು ಶಿವನಿಗೆ, ವಿಶ್ವನಾಥನಿಗೆ ಪೂಜೆ ಮಾಡಿದ್ದ ಫಲವ ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡಿದರೆ ಬರುತ್ತೆ ಶಿವರಾತ್ರಿಯ ದಿವಸ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅಂದರೆ ಕೋಟಿ ಕನ್ಯಾ, ನೀವು ಕನ್ಯಾದಾನವನ್ನು ಮಾಡತಕ್ಕಂಥದ್ದು, ಈ ಕೋಟಿ ಕನ್ಯಾದಾನವನ್ನು ಮಾಡಿದರೆ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲ ಬಿಲ್ವಪತ್ರೆಯಿಂದ ಮಹಾಶಿವರಾತ್ರಿಯ ದಿವಸ ಶಿವನಿಗೆ ನಾವು ಅರ್ಚನೆಯನ್ನು ಮಾಡಿದರೆ ಸಿಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ನಮಗೆ ಅಜ್ಞಾನೇನ ಕೃತಂ ಪಾಪಂ ಜ್ಞಾನೇನಪ ಕೃತಂಚಯತೋ, ಅಂದರೆ ತಿಳಿಯದೋ ನಾವು ಏನಾದರೂ ತಪ್ಪುಗಳನ್ನು ಮಾಡಿದರೆ ಆತ ಒಂದು ವರ್ಷದಲ್ಲಿ ನಾವು ಏನು ತಪ್ಪುಗಳನ್ನು ಮಾಡಿರ್ತೀವಿ ಆ ತಪ್ಪುಗಳನ್ನೆಲ್ಲವೂ ಕೂಡ ಒಂದು ಬಿಲ್ವಪತ್ರೆಯನ್ನು ಈಶ್ವರನಿಗೆ ಮಹಾಶಿವರಾತ್ರಿಯ ದಿವಸ ಸಮರ್ಪಣೆ ಮಾಡಿದರೆ ಆ ತಪ್ಪುಗಳು ಪಾಪಗಳೆಲ್ಲವೂ ಕೂಡ ನಾಶ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ನಾವು ವಿಶೇಷವಾಗಿ ದಂತ್ಯಶ್ವಕೋಟಿ ದಾನಾನಿ, ಅಶ್ವಮೇಧ ಇಂತಹ 106 ಕ್ರತು ಅಂದರೆ ಯಜ್ಞಗಳನ್ನು ನಾವು ಮಾಡಿದಂತಹ ಫಲ ಕೇವಲ ಒಂದು ಬಿಲ್ವಪತ್ರೆಯನ್ನು ಮಹಾಶಿವರಾತ್ರಿಯ ದಿವಸ ಶಿವನಿಗೆ ಸಮರ್ಪಣೆಯನ್ನು ಮಾಡುವುದರಿಂದ ಸಿಗುತ್ತೆ ಅಂತ. ಹೀಗೆ ಯಾವುದೇ ವಿಧ ಭೂತ, ಪ್ರೇತ, ಪಿಶಾಚ, ಯಕ್ಷ, ಯಮದೂತ ಇಂತಹ ದುಷ್ಟಶಕ್ತಿಗಳಿಂದ ತೊಂದರೆ ಏನಾದರೂ ಇದ್ದರೆ ಅಂತಹದ್ದು ಕೂಡ ಈಶ್ವರನಿಗೆ ಕೇವಲ ಒಂದು ಬಿಲ್ವಪತ್ರೆ ಸಮರ್ಪಣೆಯನ್ನು ಮಾಡಿದರೆ ಸಾಕು ಅಂತ. ಇನ್ನೂ ನೀವು ವಿಶೇಷವಾಗಿ ಬಿಲ್ವಪತ್ರೆಯಿಂದ ಅಷ್ಟೋತ್ತರ, ಸಹಸ್ರನಾಮ, ತ್ರಿಶತಿ ಇವುಗಳಿಂದ ಅರ್ಚನೆ ಮಾಡಿದರೆ ಅದನ್ನು ಆ ಫಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮಹಾಫಲ. ಅದರಿಂದ ಕೇವಲ ಒಂದು ಬಿಲ್ವಪತ್ರೆಯನ್ನಾದರೂ ಕೂಡ ಮಹಾಶಿವರಾತ್ರಿಯ ದಿವಸ ಯಾರು ಶಿವನ ಮೇಲೆ ಇಡ್ತಾರೋ, ಯಾರು ನೀರಿನಿಂದ ಅಭಿಷೇಕವನ್ನು ಮಾಡ್ತಾರೋ ಅವರು ಶಿವ ಸಾನ್ನಿಧ್ಯವನ್ನು ಪಡೆಯುತ್ತಾರೆ. ಜೊತೆಯಲ್ಲಿ ಇಹಲೋಕದಲ್ಲಿ, ಈ ಲೌಕಿಕವಾದಂತಹ ಜಗತ್ತಿನಲ್ಲಿ ಎಲ್ಲ ರೀತಿಯಾದಂತಹ ಸುಖವನ್ನು ಕೂಡ ಪಡೀತಾರೆ ಅಂತ ಹೇಳ್ಬೋದು. ತುಂಬ ಖುಷಿಯಾಯಿತು ಗುರುಗಳೇ. ಇವತ್ತು ಶಿವರಾತ್ರಿ ಕುರಿತು ನಮ್ಮ ಅನೇಕ ಅನುಮಾನಗಳಿಗೆ, ಆಮೇಲೆ ಪ್ರಶ್ನೆಗಳಿಗೆ, ಹಾಗೂ ಶಿವರಾತ್ರಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಆ ದಿನ ಯಾವ ರೀತಿ ನಾವು ಇರಬೇಕು, ಹಾಗೂ ಆಹಾರವನ್ನು ಯಾವ ರೀತಿ ಸೇವಿಸಬೇಕು, ಯಾವೆಲ್ಲ ಆಹಾರವನ್ನು ತಗೋಬೇಕು, ಹಾಗೂ ನೈವೇದ್ಯಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸುಂದರವಾಗಿ, ವಿವರವಾಗಿ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಸರ್ವಂ ಸಾಂಬ ಪರಮೇಶ್ವರ ಪಾದಾರವಿಂದ ಅರ್ಪಣವಸ್ತು, ಶುಭಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಶಿವರಾತ್ರಿ ಕುರಿತು ಈ ಎಲ್ಲ ವಿಶೇಷ ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.